ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳ ಹಿಂದಿನ ತರಗತಿಯಲ್ಲಿ ಲೆಟರ್ ಕೋಡಿಂಗ್ ನೋಡಿದ್ವಿ, ಅಕ್ಷರ ಸಂಕೇತಗಳನ್ನು ಹೇಗೆ ಮಾಡಬೇಕು ಅಂತ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ಸಂಖ್ಯಾ ಕೋಡಿಂಗ್ ನೋಡೋಣ, ಆಯಿತಾ. ಇದು ಕೋಡಿಂಗ್ ಡಿಕೋಡಿಂಗ್ ಪಾಠದ 2ನೇ ಭಾಗ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಇವುಗಳು ಬರಬೇಕು. ಅಕ್ಷರಗಳಿಗೆ ಕ್ರಮಾನುಸಾರ ಯಾವ ಸಂಖ್ಯೆಗಳನ್ನು ನೆನ್ಪಿಟ್ಕೊಬೇಕನ್ನೋದು ನಮಗೆ ಗೊತ್ತಿರಬೇಕು. ಎಲ್ಲರಿಗೂ ಬರ್ತದೆ? ನೆನ್ಪಿಟ್ಕೊಳ್ಳೋದಕ್ಕೂ ಭಾಳಷ್ಟು ಟೆಕ್ನಿಕ್ಗಳಿದ್ದಾವೆ, ಭಾಳಷ್ಟು ಟ್ರಿಕ್ಗಳಿದ್ದಾವೆ. ನಿಮ್ಮದೇ ಆದ ಟ್ರಿಕ್ಗಳನ್ನು ನೀವೇ ಮಾಡ್ಕೊಬೋದು. ನಮ್ಮ ಕ್ಲಾಸಲ್ಲಿ ನೀವೇ ಒಂದು ಹೊಸ ಟ್ರಿಕ್ ಕಲಿಸ್ಕೊಟ್ಟಿದ್ದೀರಿ ನಮಗೆ, ರೈಟ್? ಅದು ಒಂದೊಂದಾಗಿ ನೋಡೋಣ. ಆದರೆ ನಮಗೆ ಸರ್ವೇಸಾಮಾನ್ಯವಾಗಿ ಕಂಡು ಬರೋದು ABCD ಅಂದರೆ 1 2 3 4. ABCD ಅಂದರೆ 1 2 3 4 ಈಸಿಯಾಗಿ ನೆನ್ಪಿಟ್ಕೊಬೋದು, ರೈಟ್? ಈ ಜ್ಯೋತಿ ಮತ್ತು ಇನ್ನೊಂದು ಯಾವುದಿದೆ, ಸಿಫಿಲೋರಕ್ಸ್ ಅಂತಲೂ ಬರುತ್ತೆ ಇಲ್ಲಿ. ಸಿಫಿಲೋರಕ್ಸಲ್ಲಿ ಯಾವ ಮಗ್ಗಿ ಇರುತ್ತೆ? 3ರ ಮಗ್ಗಿ ಇರುತ್ತೆ. ಅದ್ರ ಜೊತೆ ಈ ಜ್ಯೋತಿ ಅಂತ ಬರ್ತದೆ. ಈ ಜ್ಯೋತಿಯಲ್ಲಿ ಯಾವ ಮಗ್ಗಿ ಇರುತ್ತೆ ಮಕ್ಕಳೇ? ಯಾವ ಜ್ಯೋತಿ? ಆ ಜ್ಯೋತಿ ಅಲ್ಲ, ಈ ಜ್ಯೋತಿ, ರೈಟ್? ಸುಮ್ಮನೆ ಆ ರೀತಿ ಅಂದ್ಕೊಂಬಿಡ್ರಿ. ಈ ಜ್ಯೋತಿ ಅಂತ ಒಂದು ಹುಡುಗಿ ಇದೆ, ಎಲ್ಲಿದ್ದಾರೆ? ಯಾವ ಜ್ಯೋತಿ? ಈ ಜ್ಯೋತಿ. ಇವರ ಜ್ಯೋತಿ ಅಂದಂತೆ. ಹನುಮಂತು ನೀನಲ್ಲ ಜ್ಯೋತಿ, ಆಯಿತಾ? ಓಕೆ. ಸೊ ಇಲ್ಲಿ 5ರ ಮಗ್ಗಿ ಅನುಕರಣೆ ಆಗ್ತದೆ. ಈ ಜ್ಯೋತಿಯಲ್ಲಿ 5 ಬರ್ತದೆ. ಈ ಆದಮೇಲೆ ಯಾರು ಬರೋದು? ಎಫ್ ಅಂದರೆ ಫಿಕ್ಸ್ ಅಂದರೆ. ಸೊ ಆ ರೀತಿ ನೆನ್ಪಿಟ್ಕೊಬೋದು. ಇನ್ನೊಂದು ಹೇಳಿದ್ವಿ ನಾವು, ಈ ಥರ ಹಿಂಗೆ ಅಂದ್ಬಿಟ್ರೆ ಏನಾಗ್ತದೆ? ಎಫ್ ಅಂತ ಹಿಂಗೆ ಬರೀತೀರಲ್ಲ, ಇದು ಎಫ್ ತಾನೇ? ಏನಾಯ್ತಿದು? 6 ಆಯಿತು. ಈ ರೀತಿನೂ ನಾವು ಮಾಡ್ಬೋದು, ರೈಟ್? ಈ ರೀತಿನೂ ನಾವು ಮಾಡ್ಬೋದು. ಸೊ ಜಿ ಎಲ್ಲಿರ್ತದಪ್ಪ? ಇಲ್ಲಿದೆ ಅಲ್ವಾ? G 7, ಕರೆಕ್ಟ್. G 7. ಆಮೇಲೆ ಹೆಚ್, ಫ್ಯಾಂಟಾಸ್ಟಿಕ್. ಹೆಚ್ ಮೇಲೆ ಕೂಡಿಸ್ಬಿಟ್ರೆ 8 ಆಗ್ತದೆ ಇದು. ಆಮೇಲೆ ಐ, ಕರ್ಸಿವ್ ರೈಟಿಂಗ್ ಐ 9 ಇದ್ದಂತಿದೆ, ಹಾಗಾಗಿ 5 9 ಕೊಟ್ಟಿರ್ತೀವಿ. ಜೆ, ಈ ಜ್ಯೋತಿಯಲ್ಲಿ J10 ಬರುತ್ತೆ, ಕರೆಕ್ಟಾ? ಜನವರಿ 10, J10, ಜನವರಿ 10 ಸಹ ವಿಶೇಷ ದಿನ. ಏನು ವಿಶೇಷತೆ ಇದೆ ಅಂದರೆ ಅವತ್ತು ವಿಶ್ವ ಹಿಂದಿ ದಿವಸ ಅಂತ ನಾವು ಆಚರಣೆ ಮಾಡ್ತೀವಿ. ವಿಶ್ವ ಹಿಂದಿ ದಿವಸ ಅಂತ, ಆಯಿತಾ? ಹಿಂದಿ ದಿವಸ ಅಂತ ಆಚರಣೆ ಮಾಡ್ತೀವಿ ಅವತ್ತು. ಯಾಕೆ ಅವತ್ತು ಹಿಂದಿ ದಿವಸ ಅಂತ ಆಚರಣೆ ಮಾಡ್ತೀವಿ ಅಂದರೆ 1949 ಜನವರಿ 10ರಂದು ಯುನೈಟೆಡ್ ನೇಷನ್ಸಲ್ಲಿ, ವಿಶ್ವಸಂಸ್ಥೆಯಲ್ಲಿ ಪ್ರಥಮ ಬಾರಿಗೆ ಹಿಂದಿಯಲ್ಲಿ ಮಾತಾಡಿರ್ತೀವಿ ನಾವು. ಸೊ ಹಾಗಾಗಿ ಜನವರಿ 10 ಅವತ್ತೇನಿದೆ? ವಿಶ್ವ ಹಿಂದಿ ದಿನ. ಸೊ ಈ ರೀತಿಯೂ ನಾವು ನೆನ್ಪಿಟ್ಕೊಬೋದು ಮಕ್ಕಳೇ. J10, ಕಿಂಗ್ಸ್ 11 ಪಂಜಾಬ್, ಕೆಲ್ವಿನ್ 11, ಅಥವಾ ಎಲ್ಗೆ ಸಿಫಿಲೋರಕ್ಸಲ್ಲಿ ಏನಿದೆ? 12 ಇದೆ. 12 ಲಂಚ್ ಟೈಮ್ 12 ಗಂಟೆಗೆ ಅಂತ ಹೇಳ್ತೀವಲ್ವ? ಸಿಫಿಲೋರಕ್ಸಲ್ಲಿ ಎಲ್ಗೂ 12 ಇದೆ. ಮತ್ತು ನೀವು ಲಂಚ್ ಯಾವಾಗ ಮಾಡ್ತೀರಾ? 12 ಗಂಟೆಗೆ ಮಾಡ್ತೀರಾ, ರೈಟ್. ಎಮ್ ಮಿಡಲ್ ಟರ್ಮ್ 13. ಮತ್ತು ನಿಮಗೆ ಇನ್ನೊಂದು ಹೇಳಿದ್ದೆ ನಾನು, ಎಮ್ ನೋಡಿರಿ. ಎಮ್ ಅಂದರೆ ಈ ಥರ ಇದೆ. ಇದನ್ನು ತೊಗೊಂಬಿಟ್ಟು ಸ್ವಲ್ಪ ತಿರುಗಿಸ್ಬಿಡಿ ಮಕ್ಕಳೇ, ಮನಸ್ಸಲ್ಲಿ ತಿರುಗಿಸ್ರಿ. ಇದನ್ನು ಏನಾಗ್ತದೆ? 3 ಆಗ್ತದೆ. 3 ಯಾರಿಗೆ ಕೊಟ್ಟಿದ್ದೀವಿ? ಸಿ ಕೊಟ್ಟಿದ್ದೀವಿ. ಇನ್ನೊಂದು 3 ಅಂದರೆ 13. ಅದನ್ನೇ ಯಾರಿಗೆ ಕೊಡ್ಬೇಕು ನಾವು? ಎಮ್ಮಿಗೆ ಕೊಡೋಣ, ಕರೆಕ್ಟಾ? ರೈಟ್? ಅರ್ಥ ಆಗ್ತಿದೆಯಾ? ಸೊ ಎಮ್ ಆದಮೇಲೆ ಎನ್ ನವೆಂಬರ್ 14 ಮಕ್ಕಳ ದಿನಾಚರಣೆ, ರೈಟ್? ನವೆಂಬರ್ 14. ಈ ಜ್ಯೋತಿಯಲ್ಲಿ O ಬರುತ್ತೆ. O 15 ಇದೆ. ಇಲ್ಲೂ ಸಹ ಸಿಫಿಲೋರಕ್ಸಲ್ಲೂ O 15 ಇದೆ. ಎರಡರಲ್ಲೂ ನೆನ್ಪಿಟ್ಕೊಬೋದು ನಾವು, O 15 ಬರುತ್ತೆ ಅಂತ. O ಆದಮೇಲೆ ಬರೋದು ಪಿ MNOP, P 16 ಅಂತ ನೆನ್ಪಿಟ್ಕೊಂಬಿಡಿ. ಅದೊಂದು ಮಾತ್ರ ಗಟ್ಟಿ ಹೊಡೆದು ಬಿಡ್ರಿ. P ಎಷ್ಟು? 16. Q 17. ಸೊ ಮೊದಲನೇ 7 ಯಾರಿಗೆ ಕೊಟ್ಟಿದ್ವಿ? G. ಎರಡನೇ 7 ಅಂದರೆ 17. ಅದನ್ನ ಯಾರಿಗೆ ಕೊಡೋಣ? Q ಕೊಟ್ಬಿಡೋಣ. ಸ್ವಲ್ಪ ನೋಡೋಕೆ ಹೋಲಿಕೆ ಕಾಣ್ತದೆ. Q ಆದಮೇಲೆ R ಅಂದರೆ ರೈಟ್ ಟು ವೋಟ್, ಮತದಾನ ಮಾಡುವ ಹಕ್ಕು, ರೈಟ್? ಯಾವಾಗ ಸಿಗುತ್ತೆ ನಿಮಗೆ ಅದು? 18 ವರ್ಷ ಆದಮೇಲೆ. R18 ಬರುತ್ತೆ. ಸೊ ಎಸ್ ಏನು ಬರುತ್ತೆ? ಕೂಡಿಸಿದ್ರೆ ಏನು ಬರುತ್ತೆ? 9 ಥರ ಕಾಣುತ್ತಾ? ಅಂದರೆ ಮೊದಲನೇ 9 ಯಾರಿಗೆ ಕೊಟ್ಟಿದ್ದೀವಿ? ಐ ಕೊಟ್ಟಿದ್ದೀವಿ. ಎರಡನೇ 9 ಅಂದರೆ 19. ಅದನ್ನ ಯಾರಿಗೆ ಕೊಡೋಣ? ಎಸ್ ಸಿ ಕೊಟ್ಬಿಡೋಣ. ಗೊತ್ತಾಗ್ತಿದೆಯಾ? ಈ ರೀತಿಯೂ ನೆನ್ಪಿಟ್ಕೊಬೋದು. ಎಸ್ ಆದಮೇಲೆ ಟಿ. ಈ ಜ್ಯೋತಿಯಲ್ಲಿ ಟಿ ಏನು ಬರ್ತದೆ? 20. T20 ಅಂದ ತಕ್ಷಣ ನಿಮಗೆ ನೆನಪಾಗ್ತದೆ ಕ್ರಿಕೆಟ್ ಮ್ಯಾಚಸ್, ರೈಟ್? T20 ಕ್ರಿಕೆಟ್ ಮ್ಯಾಚಸ್ ಇದೆ, ಅದ್ರ ಮೂಲಕನೂ ನೆನ್ಪಿಟ್ಕೊಬೋದು. ಯು ಸಿಫಿಲೋರಕ್ಸಲ್ಲಿ ಯುಗೇನಿದೆ ಮಕ್ಕಳೇ? 21. ಅಥವಾ ಯು ಅಂದರೆ ಯುವಕರನ್ನ ಯಾವಾಗ ಯುವಕರನ್ನ ಅಂತ ಕರೀತಾರೆ ನಿಮ್ಮನ್ನು? 21 ವರ್ಷ ಆದಮೇಲೆ. ಈಗ ನಿಮಗೆ 21 ವರ್ಷ ಆಗಿಲ್ಲ, ನಿಮ್ಮನ್ನೇನಂತ ಕರೀತಾರೆ? ಓಹೋ, ಮಕ್ಕಳಂತಾರ.
ನೀವೆಲ್ಲ ಅಂಕಲು ಅಜ್ಜ ಅಜ್ಜಿ ಆಂಟಿ ಥರ ಆಡ್ತೀರಪ್ಪ ಎಲ್ಲರೂ, ವಯಸ್ಸಾದವ್ರ ಥರ ಆಡ್ತೀರ. ಎಲ್ಲೂ ಶಕ್ತಿನೇ ಇಲ್ಲ ನಿಮಗೆ, ಎಷ್ಟು ನಿಧಾನವಾಗಿ ಮಾತಾಡ್ತೀರಾ, ನಿದ್ದೆ ಮಾಡ್ತಿದ್ದೀರಾ ಕ್ಲಾಸಲ್ಲಿ. ನೀವೆಲ್ಲ ಮಕ್ಕಳನ್ನಕ್ಕೆ ಸಾಧ್ಯವೇ? ನೋಡಿರಿ ತಾತ ನೀರು ಕುಡಿತದಾರ. ಹಾಂ, ಓಕೆ. ವಿನಯ್ ತಾತ ಬರ್ರಿ ತಾತ. ವಿ ತಾತ ವಿಕ್ಟ್ರಿ ಸಿಂಬಲ್, ಎಕ್ಸಾಕ್ಟ್ಲಿ ವಿಕ್ಟ್ರಿ ಸಿಂಬಲ್. ನೋಡ್ರಿ ನಾನು ಹೇಳಿಲ್ಲ ಮಕ್ಕಳಂತ ಹೇಗೆ ಅನ್ನೋಕ್ಕೆ ಸಾಧ್ಯ ಅಲ್ಲ, ನಿದ್ದೆ ಹೊಡಿತಿದ್ದೀರಾ. ವಿ ಅಂದರೆ ಏನು? ಇಲ್ಲಿ ಸ್ವಲ್ಪ ಯಾರೋ ಮಕ್ಕಳಿದ್ದಾರೆ, ಅಲ್ಲೆಲ್ಲ ಅಜ್ಜಾರು ಅಂಕಲ್ಗಳು ತಾತರು ಅವ್ರು ಅದಾರ. ನೋಡ್ರಿ ಇಲ್ಲಿ ನೋಡ್ರಿ, ಇವರೊಬ್ಬರು ಹನುಮಂತ ತಾತ ನಿದ್ದೆ ಹೊಡಿತಾರೆ. ತಾತ ಗುಡ್ ಮಾರ್ನಿಂಗ್. ಹಾಂ, ತಾತ ಗುಡ್ ಮಾರ್ನಿಂಗ್ ಅಂತ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಅಂದ, ಅಂದ್ರೆ ತಾತ ಅಂತ ಒಪ್ಕೊಂಡು ಅವನು. ಎನಿವೇಸ್, ಸೊ ಚಂದನ್ ತಾತ ಮುಂದೋಗೋಣ. ಹಾಂ, ಸೆಲ್ಫಿ ತೊಗೊಳ್ಳೋಣ. ಸೆಲ್ಫಿ ತೊಗೊಬೇಕಾರೆ 2 ಬೆರಳು ತೋರಿಸ್ತೀರಿ. ಅಲ್ಲ, ಕ್ಲಾಸಲ್ಲಿ ತೋರಿಸೋದು ಬೇರೆ, ಅದಕ್ಕೆ ಗೊತ್ತು ನನಗೆ. ಬಟ್ ಆ ಸೆಲ್ಫಿ ತೊಗೊಬೇಕಾರೆ ತೋರಿಸ್ತಿರಲ್ಲ 2. ವಿಕ್ಟ್ರಿ ಅಂದರೆ ವಿ ಅಂದರೆ 22, ವಿ ಅಂದರೆ 22. ವಿನೇ ಹಿಂಗಲ್ಲ ವಿ, ಅದೇ 2 ಸರಿ ಇಟ್ಬಿಟ್ರಿ 22 ಆಗ್ತದೆ, ರೈಟ್? ಸೊ ವಿ ಅಂದರೆ 22. ಡಬ್ಲ್ಯೂ ಹಾಂ 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 ಏನು 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 ಡಬ್ಲ್ಯೂ ಸ್ವಲ್ಪ ಹಿಂಗೆ ತಿರುಗಿಸ್ಬಿಡ್ರಿ. ಅದು ಸಹ 3 ಆಯಿತು, ರೈಟ್? 3 ಯಾರಿಗೆ ಕೊಟ್ಟಿದ್ವಿ? ಸಿಗೆ 3 ಅಂತ ಕರೆದ್ವಿ, ಎಸ್ ಆರ್ ನೋ? ಸೆಕೆಂಡ್ 3 ಯಾರಿಗೆ ಕೊಟ್ಟಿದ್ವಿ? ಎಮ್ಮಿಗೆ ಕೊಟ್ಟಿದ್ವಿ. ಥರ್ಡ್ 3 ಯಾರಿಗೆ ಕೊಟ್ಟಿದ್ವಿ? ಡಬ್ಲ್ಯೂ ಕೊಟ್ಟಿದ್ವಿ. ಆಮ್ ಐ ರೈಟ್? ಸೊ ಈಗ ಡಬ್ಲ್ಯೂಗೆ ಎಷ್ಟು ಅಂತ ಕರಿಬೋದು? 23. ನೆನಪಿರ್ಬೇಕಿದು, ನೆನಪಿರ್ಬೇಕು. ಡಬ್ಲ್ಯೂ ಆದಮೇಲೆ ಬಂದದ್ದು ಎಕ್ಸ್. ಎಕ್ಸಿಗೆ 24 ಸಿಫಿಲರ್ ಎಕ್ಸಲ್ಲಿ ಸಹ ಎಕ್ಸಿಗೆ ಇನ್ನೊಂದು ಮಾಡಿಬಿಟ್ಟಿದ್ವಿ ನಾವು. ಎಕ್ಸಿಗೆ ಎಕ್ಸಿಗೆ 4 ಕಾಲು ಕೊಟ್ಟಿದ್ವಿ ಥರ, ರೈಟ್? ಸೊ ಬೆರಳು ತಲೆ ಎಲ್ಲ ಬೇಡ, ಎಕ್ಸಿಗೆ 4 ಕಾಲಿದೆ ಅಂಥೇಳಿ 4 ಅಂದ ತಕ್ಷಣ ಫಸ್ಟ್ ಯಾರಿಗೆ ಹೋಗುತ್ತೆ? 4 ಡಿಗೆ ಹೋಗುತ್ತೆ. 2ನೇ 4 ಅಂದರೆ 14, ಅದು ನವೆಂಬರ್ 14 ಕರೆಕ್ಟಾ? 3ನೇ 4 ಅಂದರೆ ಅದು 24, ಅದು ಯಾವಾಗ ಬರುತ್ತೆ? ಎಕ್ಸಿಗೆ ಕೊಟ್ಟಿದ್ದೀವಿ. ಅರ್ಥ ಆಗ್ತಿದೆಯಾ? 4 ಎಕ್ಸಿಗೆ ಹೇಗೆ ಬರ್ತದೆ ಅಂತ? 24 ಎಕ್ಸಿಗೆ ಬರ್ತದೆ. ಈ ಜ್ಯೋತಿ ಪ್ರಕಾರ ವೈ ಏನು ಬರ್ತದೆ? 25. ವೈ 25 ಇದೆ. ಝೆಡ್ ಏನು ಬರ್ತದೆ? ನೀವು ನೆನ್ಪಿಡ್ಕೊಬೇಕಾಗಿರೋದು ಪಿ ಒಂದೇ, ಪಿ 16, ಆಯಿತಾ? ಪಿ 16, ದಾಟ್ಸ್ ಇಟ್. ಆಮೇಲೆ ವಿರುದ್ಧಾಕ್ಷರಗಳನ್ನು ನೆನ್ಪಿಟ್ಕೊಬೇಕಂತ ಹೇಳಿದ್ದೆ. ಅಷ್ಟೇ ಅಲ್ಲ, ಇವತ್ತಿನ ತರಗತಿಯಲ್ಲಿ ನಮಗೆ ಇನ್ನೊಂದು ವಿಷಯ ಬೇಕಾಗತ್ತೆ, ವಿರುದ್ಧಾಕ್ಷರಗಳ ಕೋಡಿಂಗ್. ವಿರುದ್ಧಾಕ್ಷರ ನೆನ್ಪಿಟ್ಕೊಂಡ್ರೆ ಅದು ಸುಲಭ. ನಾನು ಹೇಳ್ಕೊಡ್ತೀನಿ, ಕೇಳ್ರಿ, ನಾನು ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಎಗೆ 1 ಅಂತಲೂ ಕರಿಬೋದು ವಿರುದ್ಧಾಕ್ಷರಗಳ ಕೋಡಿಂಗಲ್ಲಿ, ಅಥವಾ ಎಗೆ ಝೆಡ್ ಅಂತಲೂ ಕರಿಬೋದು ಕೋಡ್ ಮಾಡಬೇಕಾದ್ರೆ, ಅಥವಾ ಝೆಡ್ನ ಎ ಅಂತಲೂ ಕರಿಬೋದು. ನಾವು ಮಾಡಿದ್ದೀವಿಲ್ವ ಕೋಡಿಂಗು. ಹಾಂ, ಮತ್ತು ಸಿನ ಎಕ್ಸ್ ಅಂತಲೂ ಕರಿಬೋದು, ಎಕ್ಸ್ನ ಸಿ ಅಂತಲೂ ಕರಿಬೋದು, ಅಥವಾ ಎಗೆ 26 ಅಂತಲೂ ಕರಿಬೋದು, ಸಿಗೆ 24 ಅಂತಲೂ ಕರಿಬೋದು, ಅಥವಾ ಎಕ್ಸ್ಗೆ 3 ಅಂತಲೂ ಕರಿಬೋದು. ಗೊತ್ತಾಗ್ತಿದೆಯಾ? ಲೆಕ್ಕ ಮಾಡಿದ್ರೆ ಗೊತ್ತಾಗ್ತದೆ, ತೊಂದರೆ ಇಲ್ಲ. ಹಾಂ, ಚಿಂತೆ ಮಾಡಬೇಡ್ರಿ. ಬಟ್ ಇವುಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನಮ್ಮ ಕ್ಲಾಸಲ್ಲಿ ನಾವೇ ಒಂದು ಟ್ರಿಕ್ ಮಾಡಿದ್ವಿ, ರೈಟ್? ಇದನ್ನೇನಂತ ಮಾಡಿದ್ವಿ? ಅಮೇಝಿಂಗ್ ಅಥವಾ ಅಮೆಝಾನ್. ಇದಕ್ಕೆ ಬಾಯ್, ಇದಕ್ಕೆ ಸಿಫಿಲೋರಾಕ್ಸ್ ಇದೆ, ಸಿಫಿಲೋರಾಕ್ಸ್. ಇದಕ್ಕೆ ಡ್ರಾ, DRAW, ರೈಟ್? DRAW, ಡ್ರಾ. ಎಲೆಕ್ಟ್ರಿಕ್ ವೆಹಿಕಲ್, ಫ್ಯೂಸ್, ಸಾರಿ FUSC ಇಲ್ಲಿ ಬರುತ್ತಲ್ಲ, FUSC ಇಲ್ಲಿ ಬರುತ್ತೆ. ಸೊ ಫ್ಯೂಸ್, ಗುಜರಾತ್ ಟೈಟನ್ಸ್, ಹರ್ಷ, ಐರನ್, ಜಾಕ್, JQ, ಜಾಕ್. ಆಮೇಲೆ ಕೀಪ್, KEEP, ಕೀಪ್, LONG, ಲಾಂಗ್, MOON, ಮೂನ್. ನೆನಪಿದೆಯಾ? ಇದನ್ನು ನಾವೇ ನಮ್ಮ ಕ್ಲಾಸಲ್ಲೇ ಮಾಡಿದ್ದೆ. ಅದನ್ನು ಇದೆಲ್ಲೂ ಹೊರಗೆ ಸಿಗೋದಿಲ್ಲ. ಮುಂದೋಗ್ಬೋದ್ರಾ? ಸಂಕೇತ, ನಂಬರ್ಸ್ ಕೋಡಿಂಗ್. ಈಗ ಬರೋಣ ಮಕ್ಕಳೇ. ಈಗ ನೀವು ಎಲ್ಲ ನಿಮ್ಮ ನೋಟ್ ಪುಸ್ತಕಗಳನ್ನು ತೆಗಿಬೋದು, ರೈಟ್? ಶುರು ಮಾಡ್ಬೋದು ನಾವು ಲೆಕ್ಕಗಳನ್ನು. ರೆಡಿ ಇದ್ದೀರಾ ಸಿಂಚನ? ರೆಡಿ, ಚಲೋ. ಲೆಕ್ಕ ಮಾಡಿಬಿಡಿ. ಒಂದು ತೋರಿಸ್ಕೊಡ್ತೇನೆ ನಾನು ನಿಮಗೆ. ಒಂದು 4 ತೋರಿಸ್ಕೊಟ್ಬಿಟ್ರೆ ನೀವೇ ಜಳ ಮಾಡ್ತಾ ಹೋಗ್ತೀರಿ, ತೊಂದರೆ ಇಲ್ಲ. ಸೊ ಪಂಡಿತರಾಧ್ಯ, ಪ್ರಶ್ನೆ ಏನಿದೆ ಇಲ್ಲಿ ನಮಗೆ ಸಂಖ್ಯೆ ಕೋಡಿಂಗಲ್ಲಿ? ಡಾಗನ್ನು 26 ಎಂದು ಸಂಕೇತಿಸಿದರೆ ಕ್ಯಾಟನ್ನು ಏನೆಂದು ಸಂಕೇತಿಸುವರು? ಡಾಗನ್ನು ಸ್ವಲ್ಪ ಚರ್ಚೆ ಮಾಡೋಣ ಮಕ್ಕಳೇ. ಹಾಂ, ನೇರವಾಗಿ ಕೋಡಿಂಗ್ ಹೋಗೋದು ಬೇಡ. DOG ನೋಡಿರಿ, ಡಾಗನ್ನು ಏನಂತ ಸಂಕೇತಿಸಿದರು? 26 ಅಂತೆ. ಹಾಗಾದರೆ ಕ್ಯಾಟ್ ಏನಾಗ್ತೈತಿ ರೀ ಅಂತ ಕೇಳ್ಯಾರ. CAT, ಕ್ಯಾಟ್ ಇದು ಏನಾಗ್ತೈತಿ ರೀ?
ಇದು ಏನಾಗ್ತೈತೆ ರೀ ಅಂತ ಕೇಳಿದ್ದಾರೆ. ನಾವು ಇದುವರೆಗೂ ಕೋಡ್ ಮಾಡ್ಬೇಕಾದ್ರೆ ಯಾವ ಥರ ಕೋಡ್ ಮಾಡ್ತಿದ್ವಿ? ಸರ್ ಡಾಗ್ 4 ಸರ್, ಓ ಎಷ್ಟು ಸರ್ 15 ಸರ್, ಜಿ 7 ಸರ್. ಇಲ್ಲ ಡಾಗಿಗೆ ಇದು ಡಬ್ಲ್ಯೂ ಬರ್ತದೆ ಸರ್, ಓಗೆ ಎಲ್ ಬರ್ತದೆ ಸರ್, ಗುಜರಾತ್ ಟೈಟನ್ಸ್ ಬರ್ತದೆ ಸರ್. ಹಿಂಗಾರ ಮಾಡ್ತಿದ್ವಿ. ಎಸ್ ಆರ್ ನೋ? ಯಾವುದೋ ಒಂದು ನಂಬರ್ ಕೊಟ್ಟು ಮಾಡ್ತಿದ್ವಿ. ಇಲ್ಲ, ಅದು ಯಾವುದೂ ಇಲ್ಲ. ಇಲ್ಲಿ 3 ಅಕ್ಷರ ಅದಾವ, ಇಲ್ಲಿ 2 ಅಕ್ಷರ ಬಂದವ. ಹೆಂಗೆ ಬಂದವು ಅವು? ಸ್ವಲ್ಪ ನೋಡ್ರಿ. ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಈ ಕೋಡ್ಗಳನ್ನು ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಇವನ್ನೆಲ್ಲ ಕೂಡಿಸ್ಯಾರ. ನೋಡ್ರಿ ಏನಾಕತ್ತೆ, 4 + 15 19 + 7 26 ಬರ್ತತಿಲ್ರಿ. ಅರ್ಥ ಆಯ್ತಾ? ಹಾಗಂದ್ಮೇಲೆ ಇವರೆಲ್ಲ ಈ ಸ್ಥಾನ ಬೆಲೆಗಳನ್ನು ಕೂಡಿಸಿದಾರಂದರೆ ಅಲ್ಲೂ ಸಹ ಅವುಗಳ ಸ್ಥಾನ ಬೆಲೆಗಳನ್ನು ನಾವೇನು ಮಾಡ್ಬೇಕು ಮಕ್ಕಳೇ? ಕೂಡಿಸ್ಬೇಕು. ಎಕ್ಸಾಕ್ಟ್ಲಿ. ಸೊ ಸಿ ಏನು ಬರ್ತದ? 3 ಬರ್ತದೆ. ಕರೆಕ್ಟಾ? ಎ ಏನು ಬರ್ತದ? 1. ಟಿ ಏನು ಬರ್ತದೆ ಮಕ್ಕಳೇ? 20. ಇವೆಲ್ಲವನ್ನು ಕೂಡಿಸ್ಬಿಟ್ರೆ ನಾವೇನಂತ ಕೋಡ್ ಮಾಡ್ಬೋದು? ಇದನ್ನು 24 ಅಂತ ಕೋಡ್ ಮಾಡ್ಬೋದಾ? ಗೊತ್ತಾಯ್ತರಾ ಎಲ್ಲರಿಗೂ? ಐಡಿಯಾ ಸಿಗ್ತಾ? ಸ್ಟಾರ್ಟ್ ಮಾಡ್ಬೋದಾ ನಾವು? ಪ್ರಶ್ನೆ ಬರಿಬೇಡಿ, ನೇರವಾಗಿ ಕೋಡಿಂಗಿಗೆ ಹೋಗೋಣ. ಆಯಿತಾ? ಡು ನಾಟ್ ರೈಟ್ ಕ್ವೆಶನ್ಸ್, ಪ್ಲೀಸ್ ಡೋಂಟ್ ರೈಟ್ ಕ್ವೆಶನ್ಸ್. ಆಲ್ ದಿ ಆನ್ಲೈನ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ವಾಚಿಂಗ್ ದೀಸ್ ಕ್ಲಾಸಸ್, kindly please do not write the questions. Directly jump into the answers. We need to practice the answers, not the questions, right? So let's move on to the next question, Ajay. ಪೆನ್ನನ್ನು 35 ಎಂದು ಸಂಕೇತಿಸಿದರೆ ಬುಕ್ಕನ್ನು ಏನೆಂದು ಸಂಕೇತಿಸಬಹುದು? ಪ್ರತಿ ಸಾರಿ ಕೂಡಿರಲ್ಲ, ಒಂದೊಂದು ಸರಿ ಕಳೆದಿರ್ತೀವಿ, ಒಂದೊಂದು ಸರಿ ಗುಣಿಸಿರ್ತೀವಿ, ಒಂದೊಂದು ಸರಿ ಬಾಕ್ಸ್ ಇರ್ತೀವಿ. ಏನಾಗಿದೆ ಅಂತ ನೋಡಿ ಕಲಿಬೇಕು ನೀವು. ಬುಕ್ಕನ್ನು ಏನೆಂದು ಸಂಕೇತಿಸುವರು? ಮಾಡ್ತೀರಾ? ಪಿಗೆ ಏನಿದೆಯಪ್ಪ ಕೋಡಿಂಗ? 42 ಬಂತ? ನವೆಂಬರ್ 14 ಹೇಳ್ಕಂತ ಮಾಡಬೇಕು. ಪಿ 16, ಈ ಜ್ಯೋತಿ 5, ನವೆಂಬರ್ 14. ಇದನ್ನೆಲ್ಲ ಏನಂತ ಮಾಡಿದಾರಪ್ಪ ಅವರು? 35 ಅಂತ ಮಾಡಿದ್ದಾರೆ. 35 ಹೇಗೆ ಬಂತಿದ್ದು? ಎಲ್ಲದನ್ನು ಕೂಡಿಸಿದಾರ ಅವರು? 16, 21, 25, 21 + 14 35. ಎಕ್ಸಾಕ್ಟ್ಲಿ. ಹಾಗಂದ್ಮೇಲೆ ಬಿಗೇನಿದೆ 2, ಓಗೆ ಈ ಜ್ಯೋತಿ 15, ಕಿಂಗ್ಸ್ 11 ಪಂಜಾಬ್ 11. ಇವನು ಸಹ ಎಲ್ಲವನ್ನು ಕೂಡಿಸ್ಬಿಡೋಣ. 32 + 11 43. 43 ಬಂತ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಬಂತಂದರೆ ಒಳ್ಳೆಯದು. 43 ಬರ್ತದೆ ಇವನ್ನೆಲ್ಲವನ್ನು ಕೂಡಿಸಿದ್ರೆ. ಏನಮ್ಮ? ಹೌದು. ಬಿಗೆ 2, ಓ ಅಂದರೆ 15, ಕಿಂಗ್ಸ್ 11 ಪಂಜಾಬ್ 11. ಎಲ್ಲ ಅಲ್ಲೂ ಕೂಡಿಸಿದ್ದಾರೆ, ಇಲ್ಲೂ ಕೂಡಿಸಿದ್ದಾರೆ ಅಂದಮೇಲೆ ನಾವು ಇಲ್ಲೂ ಸಹ ಕೂಡಿಸ್ಬೇಕು. ಓಕೆ, ಡನ್. ಸುಷ್ಮಿತಾ ಗೊತ್ತಾಗ್ತಿದೆ ಕಂದ? ಮುಂದೋಗ್ಬೋದ್ರಾ? ಚಲೋ. ಸನ್ನನ್ನು 54 ಎಂದು ಸಂಕೇತಿಸಿದರೆ ಮೂನನ್ನು ಏನೆಂದು ಸಂಕೇತಿಸುವರು? ಸನ್ನನ್ನು 54 ಎಂದು ಸಂಕೇತಿಸಿದರೆ ಮೂನನ್ನು ಏನೆಂದು ಸಂಕೇತಿಸುವರು? ಸನ್ನನ್ನು 54 ಅಂತ ಬರೆದಿದ್ದಾರೆ ಅವರು. ಹಾಗಾದರೆ ಮೂನ್ ಏನಾಗ್ತದೆ? ಸನ್ 54 ಹೇಗಾಗ್ತದೆ? ಎಸ್ ಅಂದರೆ 19, ಯು ಅಂದರೆ ಯುವಕರು 21 ವರ್ಷ ಆಗಿರಬೇಕು, ನವೆಂಬರ್ 14. ಇವ್ರನ್ನೆಲ್ಲ ಕೂಡಿಸಿದಾರ ನೋಡ್ರಿ. ಹೌದಲ್ವಾ? ಕೂಡಿಸಿದಾರಲ್ವಾ? ಎಸ್ ಆರ್ ನೋ? ಸೊ ಇಲ್ಲೂ ಸಹ ಮೂನ್, ಎಮ್ ಅಂದರೆ ಮಿಡಲ್ ಟರ್ಮ್ 13, ಈ ಜ್ಯೋತಿ 15, ಎನ್ ಅಂದರೆ 14. ಚೆಕ್ ಮಾಡ್ತೀನಮ್ಮ ಲೇಖನ. ಸೊ 3 + 5 ಅಲ್ಲ, 5 5 10 17 7 ದಶಕ 1 1 1 2 3 4 5 57. ಇಲ್ಲ ನಾನು ತಪ್ಪು ಮಾಡಿದ್ದೇನೆ ಹೇಳ್ರಿ ಲೆಕ್ಕನ, ಚೆಕ್ ಮಾಡ್ಕೊತೀನಿ ನಾನು. ರೀಡು ಇನ್ನೊಂದ್ಸರಿ ಮಾಡಿಬಿಟ್ರಿ, ಪಟ್ ಅಂತ ಮಾಡಿಬಿಡ್ಬೇಕು. ಡಬ್ಲ್ಯೂಗೆ 23 ಇರೋದಲ್ವಾ ನೋಡ್ರಿ, ಅದಕ್ಕೆ ನಂಬರ್ಸ್ ಚೆನ್ನಾಗಿ ನೆನಪಿರಬೇಕು ಲೆಕ್ಕನ. ಸೊ 3 ಅಂದರೆ ಸಿ ಬರ್ತದೆ, ಹೌದಾ? ಇನ್ನೊಂದು 3 ಅಂದರೆ 13, ಅದೇ ಯಾರಿಗೆ ಕೊಡ್ತೀವಿ? ಎಮ್ಮಿಗೆ ಕೊಡ್ತೀವಿ. ಇನ್ನೊಂದು 3 ಅದು 23, ಅದೇ ಯಾರಿಗೆ ಕೊಡ್ತೀವಿ? ಡಬ್ಲ್ಯೂ ಕೊಡ್ತೀವಿ. ಕ್ಲಿಯರ್ ಇರಬೇಕಿದು. ಮುಂದೋಗ್ಬೋದಾ? ಸೊ ಚಿನ್ನು ಮುಂದೋಗ್ಬೋದಕ್ಕಂದ ಗೊತ್ತಾಗ್ತಿದೆ ಅಲ್ವಾ? ಈಸಿ ಇದೆ ಅಲ್ವಾ? ಕೋಡ್ಸ್ ನೆನಪಿದ್ರೆ ಸಾಕು ನಮಗೆ. ಫಿಶ್, FISH, ಹಾಲೇಶ್, ಕಂಟ್ರೋಲ್
ಹಾಲೇಶ್ 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 ಎಲ್ಲೂ ಹೋಗ್ಬೇಡಪ್ಪ. ಹಾಲೇಶ್ ಇದ್ದೀರಲ್ವಾ ಕ್ಲಾಸಲ್ಲಿ? ಹಾಂ, ಓಕೆ. ಏನೇನೋ ನೆನಪು ಮಾಡ್ಕೊಬಾರ್ದು, ಆಯಿತಾ? ಒಂದು ವೇಳೆ ಭಾಳ ಕಷ್ಟ ಆತಂದ್ರೆ ನಮ್ಮ ಇವ್ರ ಜೊತೆ ಹೋಗ್ಬಿಡು. ಯಾರು ಬಾಲಾಜಿ ಇರ್ತಾರಲ್ಲ, ಅಲ್ಲಿ ಅವ್ರ ಜೊತೆ ಹೋಗ್ಬಿಡು. ಅವ್ರ ಊರಲ್ಲಿ ದೊಡ್ಡ ಕೆರೆ ಉಂಟು. ನಿಮಗೆ ಎಲ್ಲ ರೀತಿ ಸಹಾಯ ಮಾಡ್ತಾರೆ ಅವರು. ನಮ್ಮ ಹಾಲೇಶಂಗೆ ಫಿಶ್ ಅಂದರೆ ಭಾಳ ಇಷ್ಟ. ಅವ್ನು ಬಂದಾಗ ನಾನು ಇನ್ನೊಂದು ಮಾತು ಕೇಳಿದ್ದೆ, ನಿನಗೇನಪ್ಪ ಇಷ್ಟ ಅಂತ ಕೇಳಿದ್ದೆ. ಅವನು ಫಿಶ್ ಇಷ್ಟ ಸರ್ ಅಂತ ಹೇಳಿದ್ದ. ಬಟ್ ಅವನು ಒಂದು ಸ್ಪೆಸಿಫೈ ಮಾಡಲಿಲ್ಲ, ಫಿಶ್ ಸಾಕೋದಕ್ಕೆ ಇಷ್ಟನಾ ಇಲ್ಲ ಊಟ ಮಾಡಲಿಕ್ಕೆ ಇಷ್ಟನಾ ಅಂತ. ಎನಿವೇಸ್, ಸೊ ಏನು ಮಾಡಿದಾರಪ್ಪ, ಎಲ್ಲ ಕೂಡಿಸಿದಾರ ನೋಡ್ರಿ. 6 + 9 15, 15 + 19 34, 34 + 8 42. ಅಬ್ಸಲ್ಯೂಟ್ಲಿ ಎಲ್ಲದನ್ನೂ ಕೂಡಿಸಿದ್ದಾರೆ. ಇಲ್ಲೂ ಸಹ ಕೂಡಿಸ್ಬಿಡೋಣ, ರೈಟ್? 2 2 9 18 ಮತ್ತು ಡಿಗೇನಿದೆ 4 ಇದೆ. ಎಲ್ಲದನ್ನೂ ಆ್ಯಡಪ್ ಮಾಡೋಣ, ಎಲ್ಲದನ್ನೂ ಕೂಡಿಸೋಣ. ಏನಾಗ್ತದೆ ನೋಡಿರಿ, 2 + 9 11, 11 + 18 11 + 18 11 + 18 29, 29 + 4 33. ಸೊ ಬಾಯ್ಸು ಗರ್ಲ್ಸಿಗೆ ಕೊಡ್ಬೋದಪ್ಪ ನನ್ನ ಪ್ರಕಾರ. ಇದನ್ನು ಈಗ ಕೊಡ್ಬೋದು. ಒಂದು ಒಳ್ಳೆ ರೀಸನಬಲ್ ಲೆವೆಲಿಗೆ ಬಂದಿದ್ದೀರ ನೀವೀಗ. ಶಲ್ ವಿ ಸ್ಟಾರ್ಟ್? ರೆಡಿ? ಓಕೆ, ಚಲೋ. ಟ್ರೀ ಮತ್ತು ಲೀಫ್, LEAF, ಲೀಫ್. ಟ್ರೀಯನ್ನು 48 ಎಂದು ಸಂಕೇತಿಸಿದರೆ ಲೀಫನ್ನು ಏನೆಂದು ಸಂಕೇತಿಸುವರು? ಇದು 48 ಆದರೆ ಲೀಫ್ ಏನಾಗುತ್ತೆ? 24. ವೆರಿ ಗುಡ್ ತೇಜಸ್. ಟಿ ಅಂದರೆ T20, ರೈಟ್ ಟು ವೋಟ್ 18 ವರ್ಷ ಆದಮೇಲೆ. ಈ ಜ್ಯೋತಿ 5 ಕರೆಕ್ಟಾ? ಲಂಚ್ ಇದೇನು ಮಾಡಿದ್ದಾರೆ ಮಕ್ಕಳು? ಇಲ್ಲೆಲ್ಲ ಕೂಡಿಸಿದ್ದಾರೆ, ರೈಟ್? ನೋಡಿರಿ, 20 30 48. ಸೊ 48 ಆಗ್ತದೆ. ನಿಧಾನವಾಗಿ ಕೂಡಿಸಿ. ಲಂಚ್ ಟೈಮ್ 12 ಗಂಟೆಗೆ ಬರುತ್ತೆ. ಈ ಜ್ಯೋತಿ 5, A1 ಫಿಕ್ಸ್ ಅಂದರೆ 6. ಇವನ್ನೆಲ್ಲ ಕೂಡಿಸ್ರಿ. 12 + 5 17, 17 18 18 + 6 18 + 6 24, ರೈಟ್? 24 ಮುಂದೆ ಹೋಗ್ಬೋದ್ರಾ ಕಂದ? ಎಲ್ಲರೂ ರೆಡಿ? ಹಾಂ, ಡೆಫಿನೆಟ್ಲಿ 1 ಪಾಯಿಂಟ್. ಮುಂದೆ ಹೋಗ್ಬೋದ್ರಲ್ಲ? ಹಲೇಶ್ ಮುಂದೆ ಹೋಗೋಣ ಕಂದ? ಚಾಲೋ. ಸ್ನೋವನ್ನು ಏನೆಂದು ಸಂಕೇತಿಸುವರು? ರೈಟ್ ಟು ವೋಟ್ 18, A1 I9, N ಅಂದರೆ ನವೆಂಬರ್ 14, S ಅಂದರೆ 19, N ನವೆಂಬರ್ 14, ಈ ಜ್ಯೋತಿ 15, W 23. ವೆರಿ ಗುಡ್. 71 ಬಾಯ್ಸ್ ಗರ್ಲ್ಸ್ ಈಕ್ವಲ್. ಹಾಂ, ವೆರಿ ಗುಡ್. 71 ಬಂದಿದೆ ಅಂದರೆ ಕರೆಕ್ಟ್ ಇದೆ. ಸೊ 18 1 19 19 9 38 38 + 14 40. 18 1 19 19 9 28 28 + 14 42. ಓಕೆ, ಡನ್. ಓಕೆ. ಎಷ್ಟು ಬಂದಿದೆ ನಿಮಗೆ? 71. ಆಲ್ ರೈಟ್. 71 ಬಂದಿದೆ ಅಂದರೆ ಪರವಾಗಿಲ್ಲ. ಎಲ್ಲರಿಗೂ ಅದೇ ಬಂದಿದೆ ಅಂದರೆ ಸರಿಯಾಗಿರ್ತದೆ ಅದು. ಮುಂದೆ ಹೋಗ್ಬೋದ್ರಾ? ರೆಡಿ? ಚಾಲೋ, ಟೇಕ್ ಇಟ್. ಸ್ಟಾರನ್ನು 58 ಎಂದು ಸಂಕೇತಿಸಿದರೆ ಪ್ಲಾನೆಟನ್ನು ಏನೆಂದು ಸಂಕೇತಿಸುವರು? STAR, ಸ್ಟಾರನ್ನು ಸ್ಟಾರನ್ನು 58 ಎಂದು ಸಂಕೇತಿಸಿದರೆ ಪ್ಲಾನೆಟನ್ನು ಏನೆಂದು ಸಂಕೇತಿಸುವರು? 68 ಅಂತ. ಓಕೆ, ಚೆಕ್ ಮಾಡೋಣ. S ಅಂದರೆ 19,
T20 1, ರೈಟ್ ಟು ವೋಟ್ 18 ಇಸ್ ಈಕ್ವಲ್ ಟು ಏನಾಗ್ತದೆ ಪಿ ಅಂದರೆ ಪಿ 16, ಲಂಚ್ ಟೈಮ್ ಎಷ್ಟೇ ಯಾವಾಗಪ್ಪ 12 ಗಂಟೆಗೆ, ಎ ಅಂದರೆ 1, ನವೆಂಬರ್ 14, ಈ ಜ್ಯೋತಿ 5, T20 ಕ್ರಿಕೆಟ್ ಮ್ಯಾಚ್. ಹೌದಲ್ವಾ? ಏನು ಮಾಡಿದ್ದಾರೆ ಎಲ್ಲ ಕಡೆ, ಏನು ಮಾಡಿದ್ದಾರೆ, ಕೂಡಿಸಿದ್ದಾರೆ. ಕರೆಕ್ಟಾ? ಇದು 58 ಬಂದಿದೆ. ಇಲ್ಲೂ ಸಹ ಏನು ಮಾಡಬೇಕಾಗತ್ತೆ, ನಾವು ಕೂಡಿಸ್ತೀವಿ. ಏನು ಬರ್ತು ಮಕ್ಕಳೇ ನೋಡಿರಿ, ಎಷ್ಟು ಬಂತಮ್ಮ? 68 ಬಂತಾರೆ ಎಲ್ಲರಿಗೂ. ನಾನೇನು ಮಾಡೋದಿಲ್ಲ, ಎಲ್ಲರಿಗೂ ಅದೇ ಬಂದಿದೆ ಅಂದರೆ ತಪ್ಪಾಗಿರಲ್ಲ, ಬಹುತೇಕ ಅದೇ ಇರ್ತದೆ. ನಾನು ಆ್ಯಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. 68. ಸೊ ಈ ಸತಿ ಗಲ್ಸಿಗೆ ಬಂತ? 10. ಹೋ. ನೀವು ಸ್ಟಾರ್ಟಿಂಗ್ ಜಾಸ್ತಿ ಇದ್ರಲ್ವಾ, ಕಡಿಮೆ ಆಗ್ಬಿಟ್ರಾ? MOUSE ಮೌಸನ್ನು 73 ಎಂದು ಸಂಕೇತಿಸಿದರೆ ಕೀಬೋರ್ಡನ್ನು ಏನೆಂದು ಸಂಕೇತಿಸಬಹುದು? ಸ್ವಲ್ಪ ಸಾವಕಾಶ ಮಾಡಬೇಕು, ನಂಬರ್ ಕೋಡಿಂಗ್ ಚೆನ್ನಾಗಿ ಬರಬೇಕು, ಟ್ರಿಕ್ಸ್ನ ಬಾಯಲ್ಲಿ ಹೇಳ್ಕೊಂತ ಮಾಡಿರಿ ನಿಧಾನವಾಗಿ. ಎಮ್ ಅಂದರೆ ಮಿಡಲ್ ಟರ್ಮ್ 13, ಈ ಜ್ಯೋತಿ 15, ಇದಕ್ಕೂ ಮ್ಯಾಥಮೆಟಿಕ್ಸ್ ಬೇಕಾಕತ್ರಿ. ಹೌದ್ರಿ? ಇವ್ರನ್ನೆಲ್ಲರನ್ನು ಆ್ಯಡ್ ಮಾಡಿದ್ದಾರೆ ನೋಡ್ರಿ. ಹೌದಾ? 73 ಇದೆ. ನಿಮಗೂ 81 ಬಂತ ಅಂದರೆ ಹೇಳ್ರಿ, ಬಟ್ ನಾನು ಹೆಲ್ಪ್ ಮಾಡ್ತೀನಿ. ಕಿಂಗ್ಸ್ 11 ಪಂಜಾಬ್, ಈ ಜ್ಯೋತಿ, ವೈ ಅಂದರೆ 25, ಈ ಜ್ಯೋತಿಯಲ್ಲಿ ಬಿ ಅಂದರೆ 2, ಈ ಜ್ಯೋತಿಯಲ್ಲಿ ಓ 15, ಎ 1, ರೈಟ್ ಟು ವೋಟ್ 18, ಡಿ ಅಂದ್ರೆ 4. ಹನುಮಂತವನ್ನೆಲ್ಲವನ್ನು ಕೂಡಿಸ್ಬೇಕಪ್ಪ ನಾವು. ರೈಟ್ ಸುಭಾಷ್? ಇದನ್ನೆಲ್ಲವನ್ನು ಆ್ಯಡ್ ಮಾಡ್ಬೇಕು ನಾವು. ಎಷ್ಟು ಬರ್ತದೆ ನಿಮಗೆ? 81 ಬರ್ತದೆ? ಓಕೆ, ಮತ್ತು 81 ಆನ್ಸರ್. ಸಿಂಪಲ್. ಆನ್ಸರ್. ಓಕೆ. ಓಹೋ, ಡೈರೆಕ್ಟ್ ಅದಕ್ಕೆ ಹೋಗ್ತಿದ್ದೀರಾ? ಓಹೋ, ನೀವು ಡೈರೆಕ್ಟ್ ಹೋಗ್ತಿದ್ದೀರಾ? ಮಾಡಿರಿ ಗೊತ್ತಾಗ್ತದೆ. ಈಗ ಮುಂದೋಗೋಣ. ಡೈರೆಕ್ಟ್ ಹೋಗ್ರಿ ಹನುಮಂತು, ಡೈರೆಕ್ಟ್ ಹೋಗ್ಬಿಟ್ರಪ್ಪ. ನಾನು ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ, ಮಾಡ್ತೀರಾ? ಯಾರು ಕ್ರ್ಯಾಕ್ ಮಾಡ್ತೀರಾ ನೋಡೋಣ. ಒಂದು ಸಂಕೇತದ ಪ್ರಕಾರ ಏನಂತ ಕರೀತಾರವರು? 2, ಬಿನ ಏನಂತ ಕರೀತದಾರ? 4, ಸಿನ ಏನಂತ ಕರೀತದಾರ? 6, ಡಿನ ಏನಂತ ಕರೀತದಾರ? 8. ಇಲ್ಲಿ ಸೈಡಿಗೆ ಬರಿತೀನಪ್ಪ. 36, 2, 6. ಓಕೆ, ತೇಜಸ್ ಅವರು ಒಂದು ಆನ್ಸರ್ ಕೊಟ್ಟಿದ್ದಾರೆ, ಚೆಕ್ ಮಾಡೋಣ ನಾವು. ಸೊ ಏನಂತ ಮಾಡ್ಬೋದು? ವಿನಯ್ ಪಾಟೀಲ್ ಇಲ್ಲಿ ಏನಂತ ಹೇಳಿದಾರೆ? 2 ಅಂತ ಹೇಳ್ಯಾರ ಅವರು. ಏನಂತ ಹೇಳ್ಯಾರ? 2. ಬಿನ ಏನಂತ ಹೇಳ್ಯಾರ? 4. ಸಿನ ಏನಂತ ಹೇಳ್ಯಾರ? 6. ಡಿನ ಏನಂತ ಹೇಳ್ಯಾರ? 8 ಅಂತ ಹೇಳ್ಯಾರ. ಹೆಂಗೆ ಬಂದ್ವು ನಂಬರು? ಇಲ್ಲಿ ಹೇಗೆ ನಮಗಿದ್ದು 1, 2, ಆಯಿತಾ? ಓಕೆ. ಸೊ 2, 3 ಮತ್ತು 4 ಅಂತ ನಾವು ಕೊಡ್ತಾ ಇದ್ವಿ. ಎಸ್ ಆರ್ ನೋ? ಇದೇ ತಾನೇ ಕೋಡಿಂಗ್ ಕೊಡ್ತಾ ಇದ್ದಿದ್ದು. ಬಟ್ ಅವ್ರೇನು ಹೇಳ್ತಿದ್ದಾರೆ? ಎ ಅಂದರೆ 2, ಬಿ ಅಂದರೆ 4, ಸಿ ಅಂದರೆ 6, ಡಿ ಅಂದರೆ 8 ಅಂತ ಹೇಳ್ತಿದ್ದಾರೆ. ಎಲ್ಲಪ್ಪ ಏನು ಮಾಡಿದ್ದಾರೆ ಇಲ್ಲಿ ಅವರು? ಇದಕ್ಕೆ ಎಲ್ಲವಕ್ಕೂ 2 ಗುಣಿಸಿದ್ದಾರೆ. ಎಲ್ಲವಕ್ಕೂ 2 ಗುಣಿಸಿದ್ದಾರೆ ನೋಡ್ರಿ. ಎಸ್ ಆರ್ ನೋ? 1 2 2, 2 2 4, 3 2 6, 4 2 8. ಎಸ್ ಆರ್ ನೋ? ಇದನ್ನು ಈ ರೀತಿ ಮಾಡಬೇಕಾಗತ್ತೆ ನಾವು.
ತಿಳ್ಕೊಬೇಕು ಮೊದಲು ಏನು ಮಾಡಿದ್ದಾರೆ, ಕೋಡಿಂಗ್ ಹೆಂಗೆ ಮಾಡಿದ್ದಾರೆ ಅವರು. ಎಗೆ 2 ಹೆಂಗೆ ಕೊಟ್ಟರು, ಬಿಗೆ 4 ಹೆಂಗೆ ಬಂತು, ಸಿಗೆ 6 ಹೆಂಗೆ ಬಂತು, ಎಲ್ಲ ಕಡೆ 2 ಗುಣಿಸ್ತಿದ್ದಾರೆ. ಹಾಗಂದ್ಮೇಲೆ ನಮ್ಮ ಹತ್ರ ಏನಿದೆ ಈಗ, ರಾಮ ಅಂತ ಇದೆ, ರೈಟ್. ರಾಮ ಅಂತ ಇದೆಯಲ್ವಾ, ಇದನ್ನು ಕೋಡ್ ಮಾಡಬೇಕು. ಆರ್ ಅಂದರೆ ಎಷ್ಟಪ್ಪ, 18. ಎ ಅಂದರೆ 1, ಎಮ್ ಅಂದರೆ 13, ಎ ಅಂದರೆ 1. ಇವರೆಲ್ಲರಿಗೂ ನಾನೇನು ಗುಣಿಸ್ಬೇಕು, 2 ಗುಣಿಸ್ಬೇಕು. 2 ಗುಣಿಸಿದ್ರೆ ಏನು ಬರುತ್ತೆ, 36. 1 2 2, 13 2 26, 1 2 2. ಸೊ ತೇಜಸ್ ಹೇಳಿದ್ದು ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಮುಂದೋಗೋಣ. ಅದೇ ರೀತಿ ಮಾಡ್ತೀರಾ, ಸೇಮ್ ಕೋಡಿಂಗ್ 2 ಸರಿ ಗುಣಿಸಿದ್ದಾರೆ. ಪ್ರತಿಯೊಂದು ಕೋಡಿಗೂ 2 ಸರಿ ಗುಣಿಸಿದ್ದಾರೆ, ಹೌದಲ್ವಾ? ಸೊ ಹಾಗಾದ್ಮೇಲೆ ಸೀತಾ ಅನ್ನೋದನ್ನು ನಾವು ಏನಂತ ಸಂಕೇತಿಸಬಹುದು? ABCD. ಒಂದು ವೆರಿ ಗುಡ್. ಸೊ ಇದಕ್ಕೆ ನಾವು ಏನಂತ 2 ಗುಣಿಸ್ಬೋದು ನಾವು ಮಕ್ಕಳಲ್ಲಿ, ರೈಟ್. 2 ಗುಣಿಸ್ಬೋದು. 1 2 2, 2 2 4, 3 2 6, 4 2 8. ಹೌದಲ್ವಾ? ಎಗೆ 2 ಹೆಂಗೆ ಬಂತು, ಬಿಗೆ 4 ಹೇಗೆ ಬಂತು, ಸಿಗೆ 6, ಡಿಗೆ 8 ಹೆಂಗೆ ಬಂತು ಅಂತ ತಮ್ಮ ಸ್ಥಾನಗಳಿಗೆ 2 ಗುಣಿಸಿದ್ದಾರೆ. ಸೊ ಹಾಗಾಗಿ ರಾಮ ಆದಮೇಲೆ ಬರೋರು ಯಾರು? ಸೀತಾ. ಸೀತಾ ಅವ್ರನ್ನ ಏನಂತ ನಾವು ಕೋಡ್ ಮಾಡ್ಬೋದು, ಕರೆಕ್ಟಪ್ಪ? ಓಕೆ, ನಾನೇನೂ ಬಿಟ್ಟಿಲ್ಲ, ಬಟ್ ಇಬ್ಬರಿಗೂ ಒಂದೇ ಬಂತಲ್ವ, ಕಲಿಬೇಕು ಮೊದಲು ನಾವು, ರೈಟ್. ಸೊ ಏನು ಬರ್ತದೆ, 19. ಇಲ್ಲೇನು ಬರ್ತದೆ, 9. T20, ರೈಟ್. ಏನು ಬರ್ತದಪ್ಪ, 1. ಆದರೆ ಇವ್ರಿಗೆಲ್ಲರಿಗೂ ಏನು ಮಾಡಬೇಕು, ಎಲ್ಲರಿಗೂ 2 ಗುಣಿಸ್ಬೇಕು ಬಾಲಾಜಿ, ರೈಟ್. ಬರ್ತದಲ್ಲಪ್ಪ ಗುಣಕಾರ ಭಾಗಕಾರ ಗಣಿತದ ಮೂಲ ಕ್ರಿಯೆಗಳು. 19 2 38, 9 2 22, 1 2 ಇದೇ ರೀ. ಅದಕ್ಕೆ ಫೈನಲ್ ಕೋಡ್ ಇದು. ಗೊತ್ತಾಯ್ತಾ ಹೇಗೆ ಮಾಡ್ತಿದ್ದೀವಂತ? ಮೊದಲು ಅದರಲ್ಲಿ ಹಿಂದಿನ ಲಾಜಿಕ್ ತಿಳ್ಕೊಬೇಕು, ಆಮೇಲೆ ಈ ಥರ ಮಾಡಬೇಕು. ಮುಂದೆ ಹೋಗೋಣ, ರೈಟ್. ಇಂಟ್ರೆಸ್ಟಿಂಗ್. ನಾವು ನೇರವಾಗಿ ಕೃಷ್ಣ ಬರೆಯೋಣ ಈಗ. ಕೃಷ್ಣ ನೀ ಬೇಗನೆ ಬಾರೋ, ನಮ್ಮ ಮಕ್ಕಳನ್ನು ನಿದ್ದೆಯಿಂದ ಎದ್ದೇಳಿಸೋ. ಓಹ್ ಹೌದಾ ನಿಸಾರ್? ನಿದ್ದೆ ಮಾಡೋಣ ಅಂದರೆ ಭಾಳ ಒಳ್ಳೆಯದು. ಕೋಡ್ ಬರೀ ಸರ್, ಅಲ್ಲಿ ಕೆಳಗೆ ಕೋಡ್ ಬರೆಯೋದಕ್ಕೆ. ಕೇಗೇನಿದೆ, ಕಿಂಗ್ಸ್ 11 ಪಂಜಾಬ್ ನಿಸಾರ್, ಕಿಂಗ್ಸ್ 11 ಪಂಜಾಬ್. R18. ಇದನ್ನು ಯಾರಿಗೂ ಕೊಡೋದು ಕಷ್ಟ ಇದೆಯಪ್ಪ, ಇದನ್ನು ಕೊಡೋದು ಭಾಳ ಕಷ್ಟ ಇದೆ. ಇವರು ಎಲ್ಲರಿಗೂ ಏನು ಗುಣಿಸ್ಬೇಕು ನಾನು? 2 ಗುಣಿಸ್ಬೇಕಾ, ರೈಟ್. ನಾನು ನೇರವಾಗಿ ಮಾಡಿಬಿಡ್ತೀನಿ ಮನಸ್ಸಲ್ಲಿ. 11 2 22, 18 2 36, 9 2 18, 19 2 38, 8 2 16, 14 2 28, 1 2 2. ಡನ್. ಸರಿನಪ್ಪ? ಸರಿ ಆಯ್ತಾ? ಕಾಮ ಹಾಕಲ್ಲ, ಕಾಮ ಹಾಕದೇ ಕೊಟ್ಟಿರ್ತಾರೆ ಆನ್ಸರ್. ಇದಕ್ಕೆ ಕೊನೆಗೆ ಆನ್ಸರ್ ಕೊಟ್ಟಿರ್ತಾರಲ್ಲ, ಕಾಮ ಹಾಕದೇ ಕೊಟ್ಟಿರ್ತಾರೆ, ಜೋಡಿಸ್ಕೊಟ್ಬಿಡ್ತಾರೆ ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತ. ಬಟ್ ಆ ಲಾಜಿಕ್ ಪ್ರಕಾರ ನಾವು ಬರೆಯೋದು ಕಲಿಬೇಕು. ಓಕೆ, ಮುಂದೋಗ್ಬೋದಾ? ಸೇಮ್ ಲಾಜಿಕ್ ಲಕ್ಷ್ಮಿಗೆ ಅಪ್ಲೈ ಮಾಡೋಣ. ಲಕ್ಷ್ಮಿ, ಕೃಷ್ಣ ನೀನು ಬೇಗನೆ ಬಾರು ಅಂತ ಇದೆ ಒಂದು ಹಾಡು. ಇನ್ನೊಂದು ಕಡೆ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತಲೂ ಹಾಡಿದೆ. ಎಲ್ಲರೂ ಬರಬೇಕು, ಕೃಷ್ಣನೂ ಬರಬೇಕು, ಲಕ್ಷ್ಮಿನೂ ಬರಬೇಕು, ಕೊನೆಗೆ ಕೋಡಿಂಗ್ ಡಿಕೋಡಿಂಗು ಸಹ. ಎಸ್, ಪ್ಲೇಸ್ ವ್ಯಾಲ್ಯೂಸ್ ಬರೆದ್ಬಿಡ್ತೀನಿ ಮಕ್ಕಳೇ. 12 1, ಕಿಂಗ್ಸ್ 11. ಲಾಜಿಕ್ ಗೊತ್ತಾಗಬೇಕು ನಮಗೆ. ಅಲ್ಲಿ ಎಲ್ಲ ಕಡೆ 2 ಗುಣಿಸಿದ್ದಾರೆ, ಇಲ್ಲೂ ಸಹ 2 ಗುಣಿಸ್ಬಿಡೋಣ. 12 2 24, 1 2 2, 22, 38, 8 2 16, 13 2 26, 9 2 18. ಫಾಸ್ಟ್ ಹೋಗ್ಬೋದಾ? ಗೊತ್ತಾಗ್ತಿದೆಯಾ? ಒಂದು ಸರಿ ಗೊತ್ತಾಗ್ಬೇಕು ಮಕ್ಕಳು ಅಷ್ಟೇ, ಆಮೇಲೆ ಎಲ್ಲ ಮಾಡ್ತೀರಿ ನೀವು. ಅದ್ರ ಹಿಂದೆ ಏನಿದೆ ಅನ್ನೋದು ತಿಳ್ಕೊಬೇಕು ನಾವು. ಮುಂದೆ ಹೋಗ್ಬೋದ್ರಾ? ಆಲ್ರೆಡಿ ಚಲೋ ತಗೊಳ್ರಿ, ಕ್ವೆಶನ್ ತಗೊಳ್ರಿ. ಗಣೇಶ್ ಅಂತ ಬಂತ ಸರಿ. ಕೃಷ್ಣ, ಲಕ್ಷ್ಮಿ, ಗಣೇಶ ಎಲ್ಲ ದೇವರು ಬರ್ತದಾರೆ ನೋಡ್ರಿ. ವೆರಿ ಗುಡ್. ಗಣೇಶಂಗೂ ಬಾರಪ್ಪ ಅಂತ ಯಾರು ಹಾಡು ಮಾಡಿಲ್ಲಲ್ಲ? ಅವ್ರಿಗೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ.
ನಂಬಿದವರ ಬಾಳಿಗೆ ಪ್ಲೇಸ್ ವ್ಯಾಲ್ಯೂಸ್ ನೀಟಾಗಿ ಈ ಥರ ಬರ್ಕೊಂಬಿಡಿ. ಪ್ರಾಕ್ಟೀಸ್ ಆಗ್ತದೆ ಮಕ್ಕಳೇ. ಮಾಡಿ ಮಾಡಿ ಕಲಿಯೋದು ಹೆಚ್ಚಿದೆ ಇದರಲ್ಲಿ. ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಈಸಿ ಆಗ್ತದೆ. ಹಾಂ ಇಲ್ಲೇನು ಮಾಡ್ಬೋದು ಮಕ್ಕಳೇ ನಾವು ಏನಪ್ಪ ಡೈರೆಕ್ಟ್ 2 ಗುಣಿಸಿದ್ದಾರೆ ಎಲ್ಲ ಕಡೆ ಅಲ್ಲೂ ಸಹ. ಸೊ ಅದೇ ಲಾಜಿಕ್ ಇಲ್ಲಿ ಅಪ್ಲೈ ಮಾಡೋಣ. 2 ಗುಣಿಸೋಣ ಸಾಗರ್, 2 ಗುಣಿಸೋಣ. ಸೊ 7 2 14 ಎಲ್ಲಪ್ಪ, 1 2 2 14 2 28 ಎಲ್ಲಪ್ಪ, 5 2 10 19 2 38 8 2 16 1 2 2. ಗೊತ್ತಾಗ್ತಿದೆಯಲ್ಲ? ಈಸಿ ಇದೆಯಲ್ಲಪ್ಪ, ಮಾಡೋಕ್ಕೆ ಬರ್ತದಲ್ಲ? ಹಾಂ ಏನಪ್ಪ? ಇಲ್ಲ ಯಾರಿಗೂ ಪಾಯಿಂಟ್ ಇಲ್ಲ. ಈಗ ನಾನು ಯಾರಿಗೂ ಕೊಡೋದಿಲ್ಲ. ಇದು ಭಾಳ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ. ಎವ್ಯಾಲ್ಯೂಯೇಟ್ ಮಾಡೋದು ಕಷ್ಟ ಆಗ್ತದೆ ನನಗೆ. ಮಾಡಿರಿ, ಎಲ್ಲ ಅಭ್ಯಾಸ ಥರ ಮಾಡಿರಿ ಅದನ್ನು, ಆಯಿತಾ? ಸೊ ಇಲ್ಲಿ ದುರ್ಗಾನ ಕೋಡ್ ಮಾಡಿರಿ. ಓಹೋ, ಗಣೇಶ ಆದಮೇಲೆ ದುರ್ಗಾ. ನೆಕ್ಸ್ಟ್ ಏನು ಚಾಮುಂಡಿ ಐತೇನಪ್ಪ? 4. ಯುವಕರಂದ್ರೆ 21 ವರ್ಷ, ರೈಟ್ ಟು ವೋಟ್ 18 ವರ್ಷ ಆದಮೇಲೆ 7 1. ಇವರಿಗೆಲ್ಲರೂ ಇವರೆಲ್ಲರೂ 2 ಪಟ್ಟು ತಗೊಬೇಕು. ನಾನು 2 ಪಟ್ಟು ತಗೊಬೇಕು, 2 ಪಟ್ಟು ತಗೊಬೇಕು. 2 ಪಟ್ಟು ಅಂದರೆ ಗುಣಾಕಾರ. ಸೊ 4 2 8 21 2 40 2 18 2 36 7 2 14 1 2 2. ಸುಭಾಷ್ ಬರ್ತಾ ಇದೆಯಪ್ಪ? ಮುಂದೋಗ್ಬೋದ್ರಾ? ಚಾಲೋ. ಒಂದು ಸಂಕೇತದ ಪ್ರಕಾರ ದುರ್ಗಾ ಆದಮೇಲೆ ಶಿವ ಬಂತು ನೋಡ್ರಿ. ನೆಕ್ಸ್ಟ್ ಮೇ ಬಿ ಪಾರ್ವತಿ ಇರಬೇಕು. ಶಿವ 19 8 9 22 1. ನೇರವಾಗಿ ಮಾಡ್ಬೋದಾ? ಮನಸ್ಸಲ್ಲೇ ಮಾಡ್ಬೋದಾ ನಾವು? ಹೋಗ್ತಾ ಏನು ಮಾಡ್ಬೋದು ಅಂದರೆ ಪೊಸಿಷನ್ ವ್ಯಾಲ್ಯೂ ಬೇಕಿಲ್ಲ ನಮಗೆ, ಮನಸ್ಸಲ್ಲೇ ಇರ್ತದೆ ವ್ಯಾಲ್ಯೂ. ಅದಕ್ಕೆ 2 ಗುಣಿಸ್ಬಿಟ್ಟು ಬರೆದ್ಬಿಡ್ಬೋದು. ಹೌದಾ ಇಲ್ವಾ? ಗೊತ್ತಾಗ್ತಿದ್ದು ನಿಮಗೆ? ಯಾರಿಗಾರ ಅನಿಸ್ತಾ ಇದೆಯಾ ಆ ಥರ ಮನಸ್ಸಿಗೆ? ನಾನಾ ಮಾಡೋದು ಮತ್ತು ದಡ್ಡ ಇರೋದಿಲ್ಲಿ. 19 2 38 8 2 16 9 2 18 22 2 44 1 2 2. ಸರಿ ಇದೆಯಾ ಮಕ್ಕಳೇ? ಸರಿದೆಪ್ಪ? ಓಕೆ, ನಾನು ನೇರವಾಗಿ ಮಾಡ್ತೀನಿ. ಓಹೋ, ಶಿವ ಆದಮೇಲೆ ಹನುಮಾನ್ ನೋಡ್ರಿ ಇಲ್ಲಿ. ನಾವು ನೇರವಾಗಿ ಮಾಡ್ತೀನಿ ನೋಡ್ರಿ ಮಕ್ಕಳಿಗೆ. ನೀವು ನೇರವಾಗಿ ಮಾಡ್ಬೋದು, ಮನಸ್ಸಲ್ಲೇ ಮಾಡ್ಬೋದು. ಹೆಚ್ ಅಂದರೆ 8 8 2 16. ಎ ಅಂದರೆ 1 1 2 2. ನವೆಂಬರ್ 14 14 2 28. ಯುವಕರಿಗೆ 21 ವರ್ಷ 21 2 42. ಎಮ್ ಅಂದರೆ 13 13 2 26. ಎ ಅಂದರೆ 1 1 2 2. ನವೆಂಬರ್ 14 14 2 28. ಈಸಿ ಗೊತ್ತಾಗ್ತಿದೆ ಎಲ್ಲರಿಗೂ? ಹಲೋ, ಮುಂದೆ ಹೋಗ್ಬೋದ್ರಾ ಎಲ್ಲರೂ? ವೆರಿ ಗುಡ್. ಒಂದು ಗುಣಿಸಿಲ್ಲ, ಅದೇನಿದೆಯೋ 18 ಇದ್ದಾರೆ. 1 2 3 4 ABCD. ಹಾಗಂದ್ಮೇಲೆ ಬಬಲ್ ಏನಾಗುತ್ತೆ? ಅದರ ಕ್ರಮಾನುಸಾರ ಬಬಲ್ ಏನಂತ ಬರಿಬೋದು ನಾವು? ಸಿಂಪಲ್ ಕೋಡಿಂಗ್, ಸಿಂಪಲ್ ನಂಬರ್ ಕೋಡಿಂಗ್. ಬಿ ಅಂದರೆ 2ನೇ ನಂಬರು, 2ನೇದು. ಯು ಅಂದರೆ 21. ಇದುವರೆಗೂ ಮಾಡಿದ್ರಲ್ಲಿ ಏನು ಭಾಳ ಸಿಂಪಲ್ ಇತ್ತು, ಅದೇ ಇದೆ ಇದಕ್ಕೆ. ಬಿ ಅಂದರೆ 2 2 12 5. ಇಷ್ಟೇ, ದಟ್ಸ್ ಆಲ್. ಸೂಪರ್ ಈಸಿ. ಹಾಂ ಅಷ್ಟೇ. ಏನೇನು ಮಾಡಿದ್ದಾರೆ? ಎ ಅಂದರೆ 1 ನೋಡಪ್ಪ, ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 3, ಡಿ ಅಂದರೆ 4, ಮತ್ತು ಯು ಅಂದರೆ ಏನಾಗುತ್ತೆ? 21. ಇ ಅಂದರೆ ಏನು ಬರುತ್ತೆ? ಈ ನೆಕ್ಸ್ಟ್ ನಂಬರ್ 5 ಬರುತ್ತೆ. ಹಿಂಗೆ ಹೋಗ್ತದಲ್ವಾ? ಯುಗೇನು ಬರ್ತದೆ? ಅದ್ರ ಪ್ರಕಾರ 21 ಬರ್ತದೆ. ಯುವಕರು 21 ವರ್ಷ ಕ್ರಮಾನುಸಾರ ಬರ್ತಿದ್ದಾರಲ್ವಾ? ಏನಾರು ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ. ಸಣ್ಣಲೇಶ. ಸೊ ನೇರವಾಗಿ ನಾವು ಕೋಡಿಂಗ್ ಮಾಡ್ಬೋದು. ನೀವು ಇದೇ ಥರ ಕ್ರಿಕೆಟ್ ಕೋಡ್ ಮಾಡಿರಿ. ಬರ್ತದೆ ಅಂತ ಹಾಗೆ ಕೂರಬಾರ್ದು ಮಕ್ಕಳೇ, ಅಭ್ಯಾಸ ಮಾಡಬೇಕು. ಬರೀರಿ, ಎಲ್ಲರೂ ಕ್ರಿಕೆಟ್ ಅಂತ ಬರೀರಿ, ಕೋಡ್ ಮಾಡಿರಿ. ಆನ್ಸರ್ ಯಾರು ಹೇಳಲಿಕ್ಕೆ ಹೋಗ್ಬೇಡ್ರಿ. ಗೊತ್ತು ನನಗೆ ಇದು ಸುಲಭ ಇದೆ, ಇದು ಭಾಳ ಸುಲಭ ಇದೆ, ನನಗೆ ಗೊತ್ತು, ಭಾಳ ಸುಲಭ ಇದೆ. ಕೋಡ್ ಮಾಡಿರಿ. ಸಿಫಿಲೋರಕ್ಸ್ ಮನಸ್ಸಲ್ಲಿ ಹೇಳ್ತಾ ಮಾಡಿರಿ. ಸಿಫಿಲೋರಕ್ಸಲ್ಲಿ ಸಿ ಬರುತ್ತೆ 3, ರೈಟ್ ಟು ವೋಟ್ 18, I9, ಸಿಫಿಲೋರಕ್ಸ್ 3, ಕಿಂಗ್ಸ್ 11 ಪಂಜಾಬ್, ಈ ಜ್ಯೋತಿ 5, T20 ಕ್ರಿಕೆಟ್ ಮ್ಯಾಚ್. ಈ ರೀತಿ ಹೇಳ್ಕೊಂತ ಮಾಡಿರಿ. ಓಕೆ, ಬರ್ತಿದ್ಯಪ್ಪ ಪ್ರತೀಕ್ ರಾಜ್? ನೆಕ್ಸ್ಟ್ ಹೋಗ್ಬೋದ್ರಾ ನಿಸಾರ್?
ಡಾಲ್ಫಿನ್. ಡಾಲ್ಫಿನ್ ನೋಡಿದ್ದೀರಾ? ನಮ್ಮ ದೇಶದಲ್ಲಿ ಎಲ್ಲಿ ಸಿಗ್ತಾವೆ ನೋಡಿದ್ದೀರಾ ಡಾಲ್ಫಿನ್ ಮಕ್ಕಳೇ? ವೆರಿ ಗುಡ್. ಯಾರಪ್ಪ ಹೇಳಿದ್ದದು? ಸಮರ್ಥ ಎಷ್ಟಿದ್ದು. ಜಿ ಕೆ ಭಾಳ ಸ್ಟ್ರಾಂಗ್ ಐತ್ರಿ. ಜಿ ಕೆ ಒಂದು ಪಾಯಿಂಟ್ ಬಿಡೋದಿಲ್ಲ ಅವನು. ಗಂಗಾ ನದಿಯಲ್ಲಿ ಸಿಗ್ತಾವೆ ಡಾಲ್ಫಿನ್ಗಳು. ಅಮೆಝಾನ್ ನದಿಯಲ್ಲೂ ಸಿಗ್ತವೆ. ಅಮೆಝಾನ್ ನದಿಯಲ್ಲೂ ಡಾಲ್ಫಿನ್ಗಳು ಸಿಗ್ತಾವೆ. ಸೊ ಡಾಲ್ಫಿನ್ ಮತ್ತು ಇನ್ನೊಂದು ವಿಷಯ ಗೊತ್ತಿರಲಿ, ಡಾಲ್ಫಿನ್ ಮೀನಲ್ಲ, ಪ್ರಾಣಿ ಅದು. ಆಯಿತಾ? ಡಾಲ್ಫಿನ್ ಮೊಟ್ಟೆ ಆಡಲ್ಲ, ಮರಿ ಆಗ್ತದೆ. ಆ ಮರಿಗಳಿಗೆ ಹಾಲು ಕೊಡುತ್ತೆ ಡಾಲ್ಫಿನ್. ಮಾತಾಡ್ತಾವೆ, ಹೌದು. ಸೊ ಡಾಲ್ಫಿನ್ D4 O ಈ ಜೊತೆ 15, ಲಂಚ್ ಟೈಮ್ 12 ಗಂಟೆಗೆ, P6 H8 I9 ನವೆಂಬರ್ 14 P16. ಥ್ಯಾಂಕ್ ಯು ವಿನಯ್ ಪಾಟೀಲ್, ಥ್ಯಾಂಕ್ ಯು. ಕ್ಲಾಸ್ ಈಸಿ ಇದೆ ಅಲ್ವಾ ಮಕ್ಕಳೇ? ಹಾಂ, ಕೋಡಿಂಗ್ ಡಿಕೋಡಿಂಗ್ ಅಂದರೆ ಭಾಳ ಈಸಿ ಕಣ್ರಿ. ಯು ಕ್ಯಾನ್ ಆಲ್ವೇಸ್ ಎಂಜಾಯ್. ಡೈರೆಕ್ಟ್ ಕೋಡಿಂಗ್ ಇದೆ. ಎಲಿಫ್ಯಾಂಟ್ ಅಲ್ಲಪ್ಪ. ಅಯ್ಯೋ ಹನುಮಂತು, ಆ ಥರ ಎಲ್ಲ ಮಾಡಬಾರ್ದು ಕಣಪ್ಪ. ಪ್ಯಾಂಟ್ ಎಳಿಬಾರ್ದಪ್ಪ. ಎಲಿಫ್ಯಾಂಟ್ ಅಲ್ಲ ಅದು, ಎಲಿಫ್ಯಾಂಟ್. ಹಳ್ಳಿ ಹುಡುಗರು ಮತ್ತು ಹಂಗೆ ಮಾಡಿಬಿಡ್ತಾರೆ. ಹಾಂ, ಮುಂದೋಗೋಣ. ಈ ಅಂದರೆ 5, ಓಕೆ. 12, 5, 16, 8, 1, 14, 20. ರೈಟ್? ಮುಗಿತಾ ಎಲಿಫ್ಯಾಂಟ್? ರೈಟ್. ಫ್ರಾಗ್ FROG. ಇವು ಕಾಣೋದೇ ಕಷ್ಟ ಆಗ್ಬಿಟ್ಟದೆ ಸಿಟಿಗಳಲ್ಲಿ. ಕಪ್ಪೆಗಳು ಸಿಗ್ತಾನೆ ಇಲ್ಲ ಇತ್ತೀಚೆಗೆ. ನಿಮ್ಮನ್ನ ಹತ್ರ ಜಾಸ್ತಿ ಇದಾವೆ ಅಲ್ಲ? ನೀವೆಲ್ಲ ಹಳ್ಳಿಲಿದ್ದೀವಿ, ತೊಂದರೆ ಇಲ್ಲ. ಸಿಟಿಗಳಲ್ಲಿ ಸಿಗೋದೇ ಕಷ್ಟ ಆಗ್ಬಿಟ್ಟದೆ ಕಪ್ಪೆಗಳು. ಕಪ್ಪೆಗಳು ಇರಬೇಕು, ಭಾಳ ಮುಖ್ಯ. ನೋಡಿರಿ, ಆಹಾರ ಸರಪಳಿ ನೋಡಿದ್ರಿಲ್ಲ, ಅದರಲ್ಲಿ ಕಪ್ಪೆ ಇತ್ತ ಇಲ್ಲ? ಹುಳುಗಳನ್ನ ಕಪ್ಪೆ ತಿನ್ನಬೇಕು, ಕಪ್ಪೆನ ಹಾವು ತಿನ್ನಬೇಕು, ಹಾವನ್ನ ಹದ್ದು ತಿನ್ನಬೇಕು. ಹೌದಾ? ಹಾಂ, ಗದ್ದೆ ಭಾಗದಲ್ಲೂ ಬಂದುತ್ತದು. ಸೊ ಕಪ್ಪೆನೂ ಭಾಳ ಮುಖ್ಯ ಪರಿಸರಕ್ಕೆ. ಸೊ ಫಿಕ್ಸ್ ಅಂದರೆ 6, ರೈಟ್ ಟು ವೋಟ್ ಈ ಜೊತೆ O 15 G7, ಯಾಕಂದರೆ 7 ಇಲ್ಲೊಂದಿದೆ. ಹೌದಲ್ಲ? ದಾಟ್ಸ್ ಇಟ್. ಸೊ ಮುಂದೆ ಹೋಗ್ಬೋದಾ? ಜಿರಾಫೆ. ಫ್ರಾಗ್ ಆದಮೇಲೆ ಜಿರಾಫೆ ಬಂತು. ಮಕ್ಕಳೇ, ನೀವು ಜಿರಾಫೆ ನೀರು ಕುಡಿಯೋದು ನೋಡಿದ್ದೀರಾ? ಅದಕ್ಕೆ ಕೂರಕ್ಕೆ ಬರಲ್ಲ, ಕುಂತು ನೀರು ಕುಡಿಯೋಕ್ಕಾಗಲ್ಲ ಅದಕ್ಕೆ. ಹಾಂ, ಭಾಳ ದೊಡ್ಡ ಕತ್ತು ಜಿರಾಫೆಗೆ. ಓಕೆ. G7 I9 18 1 6 6 ಈ ಜೊತೆ 5. ಕರೆಕ್ಟ್ ಇದೆಯಾ? ಮುಂದೆ ಹೋಗ್ಬೋದ್ರಾ? ಹಿಪ್ಪೋಪಟಮಸ್ ಬಗ್ಗೆ ಏನು ಗೊತ್ತು ನಿಮಗೆ? ನೀರಿರ್ತದೆ. ಅದು ಭಾಳ ಆಕ್ರಮಣಕಾರಿ ಮಕ್ಕಳೇ, ಭಾಳ ಆಕ್ರಮಣಕಾರಿ. ಮುಟ್ಟಿದ್ರಲ್ಲ? ಹಾಂ, ಇಲ್ಲ, ಒಳ್ಳೆ ನೀರಲ್ಲೂ ಇರುತ್ತಪ್ಪ, ಒಳ್ಳೆ ನೀರಲ್ಲೂ ಇರ್ತದೆ. 8 9 16 16 15. ಅದಕ್ಕೆ ಜಾಬ್ ಪವರ್ ಭಾಳ ಇದೆ. ಹಾಂ, ಒಂದು ಕಲ್ಲಂಗಡಿ ಹಣ್ಣು ಇಟ್ಬಿಟ್ರೆ ಹಂಗೆ ಅದು ಜ್ಯೂಸ್ ಆಗ್ಬಿಡುತ್ತೆ ಅಲ್ಲಿ, ಅಷ್ಟು ಜ್ವರ ಕಚ್ಬಿಡುತ್ತದೆ, ಅಷ್ಟು ಶಕ್ತಿ ಇದೆ ಅದಕ್ಕೆ. ಆಯಿತಾ? ಭಾಳ ದೊಡ್ಡದಿರುತ್ತಪ್ಪ, ನನ್ನಂಗೆ. ಎಸ್ ಸರ್. ಏನ್ರಿ ಬಾಲಾಜಿ, ನಮಗೆ ಹಿಪ್ಪೋಪಟಮಸ್ ಅಂತೀರ್ರಿ ನೀವು? ನಾವು ಹಿಪ್ಪೋಪಟಮಸ್ರ ಮತ್ತು ಎಸ್ ಸರ್ ಅಂತೀರಾ? ಬಿಡ್ರಿ ಸರ್, ನೀವೇ ಅನ್ಕೊಂಡ್ರಲ್ಲ ಅಂತೀರಿ. ಈಸಿ. ಇಗುವಾನ. ಈಗ ನಿಮಗೆ ಬಿಡ್ತೇನೆ ಅದನ್ನು. ಸ್ವಲ್ಪ ಯೋಚನೆ ಮಾಡಿರಿ, ಹೆದರಬಾರ್ದು. ಯೋಚನೆ ಮಾಡಿರಿ, ಏನು ಮಾಡಿದ್ದಾರೆ ನೋಡ್ರಿ ಅಲ್ಲಿ. MARKET. ಮಾರ್ಕೆಟ್ನ ಏನಂತ ಮಾಡಿದ್ದಾರೆ? ಈ ಥರ ಮಾಡಿದ್ದಾರೆ. ಮತ್ತು ಟ್ರೀಯನ್ನು ಈ ಥರ ಎಂದು ಸಂಕೇತಿಸಿದರೆ ಮೇಕರನ್ನು ಅದೇ ಭಾಷೆಯಲ್ಲಿ ಹೇಗೆ ಬರೆಯಬಹುದು? ಸ್ವಲ್ಪ ಬುದ್ಧಿ ಪ್ರಯೋಗ ಮಾಡಿರಿ. ನಾನು ಹೇಳ್ಕೊಡ್ತೀನಿ, ಖಂಡಿತ ಹೇಳ್ಕೊಡ್ತೀನಿ, ಹೆದರಬೇಡ್ರಿ. ಬಟ್ ನೀವು ಸ್ವಲ್ಪ ಹಾಗೆ ಟ್ರೈ ಮಾಡಿರಿ. ತಪ್ಪಾದರೂ ಪರವಾಗಿಲ್ಲ.
ಟ್ರೈ ಮಾಡಿರಿ. ಗುಣಿಸ್ಬೇಕಾ? ಮಾಡಿ ನೋಡು. ಅದು ನಿಜವಾಗ್ಲೂ ಗುಣಿಸಿದಾರಾ, ನಿಜವಾಗ್ಲೂ ಕೂಡಿಸಿದಾರಾ, ಏನು ಮಾಡಿದ್ದಾರೆ? ಪ್ರಯತ್ನ ಮಾಡಬೇಕು, ಸುಮ್ಮನೆ ನೋಡ್ತಾ ಕೂರಬಾರ್ದು. ಟೇಕ್ ಯುವರ್ ಪೆನ್, ಸ್ಕ್ರಿಬಲ್ ಡೌನ್, ರಫ್ ವರ್ಕ್ ಮಾಡಿ. ಮಾರ್ಕೆಟನ್ನು 1 9 8 7 6 5 ಎಂದು ಮತ್ತು ಟ್ರೀಯನ್ನು 5 8 4 4 ಎಂದು ಸಂಕೇತಿಸಿದರೆ ಮೇಕರನ್ನು ಏನೆಂದು ಬರೆಯಬಹುದು? ಮೇಕರನ್ನು ಏನೆಂದು ಬರೆಯಬಹುದು? ಅದು ಬಹಳ ಸುಲಭ ಇದೆ ಮಕ್ಕಂದ. ನಿಮ್ಮ ಕಣ್ಣೆದುರಿಗೆ ಉತ್ತರ ಇದೆ, ನಿಜ ಹೇಳ್ತಾ ಇದ್ದೇನೆ, ನಿಮ್ಮ ಕಣ್ಣೆದುರುಗಡೆನೇ ಉತ್ತರ ಇದೆ. ಸ್ವಲ್ಪ ಯೋಚನೆ ಮಾಡಿರಿ. ಎಷ್ಟು ಬಂತಪ್ಪ ಆನ್ಸರು? ಏನು ಮಾಡಿದ್ದಾರೆ ಅದಕ್ಕೆ? 1 9 6 8 ಹೋಲಿಕೆ ಇದೆ ಅಲ್ವಾ? ಓಕೆ ಓಕೆ, ಗುಡ್ ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್ ಬಾಯ್ಸ್, ಗುಡ್ ಗುಡ್, ವೆರಿ ಗುಡ್. ಸೌಜನ್ಯ ನಿನಗೂ ಬಂತ? ಗುಡ್, ವೆರಿ ಗುಡ್ ಪುಟ್ಟ. ನೋಡಿರಿ, ಸ್ವಲ್ಪ ನೋಡ್ರಿ, ಎಲ್ಲರೂ ನೋಡ್ರಿ. ಎಮ್ಗೆ 1 ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ, ರೈಟ್? ಎಗೆ 1 ಬರಬೇಕಿತ್ತು, ಎಮ್ಗೆ 1 ಕೊಟ್ಟಿದ್ದಾರೆ, 9 ಬಂದಿದೆ. 6ಗೆ 8, ಕೆ ಎಲ್ಲ ಏನೇನೋ ಕೊಟ್ಟಿದ್ದಾರೆ, ಮನುಷ್ಯ ಬಂದಾಗ ಕೊಟ್ಬಿಟ್ಟಾರ ಅವರು, ಹೌದಲ್ರಿ? ಅದಾದಮೇಲೆ ಟ್ರೀಗೂ ಏನು ಬೇಕೋ ಅದು ಕೊಟ್ಟಾರೆ. T20 ಬಂದಿಲ್ಲ, R18 ಬಂದಿಲ್ಲ, ಬಟ್ ಟೀಗೆ ಏನು ಬಂದಿದೆ? ಟೀಗೇನು ಬಂದಿದೆ? ಇಲ್ಲೂ ಏನು ಬಂದಿದೆ? Rಗೆ 8 ಬಂದಿದೆ, ಇಲ್ಲೂ ಏನು ಬಂದಿದೆ? ಈಗೆ 4 ಬಂದಿದೆ, ಇಲ್ಲೂ ಏನು ಬಂದಿದೆ? ಅದು 6 ಆಗಬೇಕಿತ್ತಲ್ರಿ? ಓಹೋ, ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಮಕ್ಕಳೇ. ಇದನ್ನು 6 ಮಾಡಿಬಿಡ್ರಿ, ಆಯಿತಾ? ಇದನ್ನು 6 ಮಾಡಿಬಿಡ್ರಿ. ಓಕೆ, ಏನು ಮಾಡಿ? 6 ಮಾಡಿಬಿಡಿ. ಸರಿನಾ? ಸೊ ಈಗೇನು ಬಂದಿದೆ? 6 ಕೊಟ್ಟಿದ್ದಾರೆ. ಓಕೆ, ಈಗ ಅಲ್ಲೂ ಸಹ ಮೇಕರ್ ಅಂತ ಇದೆಯಲ್ಲ, ಈ ಅಕ್ಷರಗಳಿದಾವಲ್ಲ, ಈ ಅಕ್ಷರಗಳು ಅಲ್ಲಿಂದನೇ ತಗೊಂಡಿರೋದು, ಹೌದಾ ಇಲ್ವಾ? ಅಲ್ಲಿಂದನೇ ತಗೊಂಡಿರೋದು. ಎಮ್ ಅಂದ್ರೇನು? 1, ಎ ಅಂದರೆ 9, ಎಮ್ ಅಂದರೆ 1, ಎ ಅಂದರೆ 9, ಕೆ ಅಂದರೆ ಏನಿದೆ? 7, ಇ ಅಂದರೆ 6 ಅಂದರೆ 8. ಅಷ್ಟೇ ಅಲ್ಲೇ ಇದೆ ತಾನೇ? ಇದೊಂದು ಪ್ರಶ್ನೆ ತಪ್ಪಾಗಿತ್ತು ನನ್ನ ಕಡೆಯಿಂದ, ಕ್ಷಮಿಸ್ಬಿಡಿ. ಓಕೆ, ಶುರು ಮಾಡೋಣ. ಪೊಟ್ಯಾಟೋವನ್ನು 6 7 4 8 4 7 ಎಂದು ಮತ್ತು ಸೇಲ್ SAIL ಸೇಲನ್ನು 2 1 3 5 ಎಂದು 2 1 ಓಹೋ, ಇದು 8 ಆಗಬೇಕು ಮಕ್ಕಳೇ, ಇದು 8 ಆಗಬೇಕು ನನ್ನ ಪ್ರಕಾರ. ಇದನ್ನು 8 ಮಾಡಿಬಿಡ್ರಿ, ಆಯಿತಾ? ಅದೇ ರೀತಿ ಟೋಸ್ಟನ್ನು ಏನೆಂದು TOAST ಟೋಸ್ಟನ್ನು ಏನಂತ ಬರಿಬೋದು? ಟೀಗೇನಿದೆ ಮಕ್ಕಳೇ? ಟೀಗೇನಿದೆ? 4, ಓಗೇನಿದೆ? 7, ಎಗೇನು ಬರ್ತದೆ? 8 ಬರ್ತದೆ, ಎಸ್ಗೇನು ಬರ್ತದೆ? 2, ಟೀಗೇನು ಬರ್ತದೆ? 4 ಬರ್ತಾ ಇದೆಯಲ್ವ ಎಲ್ಲ ಕಡೆ? ಅಷ್ಟೇ ಸಿಂಪಲ್. ಹೇಳಪ್ಪ ಕರೆಕ್ಟ್ ಇದೆಯಲ್ವಾ? ಆ ಪ್ರಶ್ನೆ ಒಂದೊಂದು ತಪ್ಪಾಗಿದೆ, ನಾನು ಸರಿ ಮಾಡ್ತೀನಿ, ತೊಂದರೆ ಇಲ್ಲ. ನಿಮ್ಮ ಜೊತೆ ನಾನಿದ್ದೀನಿ ಸರಿ ಮಾಡ್ಕೊಳ್ಳಿಕ್ಕೆ. ಮುಂದಿನ ಪ್ರಶ್ನೆ ನೋಡಿರಿ. ಫ್ಲವರ್ FLOWER ಫ್ಲವರನ್ನು 3 8 2 6 4 5 ಎಂದು ಮತ್ತು ರೇನನ್ನು RAIN ರೇನನ್ನು 5 1 9 N ಅಂದರೆ 7. ಇದು ಕರೆಕ್ಟ್ ಇದೆ, ಇದರಲ್ಲಿ ಯಾವುದೇ ರೀತಿ ತಪ್ಪಾಗಿಲ್ಲ, ಇದು ಕರೆಕ್ಟ್ ಇದೆ ಮಕ್ಕಳೇ. ಹೀಗೆ
ನಾವು ಸಂಕೇತಿಸಿದರೆ ಲೋವರನ್ನು ಅದೇ ಭಾಷೆಯಲ್ಲಿ ಹೇಗೆ ಬರಿಬೋದು? ಬಂತ್ರ? ಸಿಂಪಲ್. ಎಲ್ ಅಂದರೆ ಏನಿದೆ? ಎಲ್ಲಿಗೆ 8 ಇದೆ, ಓಗೇನಿದೆ 2, ಡಬ್ಲ್ಯೂಗೆ 6, ಇಗೆ 4, ಆರ್ಗೆ 5. ಸಿಂಪಲ್ ಇದೆಯಪ್ಪ. ಹೌದು, ಕರೆಕ್ಟ್ ಅಂದರೆ ನೋಡಪ್ಪ, ಈಸಿ ಇದೆ ಅಲ್ವಾ? ಸ್ಟಾರ್ಟಿಂಗ್ ಎಷ್ಟು ಮಂಕಾಗ್ಬಿಟ್ಟಿದ್ರಿ ಭಾಳ ಜನ, ಗೊತ್ತಿರದೇ ಇದ್ದಾಗ. ಕ್ಯಾಸಲ್ ಇದನ್ನು 7, 4, 6, 1, 2, 3 ಎಂದು, ಮತ್ತು ಎಪಿಕ್ ಇಲ್ಲಿ ಒಂದು ಇದನ್ನು 3 ಮಾಡಿರಿ ಮಕ್ಕಳೇ. ಎಪಿಕ್ಕನ್ನು ಸೊ 3 ಏನಿದೆಪ್ಪ 8, ಐ ಅಂದರೆ 9, ಸಿ ಅಂದರೆ 7 ಎಂದು ಸಂಕೇತಿಸಿದರೆ ಸ್ಕೇಲನ್ನು ಏನೆಂದು ಸಂಕೇತಿಸಬಹುದು? 6, ಸರಿ ಆಯ್ತಾ? ಬರ್ತಾ ಇದೆಯಾ? ಗೊತ್ತಾಗ್ತಿದೆಯಾ ಹೇಗೆ ಮಾಡ್ತಿದ್ದೀವಿ ಅಂತ? ಇದನ್ನು ಇದಕ್ಕೆ ಹೋಲಿಸ್ತಿದ್ದೀವಿ, ಇದನ್ನು ಇದಕ್ಕೆ ಹೋಲಿಸ್ತಿದ್ದೀವಿ. ಕರೆಕ್ಟಾ? ಇಷ್ಟರಲ್ಲೇ ಬರ್ತಾ ಇದೆ ಉತ್ತರ ನಮಗೆ. ವಿಂಡೋವನ್ನು 1, 3, 4, 5, 6, 7 ಎಂದು, BOAT ಬೋಟನ್ನು 8, 6 ಆಗಬೇಕದು ಮಕ್ಕಳೇ, 7 ಅಲ್ಲ, ಇದು 6 ಆಗಬೇಕು. 6, 2 ಮತ್ತು 9 ಎಂದು ಸಂಕೇತಿಸಿದರೆ ಡೌನನ್ನು ಏನೆಂದು ಸಂಕೇತಿಸಬಹುದು? ನಿಮಗೆ ಬೋಟ್ ಬೇಕಾಗಿದ್ದಿಲ್ಲಲ್ಲ, ಇದು ಬೇಡವೇ ಆಗಿತ್ತು ನಿಮಗೆ. ಯಾಕೆ ಹೇಳ್ರಿ? ಇದೇ ಇದರಲ್ಲಿ DOWN ಇಷ್ಟೇ ಇದ್ರೆ ಸಾಕಿತ್ತಲ್ವಾ? ಸೊ 5, 6, 7, 4 ಗೊತ್ತಾಗ್ತಿದೆಯಾ? ಬನ್ನಿ, ಕೆಲವು ಪ್ರಶ್ನೆಗಳಿದ್ದಾವೆ, ಮುಗಿಸ್ಬಿಡೋಣ ಮಕ್ಕಳೇ. GUITAR ಗಿಟಾರನ್ನು 1, 2, 3, 4, 5, 6 ಎಂದು, ಸಾಂಗನ್ನು 7, 8, 9 1 ಅಂತ ಬರೀರಿ. ಇದನ್ನು 1 ಅಂತ ಬರೀರಿ. ಇದು 2 ಅಲ್ಲ ಕಂದ, 1 ಇದು, ರೈಟ್? ಹಾಗಾದರೆ ಸ್ಟಾರನ್ನು ಏನೆಂದು ಅದೇ ಭಾಷೆಯಲ್ಲಿ ಹೇಗೆ ಬರಿಬೋದು? ಎಸ್ಸಿಗೇನಿದೆಯಪ್ಪ? 7, 4, 5, 6. ಕರೆಕ್ಟ್. ಗೊತ್ತಾಗ್ತಿದೆ ಲೆಕ್ಕನ? ಈಸಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಪೆನ್ಸಿಲ್ನ ಏನು ಬರೀತಿದ್ದಾರೆ ನೋಡ್ರಿ, PENCIL ಪೆನ್ಸಿಲ್. ಇದನ್ನು 2, 3, 4, 5, 6, 7 ಅಂತ. ಅದಾದಮೇಲೆ DRAW ಇದನ್ನು 1, 8, 9, 0 ಅಂತ ಬರಿತಾ ಇದ್ದಾರೆ. ಓಕೆ, ಹಾಗಾದರೆ ಲೈನ್ಡ್ ಏನಾಗುತ್ತೆ? LI ಲೈನ್ಡ್. ಎಲ್ಲಿದೆಯಪ್ಪ? ಎಲ್ಲಿಗೆ ಎಷ್ಟಿದೆ? 7 ಇದೆ. ಐಗೇನಿದೆ? 6 ಇದೆ. ಎನ್ಗೇನಿದೆ? 4 ಇದೆ. ಈಗೇನಿದೆ? 3 ಇದೆ. ಡಿ ಇಲ್ಲ ಇಲ್ಲಿ. ಓಹೋ, ಕೆಳಗಿದೆ ಡಿ ಏನಾಗ್ತದೆ? 1 ಆಗ್ತದೆ. ಈಸಿ ಆಯ್ತಾ? ಗೊತ್ತಾಗ್ತಿದೆಯಾ? ಆರೆಂಜನ್ನು 1, 2, 3, 4, 5, 6 ಎಂದು, ಮತ್ತು FRUIT ಫ್ರೂಟನ್ನು 7, 8, 9, 0 4 ಅಲ್ಲ ಅದು. ಒಂದು ನಿಮಿಷ ಮಕ್ಕಳೇ. 1, 2, 3, 4, 5, 6, 7, 8, 9, 0. ಟಿ ತೆಗೆದು ಬಿಡ್ರಿ, ಟೀನ ತೆಗೆದು ಬಿಡ್ರಿ ಆಯಿತಾ? ಫ್ರೂ ಅಷ್ಟೇ ಇರಲಿ. ಹಾಗಾದರೆ ಆ್ಯಂಗರನ್ನು ಅದೇ ಭಾಷೆಯಲ್ಲಿ ಏನಂತ ಬರೀತಾರೆ?
ಆರ್ ಎಲ್ಲಿದೆಮ್ಮ? ಆರೆಂಜ್. ಹಾಂ, ಇದು 8 ಆಗಬೇಕು. ಓಕೆ ಓಕೆ, ಸರಿ ಆಯ್ತು ಕಂದ. ಟೀಗೆ 2 ಕೊಟ್ಬಿಟ್ರೆ ಹಾಗಾದರೆ. ಟೀಗೆ ಏನು ಕೊಟ್ಬಿಡೋಣ? 2 ಕೊಟ್ಬಿಡೋಣ. ಸರಿ ಆಗ್ತದೆ. ಥ್ಯಾಂಕ್ ಯು. ಸೊ ನನ್ನ ಪ್ರಶ್ನೆ ತಪ್ಪಾಗಿದೆ, ಬಟ್ ಸರಿ ಮಾಡಿದ್ದೀವಿ, ತೊಂದರೆ ಇಲ್ಲ. ಹೇಗೇನು ಬಂದಿದೆ ಮಕ್ಕಳೇ? 3 ನವೆಂಬರ್ 14 ಅಲ್ಲ 4, ಜಿ 5, ಇ 6, ಆರ್ 8, ಟಿ 2. ಟೀಗೆ 2 ಅಂತ ಬರ್ತಿದ್ದೇವೆ. ಅಬ್ಸಲ್ಯೂಟ್ಲಿ. ಇಲ್ಲೂ ಸೈಂಟ್ ಬರಿಬೇಕಲ್ವಾ? ಥ್ಯಾಂಕ್ ಯು ಸಿಂಚನ. ಸಾರಿ, ರೆಪಿಟೇಷನ್. ಒಂದು ಗುಪ್ತ ಭಾಷೆಯಲ್ಲಿ ಕ್ಯಾಟನ್ನು 24 ಎಂದು, ಡಾಗನ್ನು 26 ಎಂದಾದರೆ ಅದೇ ಭಾಷೆಯಲ್ಲಿ ರ್ಯಾಟ್ ಅನ್ನು ಹೇಗೆ ಬರೆಯಬಹುದು? ಕ್ಯಾಟು, ಡಾಗು, ರ್ಯಾಟ್. ಕ್ಯಾಟ್ ಅಂದರೆ ಏನು? ಕ್ಯಾಟನ್ನು ಏನಂತ ಬರೆದಿದ್ದಾರೆ? 24 ಅಂತ ಬರ್ತಾರೆ. ಹೇಗೆ ಬರೆದ್ರು 24 ಅಂತ? ಸಿ ಅಂದರೆ 3, A1, T20 ಇವನ್ನೆಲ್ಲವನ್ನು ಕೂಡಿಸಿದ್ರೆ ಏನು ಬರುತ್ತೆ? 24 ಬರುತ್ತೆ. ಅದೇ ಥರ ಡಾಗನ್ನು ಮಕ್ಕಳೇ, ಡಾಗನ್ನು ಏನಂತ ಬರೀತಿದ್ದಾರೆ? 26 ಅಂತ ಬರೀತಿದ್ದಾರೆ. D4, O15, G7 ಕರೆಕ್ಟಾ? ಇವ್ರನ್ನೆಲ್ಲ ಆ್ಯಡ್ ಮಾಡಿರಿ, ಏನು ಬರ್ತದೆ? 19 + 7 26. ಆ್ಯಡ್ ಮಾಡಿದಾರಲ್ವಾ? ಇಲ್ಲೂ ಆ್ಯಡ್ ಮಾಡಿದ್ದಾರೆ. ಮತ್ತು ನಾವು ಈ ರ್ಯಾಟಿಗೆ ಏನು ಮಾಡಬೇಕು? ರ್ಯಾಟಿಗೆ ಟ್ರ್ಯಾಪ್ ಇಡಬೇಕು. 18, 1, 20. ಸೊ 19 + 20 39. ಸೊ ರ್ಯಾಟನ್ನು ಏನಂತ ಬರಿಬೋದು ನಾವು? 39 ಅಂತ ಬರಿಬೋದು. ಎಕ್ಸಾಕ್ಟ್ಲಿ. ಗೊತ್ತಾಯ್ತಾ ಎಲ್ಲರಿಗೂ? ಈಸಿ ಇತ್ತಲ್ವಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಗುಪ್ತ ಭಾಷೆಯಲ್ಲಿ ಸನ್ 54 ಎಂದು, ಸನ್ನನ್ನು ಏನಂತ ಬರಿತಿದ್ವಿ? ಅಭ್ಯಾಸ ಮಾಡಿರಿ, ನನ್ನ ಜೊತೆಗೆ ಅಭ್ಯಾಸ ಮಾಡಿರಿ. ಯಾರು ಫಸ್ಟ್ ಸೆಕೆಂಡ್ ಅಂತ ಇಲ್ಲ ಇದರಲ್ಲಿ, ಆಯಿತಾ? ನನಗೆ ಪಕ್ಕಾ ಗೊತ್ತು ಅವನು ಸನ್ = 54 ಹೆಂಗೆ ಬಂತು ಅಂತ ನೋಡಿಲ್ಲ, ಅವನು ಬರ್ದಿಲ್ಲ. ನೀನು ಅವನ್ ಚೆಕ್ ಮಾಡ್ಬೋದಾ? 3 ಮಾಡಿದೀಯಾ? ಅದು ಮತ್ತೆ ನೀನು ಡೈರೆಕ್ಟ್ ಸ್ಟಾರ್ದು ಹೆಂಗೆ ತೆಗೆದೆ ಆನ್ಸರ್ನ? ಡೈರೆಕ್ಟ್ ಅಪ್ಲೈ ಮಾಡಿಬಿಡೋದು ಅದನ್ನು ಕೊನೆಗೆ. ಇದು ಪ್ರತಿ ಪ್ರಶ್ನೆಯಲ್ಲಿ ಆಗೋದಿಲ್ಲ ಗಣೇಶ. ಮುಂದಿನ ಕ್ಲಾಸಲ್ಲಿ ಎಲ್ಲ ರೀತಿಯ ಲೆಕ್ಕಗಳನ್ನು ಮಿಕ್ಸ್ ಮಾಡಿ ತಂದಿರ್ತೇನೆ, ಆವಾಗ ಸಮಸ್ಯೆ ಆಗ್ತದೆ ಅವಾಗ. ಸೊ ಎಷ್ಟು ಅಂದರೆ 19, 21, 14 ಎಲ್ಲದನ್ನೂ ಆ್ಯಡ್ ಮಾಡಬೇಕು. ರೈಟ್ ಗಣೇಶ? ಆ್ಯಡ್ ಮಾಡೋಣ, ತಾಳ್ಮೆಯಿಂದ ಮಾಡೋಣ, ತೊಂದರೆ ಇಲ್ಲ. 9, 1, 10, 14ಕ್ಕೆ 4 ದಶಕ 1. ಅವ್ರು ಏನಂತ ಹೇಳಿದ್ದಾರೆ? ಅವರು 54 ಅಂತ ಹೇಳಿದ್ದಾರೆ. ಚೆಕ್ ಮಾಡೋಣ. 1, 1, 2, 4, 5 54ಕ್ಕೆ ಬರ್ತಾ ಇದೆ. ಕರೆಕ್ಟ್. ಸೊ 3 ಏನಾಗ್ತದೆ? 3ಅನ್ನು ಏನಂತ ಬರಿಬೋದು ನಾವು? 13, 15, 15, 14. ರೈಟ್. 15 2 30, 30 + 14 44 + 13 57. ಅವ್ರು ಹೇಳಿದಂತೆ ಇದು ಸಹ 57 ಬರ್ತಾ ಇದೆ. ಕರೆಕ್ಟಾ? 57 ಬರ್ತಾ ಇದೆ. ಸೊ ಎರಡನ್ನೂ ಕೂಡಿಸಿದ್ದಾರೆ. ನಾವೇನು ಮಾಡೋಣ? ಇಲ್ಲಿ ಸ್ಟಾರ್ನು ಸಹ ಏನು ಮಾಡಬೇಕಾಗತ್ತೆ? ಸ್ಟಾರ್ನು ಸಹ ಕೂಡಿಸ್ಬಿಡೋಣ. ಸೊ 19, 20, 1, 18. ಸೊ ಇದನ್ನೆಲ್ಲದನ್ನು ಕೂಡಿಸ್ಬಿಡಿ ಮಕ್ಕಳು. ಏನು ಬರ್ತದೆ? 19 + 1 20, 20 20 40, 40 + 18 58. ಕರೆಕ್ಟ್. ಸೊ ಇದಕ್ಕೆ ಏನಂತ ಬರಿಬೋದು? 58 ಅಂತ ಬರಿಬೋದು. ಗೊತ್ತಾಗ್ತಿದೆಯಾ? ಸೊ ಜ್ಞಾನೇಶನ್ ಥರ ಡೈರೆಕ್ಟ್ ಕೊನೆ ವರ್ಡಿಗೆ ಹೋಗಬೇಡ್ರಿ, ಜಂಪ್ ಆಗಬೇಡ್ರಿ. ಒಂದೊಂದೇ ವರ್ಡ್ ಮಾಡಿರಿ, ಅಭ್ಯಾಸನೂ ಆಗ್ತದೆ. ಬುಕ್ಕನ್ನು ಅವ್ರು ಏನಂತ ಕರೆದಿದ್ದಾರೆ? 43 ಅಂತ ಕರೆದಾರೆ. ಹೇಗೆ ಬಂತದು? ಬುಕ್ ಅಂದರೆ ನಿಮಗೆ ಗೊತ್ತಿದೆ, ಈ ಥರ ಬರಿತೀವಿ ನಾವು ಅದನ್ನು. ರೈಟ್. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ತಾನೇ 43 ಬರ್ತದೆ. ಓಕೆ, ಅರ್ಥ ಆಯಿತು. ನೆಕ್ಸ್ಟ್ ಪೆನ್ನನ್ನು, PEN ಪೆನ್ನನ್ನು ಅವರು 35 ಅಂತ ಬರೆದಿದ್ದಾರೆ. ರೈಟ್. ಸೊ 16, 5, November 14. ಇದನ್ನೆಲ್ಲದನ್ನು ಆ್ಯಡ್ ಮಾಡೋಣ. ಕರೆಕ್ಟಾ ಮಕ್ಕಳೇ? ಆ್ಯಡ್ ಮಾಡಿದ್ರೆ ಏನಾಗ್ತದೆ ನೋಡಿ. ಆ್ಯಡ್ ಮಾಡಿದ್ರೆ 16 + 5 21, 21 + 14 35. ಕರೆಕ್ಟ್ ಬಂತಲ್ವಾ? ಎಲ್ಲದನ್ನೂ ಕೂಡಿಸಿದ್ದಾರೆ. ಹಾಗಾದರೆ ಡೆಸ್ಕ್ ಅನ್ನೋದನ್ನು ಏನಂತ ಬರಿಬೋದು? 4, 5, 19, 11.
ಕರೆಕ್ಟ್ರಾ? ಇವನ್ನೆಲ್ಲವನ್ನು ಆ್ಯಡ್ ಮಾಡೋಣ. 9, 28, 28 ಪ್ಲಸ್ 11 39. ಸೊ 39 ಅಂತ ಇದನ್ನು ನಾವು ಸಂಕೇತಿಸಬಹುದು. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಎನಿ ಪ್ರಾಬ್ಲಮ್ ಬಾಲಾಜಿ ನಿಸಾರ್? ಗೊತ್ತಾಗ್ತಿದೆಯಪ್ಪ ಯಾವ ರೀತಿ ಮಾಡ್ತಿದಾರಂತೆ? ಸ್ವಲ್ಪ ಫಾಸ್ಟ್ ಮಾಡ್ಬೇಕಷ್ಟೇ ನಾವು. ಮುಂದೆ ಹೋಗ್ಬೋದಾ ಅಜಯ್? ನಾ ಹೇಳಿದ್ದೆ ಮುಂಚೆ ಅಜಯ್ಗೆ ಭಾಳ ಇಷ್ಟ ಆಗ್ತದೆ ಅದು. ಓಕೆ, ಆ್ಯಪಲ್ ಈಸ್ ಈಕ್ವಲ್ ಟು 50. ಆ್ಯಪಲ್ ಅಭ್ಯಾಸ ಎಷ್ಟು ಮಾಡ್ತೀರಿ ಅಷ್ಟು ಫಾಸ್ಟ್ ಆಗ್ತೀರಿ ಮಕ್ಕಳೇ. ಶಾರ್ಟ್ಕಟ್ ಎಲ್ಲ ಕಡೆ ಬರೋದಿಲ್ಲ. ಶಾರ್ಟ್ಕಟ್ ಯಾವಾಗ ಬರುತ್ತಂದ್ರೆ ನೀವು ಯಾವಾಗ ಪರ್ಫೆಕ್ಟ್ ಆಗ್ತೀರ ಅವಾಗ ಶಾರ್ಟ್ಕಟ್ ಬಳಸ್ಬೋದು ಚೆನ್ನಾಗಿ. ಆಯಿತಾ? ಕೋಡ್ ಮಾಡಿರಿ ಎಲ್ಲದಕ್ಕೂ. ಎ ಅಂದರೆ 1, 16, 12, 5 ಬಾಲಾಜಿ ಇವನ್ನೆಲ್ಲವನ್ನು ಆ್ಯಡ್ ಮಾಡಬೇಕು. ಅವಾಗ ತಾನೇ ನಮಗೆ 50 ಬರೋಕ್ಕೆ ಸಾಧ್ಯ. ಸೊ ಅದೇ ಥರ ಮ್ಯಾಂಗೋ ಅಂತ ಇದೆ. ಅಲ್ಲೇನಾಗ್ತದೆ 13, 1, 14, 7, 15 ಎಲ್ಲವನ್ನು ಆ್ಯಡ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? ಅದು ಸಹ 50 ಬರ್ತಾಯಿದೆ. ನೋಡಿರಿ, ಚೆಕ್ ಮಾಡಿರಿ ನಿಜವಾಗ್ಲೂ 50 ಬರುತ್ತಾ ಅಂತ. ಇದೇ ಥರ ನಾವು ತಪ್ಪಿದೆಯಾ? ಗ್ರೇಪಲ್ಲಿ 7, 18, 1, 16, 5 ಇದನ್ನು ಆ್ಯಡ್ ಮಾಡಬೇಕೆಲ್ಲ. ಏನು ಬರ್ತದೆ ಆ್ಯಡ್ ಮಾಡಿದ್ರೆ ಏನು ಬರ್ತದೆ ಅದನ್ನು ನೋಡಬೇಕು. ಸೊ ನಾನೇನು ಮಾಡ್ತೀನಿ, ಈಸಿ ಮಾಡ್ಕೊತೀನಿ, ವರ್ಕ್ ಈಸಿ ಮಾಡ್ಕೊತೀನಿ. 7 + 1 8, 8 + 18 26, 26 + 36 26 + 16 42, 26 + 16 42, 42 + 5 47. ನಾನು ಈ ರೀತಿ ಮಾಡಿಬಿಡ್ತೀನಿ. ನೀವು ಯಾವ ರೀತಿನಾದರೂ ಮಾಡ್ಬೋದು ನೀವು ಸಹ. ಇದಕ್ಕೆ 47 ಬರ್ತದೆ ಆನ್ಸರ್. ಓಕೆ, ನೇರವಾಗಿ ಮಾಡೋಣ ಇಲ್ವಾ? ಬೇಡ ರೀ. RED 27 ಹೇಗೆ ಬರುತ್ತೆ? ರೈಟ್ ಟು ವೋಟ್, ಈ ಜ್ಯೋತಿ, D4 ಇವರೆಲ್ಲರನ್ನೂ ಆ್ಯಡ್ ಮಾಡಿದ್ರೆ ತಾನೆ 27 ಬರೋಕ್ಕೆ ಸಾಧ್ಯ, ರೈಟ್? ಸೊ ಅದೇ ಥರ ಬ್ಲೂ ಅಂತ ಇದೆ, BLUE ಬ್ಲೂ ಅಂತ ಇದೆ. ಅದಕ್ಕೆ ಅವ್ರು ಏನಂತ ಕೋಡ್ ಮಾಡಿದ್ದಾರೆ? 40 ಅಂತ ಕರೆದಿದ್ದಾರೆ. 40 ಹೇಗೆ ಬರೋಕ್ಕೆ ಸಾಧ್ಯ? 2, 12, 21, 5 ಇವರನ್ನೆಲ್ಲರನ್ನೂ ಆ್ಯಡ್ ಮಾಡಬೇಕಾ? ಎಸ್, 14 + 26 40 ಆಗ್ತದೆ. ಸೊ ಅದೇ ಥರ ಮದನ್ ಬಾಯಲ್ಲಿ ಬೆರಳಿಡದೆ ನಾವು ಗ್ರೀನನ್ನು ಏನೆಂದು ಬರಿಬೋದು? ಗ್ರೀನನ್ನು ಹೇಗೆ ಕೋಡ್ ಮಾಡ್ಬೋದು? 7, 18, 5, 5, 14 ಇವ್ರನ್ನೆಲ್ಲರನ್ನೂ ಆ್ಯಡ್ ಮಾಡ್ಬೇಕು ನಾನು ಇಲ್ಲೂ ಸಹ. ಕರೆಕ್ಟ್? ವೆರಿ ಗುಡ್. 49 ಒಳ್ಳೆಯದು. ನಾನು ಭಾಳ ಈಸಿಯಾಗಿ ಕೋಡ್ ಮಾಡ್ತೀನಿ, ಇದನ್ನು ಆ್ಯಡ್ ಮಾಡ್ತೀನಿ ನೋಡ್ರಿ. 5 + 5 10 + 18 28, 28 + 7 35, 28 + 7 35, 35 + 14 49. ವೆರಿ ಗುಡ್. ಸೊ 49 ಅಂತ ಕೋಡ್ ಮಾಡ್ಬೋದು, 49 ಅಂತ ಬರಿಬೋದು. ಹ್ಯಾಪಿನ 66 ಅಂತ ಕರಿತಾ ಇದ್ದಾರೆ. ಹಾಗಾದರೆ ಸ್ಯಾಡನ್ನು ಏನಂತ ನಾವು ಕರಿಬೋದು? ಸ್ಯಾಡ್ನೂ ಕರೆದಿದ್ದಾರೆ 24 ಅಂತ. ಸ್ಯಾಡನ್ನು 24 ಅಂತ ಕರಿತಾ ಇದ್ದಾರೆ. ಹಾಗಾದರೆ ಆ್ಯಂಗ್ರಿ ಅಂದ್ರೇನು ಮಕ್ಕಳೇ? ಕೋಪ, ಸಿಟ್ಟು. ಮುಖ ಎಲ್ಲ ಕೆಂಪಾಗ್ಬಿಡುತ್ತದೆ. ಹಾರ್ಟ್ ಫಾಸ್ಟಾಗಿ ಬಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ, ಹೌದಾ? ಆಮೇಲೆ ಬುದ್ಧಿ ಕಡಿಮೆ ಆಗುತ್ತೆ ಸಿಟ್ಟು ಬಂದಾಗ ಬುದ್ಧಿ ಭಾಳ ಕಡಿಮೆ ಆಗ್ತದೆ. ಸೊ 8, 1, 15, 25 ಇದನ್ನೆಲ್ಲ ಆ್ಯಡ್ ಮಾಡಬೇಕು. 15, 16, 24 + 30 ಅಲ್ಲ 30, 31, 30, 31, 39
ಎಲ್ಲೋ ತಪ್ಪಾಗಿದೆಯಲ್ಲ ಕಂದ. ಓಹ್ ಇದು 15 ಅಲ್ಲ 16. 16 ಆಗಬೇಕಿತ್ತು. P16 ಅಲ್ವಾ? ಹಾಂ, ಈಗ ಕರೆಕ್ಟ್ ಆಯ್ತು ಆಡ್ರಿ. ಸೊ 1914 ಇದನ್ನ ಆ್ಯಡ್ ಮಾಡೋಣ. 2024 ಈಸಿ. ಸೊ ಇದೇ ರೀತಿ ಇಲ್ಲೂ ಮಾಡ್ಬೇಕು ನಾವು. 1 November 14 G7 ರೈಟ್ ಟು ವೋಟ್ ಈ ಜ್ಯೋತಿ. 21 22 ಪ್ಲಸ್ 8 30 40 ಪ್ಲಸ್ 25 65 ಇದೆ. 65 ಬರ್ತಾ ಇದೆ. ಬರಲಿಲ್ಲ, ಇನ್ನೊಂದು ಸರಿ ಮಾಡಿರಿ. ಬರಲಿಲ್ಲ ಅಂದರೆ ತೊಂದರೆ ಇಲ್ಲ, ಇನ್ನೊಂದು ಸರಿ ಮಾಡಿ. 65 ಮುಂದಿನ ಪ್ರಶ್ನೆಗೆ ಚಲೆ. ಭಾಳ ಬೋರ್ ಆಗ್ತಿದೆಯಲ್ಲ ಈ ಪ್ರಶ್ನೆ ಪದೇ ಪದೇ. ಅವ್ರು ಏನಂತ ಹೇಳಿದ್ದಾರೆ? ಬರಿತೀರೆಲ್ಲರೂ? ಲೀಡರ್ಶಿಪ್ಪನ್ನು ಏನಂತ ಕೋಡ್ ಮಾಡಿದ್ದಾರೆ ಮಕ್ಕಳೇ? 1 2 3 4 5 6 7 8 9 0 ಎಂದು ಕೋಡ್ ಮಾಡಿದ್ದಾರೆ. ಹಾಗಾದರೆ ಶಿಪ್ಪನ್ನು ಏನಂತ ಕೋಡ್ ಮಾಡ್ಬೋದು? ಶಿಪ್ಪನ್ನು ಏನೆಂದು ಕೋಡ್ ಮಾಡ್ಬೋದು? ನೀವು ನೋಡ್ರಿ, ಲಾಸ್ಟಿಗಿದೆ ತಾನೆ ಶಿಪ್ ಅದು. ಹಲೋ, ಅದನ್ನೇ ತಂದು ಬಿಟ್ಟು ಬರೀರಿ. 7 8 9 0 ಮುಗೀತು. ಈಸಿ ಪಾಯಿಂಟ್. ಮುಂದೋಗ್ಬೋದ್ರಾ? ಈಸಿ ಇದೆ ಅಲ್ವಪ್ಪ. ಆ ಅಕ್ಷರಗಳೇ ಕೆಳಗಡೆ ಹೋಲಿಕೆಯಲ್ಲಿದ್ದಾವೆ. ಸೊ ಅದನ್ನೇ ಬರೆದುಬಿಟ್ರೆ ಮುಗೀತು. ಎಲ್ಲಪ್ಪಗೆ ಈ ಥರ ಪ್ರಶ್ನೆಗಳಂದರೆ ಭಾಳ ಇಷ್ಟ. ಫೌಂಡೇಶನ್ ಅಂತ ಒಂದು ಪದ ಇದೆ, ದೊಡ್ಡ ಪದ. ಅದಕ್ಕೆ 1 2 3 4 5 6 7 8 9 3 ಅಂತ. ತಪ್ಪಾಯ್ತಾ? ಒಂದು ನಿಮಿಷ, ತಪ್ಪಾಗಿದೆ ತಡ್ರಿ. ಇಲ್ಲಮ್ಮ, ಏನಿಗೆ 4 ಬರಿಬೇಕಿಲ್ಲಿ, ಓಗೆ 2 ಬರಿಬೇಕು. ಇಲ್ಲಿ 4 ಬರಿಬೇಕು ನಾವು. ರಿಪೀಟ್ ಆಗಿದೆಯಲ್ಲ ಕಂದ ಅಕ್ಷರ ರಿಪೀಟ್ ಆಗಿದೆಯಲ್ಲ, ಹಾಗಾಗಿ. ಸೊ ಇದು 2 4 ಅಂತ ಮಾಡ್ಕೊಂಬಿಡ್ರಿ, ಆಯಿತಾ? ಅಷ್ಟೇ. ಮತ್ತು ಉಳಿದದ್ದೆಲ್ಲ ಕರೆಕ್ಟ್ ಇದೆ. ಸೊ ಹಾಗಾದರೆ ನೇಷನ್ ಏನಾಗ್ತದೆ? ನೇಷನ್ ಏನಾಗ್ತದೆ ನೋಡಿ. 4 6 T 7 8 O 2 4. ರೈಟ್. ಮುಗೀತ್ರಾ? ಏನಾದ್ರು ತಿದ್ದುಪಡಿ ಅಂದರೆ ನಾನು ಮಾಡ್ತೀನಿ, ತೊಂದರೆ ಇಲ್ಲ. ಎಜುಕೇಷನ್ ಇದರಲ್ಲಿ 0 1 2 3 4 5 6 7 8 9 ಎಲ್ಲಿಂದ ಬಂತು? 0 ತೆಗಿಬೇಕದನ್ರಿ? 0 ತೆಗೆದುಬಿಡೋಣ. ರೈಟ್, ಓಕೆ. ಸಾರಿ. 1 2 3 4 5 6 7 8 9. ರೈಟ್. ಸೊ ಹಾಗಾದರೆ ಕಾಟನ್ ಏನಾಗ್ತದೆ? COTTON. ಕಾಟನ್ 4 8 6 6 8 9. ಕರೆಕ್ಟ್. ಇಲ್ಲಿರುವ ಅಕ್ಷರಗಳು ಇಲ್ಲಿ ಹೋಲಿಕೆಯಲ್ಲಿದ್ದಾವೆ, ಹೌದು ತಾನೆ? ಸೊ ಏನು ತೊಂದರೆ ಇಲ್ಲ, ಮಾಡ್ಬೋದಿತ್ತು. ಮುಂದಿನ ಪ್ರಶ್ನೆ. ವಿನಯ್ ಪಾಟೀಲ್, ಗೊತ್ತಾಗ್ತಿದೆಯಪ್ಪ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಲ್ಲ? ಚಲೋ. ಟೆಕ್ನಾಲಜಿ ನಾನು ಸ್ವಲ್ಪ ಬರೆದು ಬಿಡ್ತೀನಿ ಮೊದಲು. ಟೆಕ್ನಾಲಜಿ ಮೊದಲು ಕೋಡ್ ಮಾಡಿಬಿಡ್ತೀನಿ ಮಕ್ಕಳೇ, ತಡೀರಿ. 5 2 3 4 6 7 7 8 0 1. ಓಕೆ ಡನ್.
ನೋವೆಲನ್ನು ಏನಂತ ಬರಿಬೋದು ಹಾಗಾದರೆ? NOVEL. NOVEL. ಏನಿಗೇನಿದೆ? 6, ಓಗೆ 7, ವಿಗೇನಿದೆಪ್ಪ? ವಿ ಇಲ್ಲ. ಅದೇ ವೈ ಮಾಡಿಬಿಡೋಣ. ನೋ ಎಲ್ ಆಗ್ಬಿಡುತ್ತದು, ವೈ ಮಾಡಿಬಿಡ್ರಿ. ಓಕೆ, ಸೊ ಇದನ್ನು ನೋ ಎಲ್ ಅಂತ ಏನೂ ಪದ ಇಲ್ಲ, ಬಟ್ ವೈಗೆ ಏನಂತ ಬರಿಬೋದು? 1, ಈಗೆ 2, ಎಲ್ಗೆ ಏನಂತ ಬರಿಬೋದು ಕಂದ? 8 ಅಂತ ಬರಿಬೋದು. ರೈಟ್. ಟೈಪಿಂಗ್ ಮಿಸ್ಟೇಕ್ ಇದೆ, ಒಂದೆರಡು ಟೈಪಿಂಗ್ ಮಿಸ್ಟೇಕ್ ಇದಾವೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಗೊತ್ತಾಗ್ತಿದೆ ಅಲ್ವಾ? ಈಸಿ ಇದೆ ಅಲ್ವಾ? ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋದಾ? ಚಾಲೋ. ರೆವಲ್ಯೂಷನ್. ರೆವಲ್ಯೂಷನ್ ಅಂದರೆ ಏನಕ್ಕಂತ? ಕ್ರಾಂತಿ ಅಂತ. ಕ್ರಾಂತಿಗೆ ರೆವಲ್ಯೂಷನ್ ಅಂತಾರೆ. 2, 3, 4, 5, 5 ಇಲ್ಲೂ ಬರಬೇಕು, 0 ಬರಬಾರ್ದು, 5 ಬರಬೇಕಲ್ಲಿ. 6, 7, 8, 9, 1. ಡನ್. ಸೊ ಅದೇ ರೀತಿ ಲೋವರ್, LO, ಲವರ್, ಇದನ್ನು ನಾವೇನಂತ ಕೋಡ್ ಮಾಡ್ಬೋದು? ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಫಾದರ್, ಐ ಲವ್ ಮೈ ಮದರ್. ಸೊ ಐ ಲವ್ ಮೈ ಸ್ಟಡೀಸ್, ಐ ಲವ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. 6, 5, 7, 3, 2. ಕರೆಕ್ಟ್ ಇದೆಯಾ? ಯಾರೋ ಒಬ್ರು 7 ಅಂದ್ರಪ್ಪ. ಸರ್ ಸರಿ ಮಾಡ್ಕೊಳಪ್ಪ. ಇರಲಿ. ಫ್ರೆಂಡ್ಶಿಪ್. ಓ, ಇದು ಭಾಳ ಈಸಿ. ಶಿಪ್ ಕೊನೆಯಲ್ಲಿದೆ, ಕೊನೆಯಲ್ಲಿ ಅದೇ ಬರಬೇಕು. ನಾನು ಬರೆಯೋದು ಬೇಡ ಬಿಡ್ರಿ. ಈಸಿ ಇದೆ, ಇದು ಈಸಿ ಇದೆ. ಮ್ಯಾನೇಜ್ಮೆಂಟ್. ಇಲ್ಲೊಂದು ಸಮಸ್ಯೆ ಇದೆ, ನಾನು ಸರಿ ಮಾಡ್ತೇನೆ. ಮ್ಯಾನೇಜ್ಮೆಂಟ್ ಇಲ್ಲಿ 1, 2, 3 ಇಲ್ಲಿ ಬಂದರೆ 3 ಇಲ್ಲೂ ಬರಬೇಕು, ರೈಟ್. ಮತ್ತು 2 ಇಲ್ಲಿ ಬರಬೇಕು, 3 ಆದಮೇಲೆ 2 ಬರಬೇಕು. ಜಿಗೆ 1, 2, 3, 4 ಇಲ್ಲಲ್ಲ ಇಲ್ಲಿ, 4 ಇಲ್ಲಿ ಕೊಟ್ಬಿಡೋಣ. ಜಿಗೆ 4 ಕೊಡ್ರಿ. ಇಗೆ 5 ಕೊಟ್ಟರೆ ಇಲ್ಲೂ ಸಹ 5 ಬರಬೇಕು, ರೈಟ್. ಎಮ್ಗೆ 6 ಕೊಟ್ಟಿದ್ದಾರೆ, ಟಿಗೆ 8 ಕೊಟ್ಟಿದ್ದಾರೆ. ಎಮ್ಮಿಗೆ 1 ಇದೆ ಅಲ್ವಾ? ಎಮ್ಗೆ ಏನು ಕೊಡ್ಬೇಕು ಅವರು? ಎಲ್ಲಿದೆ ಎಮ್? ಅದು 4, 5 ಇಲ್ಲಲ್ವಾ? ಎಮ್ ಇಲ್ಲಿ 1 ಬರುತ್ತೆ. ಕರೆಕ್ಟ್. ಸೊ ಅದೊಂದು ವ್ಯತ್ಯಾಸ ಆಗಬೇಕು ಮಕ್ಕಳೇ. ಏಜೆಂಟ್ ಏನಾಗ್ತದೆ? A2, G4, E5, N3, T8. ಕ್ವಶನ್ ತಯಾರು ಮಾಡೋದಕ್ಕಿಂತ ಕರೆಕ್ಷನ್ ಮಾಡೋದೇ ಭಾಳ ಕಷ್ಟ. ಇಲ್ಲೊಂದಿದೆ, ಸೆಲೆಬ್ರೇಷನ್. ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಮೊದಲು ಸರಿ ಮಾಡಿಬಿಡ್ತೇನೆ ನಾನು. ಸೆಲೆಬ್ರೇಷನ್, TION, ಸೆಲೆಬ್ರೇಷನ್. 1, 2, 3, 4, 5, 6, 7, 8, 9, 10, 11 ಇದೆ. ಓಕೆ, ಚೆಕ್ ಮಾಡೋಣ. ಇದು ಕೊಡೋದೇ ಬೇಡ ನಾವು ಕೋಡು. ನಾನು ಹೊಸದು ಕೊಡ್ತೀನಿ ನೋಡ್ರಿ. 1, 2, 3, 2, 4, 5, 6, 7, 8, 9, 0. ಡನ್. ಕರೆಕ್ಟ್ ಇದೆ, ಯಾವುದು ರಿಪೀಟ್ ಆಗಿಲ್ಲ. TRAIN, TRAIN ಇಲ್ಲೇ ಇದೆ. 7,
5 6 8 0. ಕರೆಕ್ಟ್ ಆಯ್ತಾ? ಆಲ್ ಗುಡ್? ಅದೇನು ಪ್ರಶ್ನೆ? ನನ್ನ ಪ್ರಕಾರ ಚೇಂಜ್ ಆಗ್ಬೋದು. ಚೇಂಜ್ ಆಯಿತು. ಫ್ಯಾಂಟಾಸ್ಟಿಕ್. ಎಫ್ಗೆ 6 ಅಂತ ಹೇಳಿದ್ದಾರೆ, ಕೆಗೆ 11 ಅಂತ ಕರೀತಾ ಇದ್ದಾರೆ. ಹಾಗಾದರೆ ಅದೇ ಭಾಷೆಯಲ್ಲಿ ಡಾಗು 26 ಆಗುತ್ತಂತೆ. ಹಾಗಾದರೆ ಕ್ಯಾಟ್ ಏನಾಗುತ್ತೆ? ಗೊತ್ತಾಯ್ತಾ ಏನು ಮಾಡಿದಾರಂತ? ಕನ್ಫ್ಯೂಸ್ ಹೆಂಗೆ ಮಾಡ್ತಾರೆ ನೋಡ್ರಿ ನಿಮ್ಮನ್ನವರು. ಗೊತ್ತಾಗ್ತಿದೆಯಾ? ಎಫ್ ಅಂದರೆ ಫಿಕ್ಸ್ ಅಂದರೆ 6, ಕಿಂಗ್ಸ್ 11 ಪಂಜಾಬ್. ಕರೆಕ್ಟ್ ಇದೆ. ABCDಗೆ 1 2 3 ಅಂತೀವಲ್ವ, ಅದೇ ಥರ ಕೊಟ್ಟಿದ್ದಾರೆ ತಾನೇ ಅವರು. ನಮಗೆ ಹೆಂಗೆ ಕೊಡ್ತಾರೆ ನೋಡ್ರಿ. ಎಫ್ ಅಂದರೆ 6 ಅಪ್ಪ, ಕೆ ಅಂದರೆ 11, ಮತ್ತು ಡಾಗಿಗೆ 26 ಅಂತೀವಿ ನಾವು. ಹಾಗಾದ್ರೆ ಕ್ಯಾಟಿಗೆ ಏನು ಮಾಡ್ತೀರಿ ನೀವು? ಮಾಡಿದ್ದೀವಲ್ವಾ? ಹಾಂ. ಸೊ ಡಾಗಿಗೆ 26 ಹೇಗಾಗ್ತದೆ? ಡಾಗಿಗೆ 26 ಹೇಗಾಗ್ತದೆ? ಡಾಗ್ 4 15 7 ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಅವಾಗೇನು ಬರುತ್ತೆ? 26 ಬರುತ್ತೆ. ಅದೇ ರೀತಿ ಕ್ಯಾಟಿಗೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. CAT ಕ್ಯಾಟ್ ಏನಾಗ್ತದೆ? ಕ್ಯಾಟು 3 1 20 ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ ನೀವೇ ಹೇಳಿದ್ರಿ ಎಷ್ಟು ಬಂತಪ್ಪ ಅದು? 24. ಈಸಿ. ಇದೇ ಮಾದರಿಯ ಕೆಲವು ಪ್ರಶ್ನೆಗಳಿದಾವೆ, ಮಾಡೋಣ ಬನ್ನಿ. M13 ಮಿಡಲ್ ಟರ್ಮ್ 13 ತಾನೆ. ಕ್ಯೂ ಅಂದರೆ 17, ರೈಟ್? ಸೊ ABCD ಅಂದರೆ 1 2 3 4 ಆ ಫಾರ್ಮೆಟಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಪೆನ್ಗೆ 35 ಅಂತ ಹೇಳಿದ್ದಾರೆ. ಬುಕ್ ಏನಾಗುತ್ತೆ? ಪೆನ್ ಅವರು 35 ಅಂತ ಹೇಳ್ತಾ ಇದ್ದಾರೆ. ಪೆನ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 35 ಅಂತ ಹೇಳ್ತಾರೆ. 35 ಹೇಗೆ ಬರುತ್ತೆ? ನಾನು ಹಾಗೆ ಕೋಡ್ ಮಾಡ್ತೀನಿ. 16 + 14 30 + 5 35 ಆ್ಯಡ್ ಮಾಡಿದ್ರೆ ಬರುತ್ತೆ. ಅದೇ ರೀತಿ ಬುಕ್ಕನ್ನು ಸಹ ನಾವು ಅದೇ ರೀತಿ ಆ್ಯಡ್ ಮಾಡಬೇಕಾಗತ್ತೆ. 2 15 15 11. ಸೊ ಎಲ್ಲ ಆ್ಯಡ್ ಮಾಡೋಣ. 12 30 32 32 + 11 43 ಕರೆಕ್ಟ್ ಆನ್ಸರ್. 43 ಬರ್ತದೆ. ಅದೇ ಮಾದರಿಯಲ್ಲಿ ಇಲ್ಲಿ ನಾವು ಅನ್ವಯಿಸ್ಬೇಕು ಅದನ್ನು. ಗೊತ್ತಾಯ್ತಾ? ಈಸಿ ಇದೆ ಚಂದನ್? ಹಾಂ, ಇಲ್ಲೂ ಅದೇ ಥರ ಮಾಡಿರಿ. C3 ಬರ್ತದೆ. C3 ಮೂರನೇದು ಸಿಫಿಲೋರಕ್ಸ್. C3 ಎಲ್ಲ ಲಂಚ್ ಟೈಮ್ ಯಾವಾಗ? 12 ಗಂಟೆ ಆದಮೇಲೆ. ಸೊ ABCD ಅಂದರೆ 1 2 3 ಫಾರ್ಮೆಟಲ್ಲೇ ಕೊಟ್ಟಿದ್ದಾರೆ, ರೈಟ್? ಲೇಖನ SUN ಅದನ್ನು 55 ಅಂತ ಕೋಡ್ ಮಾಡಿದ್ದಾರೆ. ಅವರು ಆ್ಯಡ್ ಮಾಡಿದ್ದಾರೆ ನೋಡಿರಿ ಸ್ವಲ್ಪ ಹಾಗೆ. ಸೊ ಇದನ್ನು ಕೋಡ್ ಮಾಡಿರಿ. ಈ ಥರ ಕೋಡ್ ಮಾಡ್ಬಿಟ್ಟು ನಾವು ಆ್ಯಡ್ ಮಾಡಿದ್ರೆ ಬರುತ್ತೆ 55 20 40 40 ಬರ್ತಾ ಇಲ್ಲ ಕಂದ. ಇಲ್ಲ ಬರ್ತಾ ಇಲ್ಲ. ಇಲ್ಲಿ SUN 55 ಅಂತ ಬರ್ತಾ ಇಲ್ಲ. 54 ದ್ಯಾಟ್ಸ್ ಇಟ್. ನೋಡ್ರಿ ಕರೆಕ್ಟ್ ಆಗುತ್ತಾ? 40 + 14 54 ಡನ್. ಮಕ್ಕಳೇ ಓಕೆ ಸರಿ ಇದೆ. ನೆಕ್ಸ್ಟ್ ಏನು ಮಾಡ್ಬೋದು? ಮೂನನ್ನು 13 15 15 14 ಈ ರೀತಿ ಕೂಡಿಸ್ಬಿಡೋಣ. ಏನಾಗ್ತದೆ? 30 + 13 43 43 + 14 57 ಕರೆಕ್ಟ್. ಸೊ ಇದನ್ನೇನಂತ ಕೋಡ್ ಮಾಡ್ಬೋದು? 57 ಅಂತ ಕೋಡ್ ಮಾಡ್ಬೋದು. ಒಂದು ವೇಳೆ ಮಕ್ಕಳೇ ಇದು 54 ಅಂತ ಇತ್ತಪ್ಪ, ಅಲ್ಲ 54 ಅಲ್ಲ 55 ಅಂತ ಇತ್ತು. ಬಟ್ ಕೂಡಿಸಿದ್ರೆ ಎಷ್ಟು ಬರ್ತಿತ್ತು? ಇದು 54. ಅವ್ರು ಕೋಡ್ ಮಾಡಿರೋದೇನು 55. ಅಂದರೆ ಒಟ್ಟು ಮೊತ್ತಕ್ಕೆ ಒಂದು ಜಾಸ್ತಿ ಮಾಡಿದ್ದಾರೆ ಅಂತ ಅರ್ಥ ತಾನೆ. ಹಾಗಾದ್ಮೇಲೆ ಇದಕ್ಕೇನು ಮಾಡ್ಬೇಕಿತ್ತು ನಾವು? ಅವಾಗ ಇದಕ್ಕೂ ಒಂದು ಜಾಸ್ತಿ ಮಾಡ್ಬೇಕಿತ್ತು. ಅವಾಗೇನು ಬರ್ತಿತ್ತು? ಇದು 58. ಅವಾಗೇನಂತ ಕೋಡ್ ಮಾಡ್ಬೇಕಿತ್ತು? ಇದನ್ನು 58 ಅಂತ ಕೋಡ್ ಮಾಡಬೇಕಿತ್ತು. ಗೊತ್ತಾಯ್ತಾ? ಹಾಂ, ಈ ಥರನೂ ಮಾಡ್ಬೋದಿತ್ತು. ಬಟ್ ಸರಿ ಮಾಡ್ಕೊಂಡು ಮಾಡಿದ್ವಿ ನಾವು. ಅಕಸ್ಮಾತ್ ಇದೇ ಥರ ಪ್ರಶ್ನೆ ಬಂತಂದರೆ ಅದೇ ಲಾಜಿಕ್ನ ನಾವು ಬಳಸಬೇಕಾಗುತ್ತೆ ಎಲ್ಲ ಕಡೆಗೂ, ರೈಟ್? G7 ಬರ್ತದ? G7 P16. ಅದೇ ರೀತಿ ಅವರು ರೆಡ್ಡನ್ನು ಏನಂತ ಕರಿತಾ ಇದ್ದಾರೆ? ರೆಡ್ಡನ್ನು 27 ಅಂತ ಕರಿತಿದ್ದಾರೆ. ರೈಟ್ ಟು ವೋಟ್ ಈ ಜ್ಯೋತಿ ನೋಡ್ರಿ 27 ಬರ್ತದ. ಕರೆಕ್ಟ್ 27 ಬರ್ತದೆ. ಎಲ್ಲದನ್ನೂ ಆ್ಯಡ್ ಮಾಡಿದ್ರೆ 27 ಬರ್ತದೆ. ಅದೇ ರೀತಿ ಬ್ಲೂವನ್ನು ಏನಂತ ಬರಿಬೋದು ನಾವು? ಬ್ಲೂನ ಏನಂತ ಬರಿಬೋದು? BLUE 2
12 21 5 ಏನಂತ ಬರಿಬೋದು ನೋಡಿ ಮಕ್ಕಳೇ. 14 5 19 19 ಪ್ಲಸ್ 1 20 40 ಬರುತ್ತಾ? 40 ಬರುತ್ತಲ್ಲ ಮಕ್ಕಳೇ. ಸೊ ಬ್ಲೂವನ್ನು 40 ಅಂತ ನಾವು ಕೋಡ್ ಮಾಡ್ಬೋದು. ಬ್ಲೂವನ್ನು ಏನಂತ ಕೋಡ್ ಮಾಡ್ಬೋದು ನಾವು? 40 ಅಂತ ಕೋಡ್ ಮಾಡ್ಬೋದು ಮಕ್ಕಳೇ. ಮುಂದಿನ ಪ್ರಶ್ನೆ. ಒಂದು ಸಂಕೇತದ ಪ್ರಕಾರ ಜಾಕ್ ಅಂದರೆ ಎಷ್ಟು? 10 10 ಬರುತ್ತೆ. J10 ಬರ್ತದೆ. ರೈಟ್ ಟು ವೋಟ್ 18. ಹಾಗೆ ಸ್ಕೈ ಅಂದರೆ ಏನಂತ ಹೇಳಿದ್ದಾರೆ ಅವರು? SKY ಸ್ಕೈ 55 ಅಂತ ಕರಿತಾ ಇದ್ದಾರೆ. ಅದು ಕೂಡಿಸಿದ್ರೆ ಯಾಕೆ ಬರುತ್ತಾ, ಏನು ಮಾಡಿದ್ರೆ ಬರುತ್ತೆ ನೋಡೋಣ ಬನ್ನಿ. 19 ಪ್ಲಸ್ 11 30, 30 ಪ್ಲಸ್ 25 55 ಕೂಡಿಸಿದ್ದಾರೆ. ಹಾಗಾದರೆ ಕ್ಲೌಡ್ ಏನಾಗ್ತದೆ? ಕ್ಲೌಡ್ ಏನಾಗ್ತದೆ? CLOUD ಕ್ಲೌಡ್ ಏನಾಗ್ತದೆ? 3 12 15 21 4. ಇದನ್ನೆಲ್ಲವನ್ನು ಕೂಡಿಸ್ಬೇಕು ನಾವು. ಭಾಳ ಮಜವಾಗಿದೆ ನೋಡಿರಿ. 12 ಪ್ಲಸ್ 3 15, 15 ಪ್ಲಸ್ 15 30, 30 ಪ್ಲಸ್ 21 51 ಪ್ಲಸ್ 4 55, 55 ಅಂತ ಕೋಡ್ ಮಾಡ್ಬೋದು. ಆಲ್ ಗುಡ್? ಚಿನ್ನು ಗೊತ್ತಾಇದೆಯಾ? ಭೈರವಿ? ಸಮರ್ಥ್ಯಂ ಅಂದರೆ ಸಮರ್ಥ ಮಹಾರಾಜ್ ಅಂತ. ಹೌದಾ ಸಮರ್ಥ? ರೈಟ್. ಚಲೋ, ಇದನ್ನು ನೋಡಿ ಮಕ್ಕಳೇ. ಡಿ ಅಂದರೆ 4 ಬರುತ್ತಾ? ABCD. ನವೆಂಬರ್ 14 ಪ್ರಾಪರ್ ಕೋಡಿಂಗ್ ಇದೆ. ಫಿಶ್ನ 42 ಅಂತ ಕರಿತಾ ಇದ್ದಾರೆ. FI. ಅಯ್ಯೋ ಹಾಲೇಶ್ ಬಾಲಾಜಿ. ಹಾಲೇಶ್ ಮತ್ತು ಬಾಲಾಜಿ ಬಹಳ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ಅವರು. ಹಾಲೇಶ್ ಮತ್ತು ಬಾಲಾಜಿ ಬಹಳ ಒಳ್ಳೆ ಫ್ರೆಂಡ್ಸ್. ಸೊ F ಅಂದರೆ ಫಿಕ್ಸ್ ಅಂದರೆ 6 I9 S19 8. ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಏನಾಗ್ತದೆ? 42 ಬರ್ತದೆ. 33 ಬರುತ್ತೆ. 6 ಪ್ಲಸ್ 9 15, 15 ಪ್ಲಸ್ 8 23, 23 ಪ್ಲಸ್ 19 42 ಕರೆಕ್ಟ್ ಇದೆ. ಬರ್ಡ್ ಏನಾಗ್ತದೆ? ಬರ್ಡ್ BIRD ಬರ್ಡ್ ಏನಾಗ್ತದೆ? 2 9 18 4. ಭಾಳ ಈಸಿ ಇದೆ ನೋಡ್ರಿ. ಹೆಂಗೆ ಮಾಡ್ತೀನಿ ಇದನ್ನೆಲ್ಲದನ್ನು ಆ್ಯಡ್ ಮಾಡಬೇಕು ಅಂದರೆ ನಾನು ಇಲ್ಲಿಂದ ಶುರು ಮಾಡ್ತೀನಿ. 18 ಪ್ಲಸ್ 2 20, 20 ಪ್ಲಸ್ 9 29, 29 ಪ್ಲಸ್ 4 33. ನೋಡಮ್ಮ ಇನ್ನೊಂದ್ಸರಿ ಮಾಡ್ತೇನೆ. ಬಾಯಲ್ಲಿ ಪೆನ್ ತೆಗೀರಿ. 18 ಪ್ಲಸ್ 2 20, 20 ಪ್ಲಸ್ 9 29 ಪ್ಲಸ್ 4 33. 34 ಅಲ್ಲ 33 ಬರುತ್ತೆ. ಓಕೆ, ಆಲ್ ರೈಟ್. ಐ ಥಿಂಕ್ ದಿಸ್ ಈಸ್ ದ ಫೈನಲ್ ಕ್ವೆಶನ್ ದಟ್ ವಿ ಹ್ಯಾವ್. ಲೆಟ್ಸ್ ಸಾಲ್ವ್ ಇಟ್. ಈ 15 ಈ ಜೊತೆ ಈ 5 O15 ಈ ಜೊತೆಯಲ್ಲಿ ಬರುತ್ತೆ. ಟ್ರೀನ್ ಏನಂತ ಬರೆದಿದ್ದಾರೆ ಅವರು? 54 ಅಂತ ಬರಿತಾ ಇದ್ದಾರೆ. 54 ಅಂತ ಬರಿತಾ ಇದ್ದಾರೆ. ರೈಟ್. ಸೊ ಐ ಆಮ್ ಸಾರಿ ಹೇಗೆ ಬರುತ್ತಿದೆ? 54 ಹೇಗೆ ಬರುತ್ತೆ ಅದನ್ನು ಚೆಕ್ ಮಾಡಬೇಕು. ನೋಡಿರಿ, ತಪ್ಪಿದೆಯಾ ಮಕ್ಕಳೇ? 54 ಟ್ರೀ ನೋಡಿ ಸ್ವಲ್ಪ. 5 ಪ್ಲಸ್ 5 ಏನು ಬರುತ್ತೆ? 5 ಪ್ಲಸ್ 5 10, 10 ಪ್ಲಸ್ 20 10 ಪ್ಲಸ್ 20 30, 30 ಪ್ಲಸ್ 18 48 ಬರಬೇಕು. 48ಕ್ಕೆ ಏನು ಜಾಸ್ತಿ ಮಾಡಿದ್ರೆ 54 ಆಗುತ್ತೆ? 6. ಹೌದಾ? ಸೊ 48 ಬರಬೇಕಿತ್ತು, ಆದರೆ ಅದಕ್ಕೆ 6 ಜಾಸ್ತಿ ಮಾಡಿದ್ದಾರೆ, 54 ಮಾಡಿದ್ದಾರೆ. ಈ ರೀತಿನ ಮಾಡ್ಬೋದಾ ನಾವು? ಸೊ ಅದಕ್ಕೂ ಅದನ್ನೇ ಮಾಡೋಣ ಬರ್ರಿ. LEAF 12 5 LEAF 12 5 1 6. ಸೊ 12 ಪ್ಲಸ್ 5 17, 17ಕ್ಕೆ 1 ಸೇರಿಸಿದ್ರೆ 18, 18 ಪ್ಲಸ್ 6 18 ಪ್ಲಸ್ 6 24. ರೈಟ್ 24. ಅದಕ್ಕೆ ಮತ್ತೆ 6 ಸೇರಿಸ್ಬೇಕು, 30 ಅಂತ ಕರಿಬೋದು ಡೆಫಿನೆಟ್ಲಿ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ.
ರೆಡಿ ಇದ್ದೀರಾ? ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಓಹ್, ಮತ್ತೆ ಅದೇ ಪ್ರಶ್ನೆ ಇದೆ, ಸಾರಿ. ಇನ್ನೊಂದಿದೆ ಅನಿಸುತ್ತೆ ನನಗೆ. ಇದು ಕೊನೆಯ ಪ್ರಶ್ನೆ ಮಕ್ಕಳೇ. 13/9 ಲಂಚ್ ಟೈಮ್ 12 ಗಂಟೆಗೆ 11ಕ್ಕೆ ಇದೆಲ್ಲ ಕೂಡಿಸಿದ್ರೆ ಅದೇ ಬರುತ್ತಾ? 20, 42. ನೋಡಿರಿ, ಪ್ರಾಬ್ಲಮ್ ಇದೆ ಮಕ್ಕಳೇ. ಇಪ್ಪತ್ತು 25 45 ಬರುತ್ತಿದೆ ಕೋಡ್ ಮಾಡಿದ್ರೆ. 45ಕ್ಕೆ ಏನು ಮಾಡಿದ್ದಾರೆ? ಪ್ಲಸ್ 1 ಮಾಡಿದ್ದಾರೆ. ಏನಾಗ್ತದೆ ಅದು? 46 ಆಗ್ತದೆ. 46. ಓಹ್, ಅದಕ್ಕೆ 49 ಬರ್ತಾರಾ? JUICE. ಸೊ ಇದೇನಾಗ್ತದೆ? 10, 21, 9, 3, 5. ಹೌದಾ? ಸೊ ಇದನ್ನೆಲ್ಲದನ್ನು ಆ್ಯಡ್ ಮಾಡಿದ್ರೆ, ಕೂಡಿಸಿದ್ರೆ ಏನು ಬರುತ್ತೆ ನೋಡಿ. ಯಾವ ರೀತಿ ಕೂಡಿಸೋದು? ಸ್ವಲ್ಪ ಕ್ರಿಯೇಟಿವ್ ಆಗ್ಬೇಕು ನಾವು. ನೋಡಿರಿ, 21 + 9 30 + 10 40 + 3 43 + 5 ಅಷ್ಟೇ 48. ಅದಕ್ಕೆ ನಾವೇನು ಮಾಡಬೇಕು? 1 ಜಾಸ್ತಿ ಮಾಡಲೇಬೇಕು. ಅಲ್ಲೂ ಜಾಸ್ತಿ ಮಾಡಿದರೆ ಇಲ್ಲೂ ಜಾಸ್ತಿ ಮಾಡೋಣ. 49 ಬರುತ್ತೆ. ಈ ರೀತಿಯೂ ಬರ್ಬೋದು. ವೆರಿ ಮಚ್ ಪಾಸಿಬಲ್. ಗೊತ್ತಾಯ್ತಾ ಎಲ್ಲರಿಗೂ? ಮುಂದಿನ ಪ್ರಶ್ನೆ. ಏನು ಮಾಡಿದ್ದಾರೆ? ರಿವರ್ಸ್ ಕೋಡಿಂಗ್ ಮಾಡಿದ್ದಾರೆ. ಹೌದಾ? ರಿವರ್ಸ್ ಕೋಡಿಂಗ್ ಮಾಡಿದ್ದಾರೆ ಇಲ್ವಾ? ಅಮೆಝಾನ್ ಏನು ಬರುತ್ತೆ? ಝಡ್ ಬರುತ್ತಾ? ಝಡ್ ಬದಲು ಏನು ಬರೆದಿದ್ದಾರೆ? 26. ಅಲ್ಲ. ಎಗೆ ಏನು ಆಪೋಸಿಟ್ ಲೆಟರ್, ವಿರುದ್ಧ ಲೆಟರ್ ಝಡ್ಗೆ ಏನಿದೆ ಕೋಡು? 26 ಇದೆ. ಎ ಬರೆಯೋ ಬದಲು ಏನು ಕೊಟ್ಟಿದ್ದಾರೆ ಅವರು? 26 ಅಂತ ಕೊಟ್ಟಿದ್ದಾರೆ. ಬಿಗೇನಿದೆ? ಬಿ ಬಾಯ್, BOY ಬಾಯ್. ಹೌದಾ? ಬಾಯ್ಗೆ ವೈಗೆ ಏನಿದೆ ಕೋಡಿಂಗು? 25. ಸೊ ವೈ ಕೊದ್ಲು ಏನು ಕೊಟ್ಟಿದ್ದಾರೆ? ಡೈರೆಕ್ಟ್ 25 ಕೊಟ್ಟಿದ್ದಾರೆ. ಸಿಗೆ ಏನು ಬರುತ್ತೆ? ಸಿಗೆ ಸಿಫಿಲೋರಾಕ್ಸ್ ಎಕ್ಸ್ ಬರುತ್ತೆ. ಎಕ್ಸ್ಗೆ ಏನು ಕೋಡು? 24. ಎಕ್ಸ್ ಬರೆಯೋ ಬದಲು ಏನು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. ಇದೇ ಥರ ಹೋಗ್ತದೆ ಮುಂದಕ್ಕೆ. ಎಲ್ಲ ಲೆಟರ್ಗೂ, ಎಲ್ಲ ಅಕ್ಷರಗಳು ಇದೇ ಥರ ಹೋಗ್ತದೆ. ಹಾಗಾದರೆ ಬುಕ್ನೇನಂತ ಬರಿಬೋದು ನಾವು? ಬುಕ್ನೇನಂತ ಬರಿಬೋದು ಮಕ್ಕಳೇ? ಇದನ್ನ ಬರೆಯೋ ರೀತಿ ನೋಡಿರಿ, ತೋರಿಸ್ತೀನಿ. ಬುಕ್ ಅಪೋಸಿಟ್ ನಂಬರ್ ನೆನ್ಪಿಟ್ಕೊಳೋದು ಕಷ್ಟ, ಬಟ್ ಅಪೋಸಿಟ್ ಲೆಟರ್ ಗೊತ್ತಿದೆ, ವಿರುದ್ಧ ಲೆಟರ್ ಗೊತ್ತಿದೆ. BOY ಬಾಯ್, LONG ಲಾಂಗ್, ಮತ್ತು ಇದೇನಪ್ಪ? PK ಕೀಪ್. ಇದು ಕೋಡ್ ಏನಿದೆ? ವೈಗೆ 25, 12, 16 ಇದೆ ಆನ್ಸರ್. ಗೊತ್ತಾಯ್ತಾ ಹೇಗೆ ಮಾಡ್ತೀವಿ ನಾವು? ಗೊತ್ತಾಗ್ತಿದೆ ಎಲ್ಲರಿಗೂ? ಈ ರೀತಿ ಮಾಡ್ಬೇಕು ನಾವು. ಆಪೋಸಿಟ್ ಲೆಟರ್ಸ್ ಈ ಥರ ಮಾಡಬೇಕು. ಮುಂದಿನ ಪ್ರಶ್ನೆ ಮಾಡ್ಬೋದಾ? ಮಾಡ್ತೀರಿ ಎಲ್ಲರೂ? ಬನ್ನಿ ಮಾಡೋಣ. ಎಲ್ಲ ರಿವರ್ಸ್ ಕೋಡಿಂಗ್ ಇದೆ. ಅದೇ ರೀತಿ ಕ್ಯಾಟ್ನ ನಾವು ಏನಂತ ಕೋಡ್ ಮಾಡ್ಬೋದು? ಸಿಫಿಲೋರಾಕ್ಸ್, ಅಮೆಝಾನ್, ಗುಜರಾತ್ ಟೈಟನ್ಸ್. ಹೌದಾ? ಅಪೋಸಿಟ್ ವರ್ಡ್ಸ್, ವಿರುದ್ಧ ಅಕ್ಷರಗಳು. ಬಟ್ ಎಕ್ಸಿಗೆ ಏನಿದೆ? 24, 26. ಸೊ ಇವುಗಳನ್ನು ಈ ರೀತಿ ಕೋಡ್ ಮಾಡ್ಬೋದು ನಾವು. ಇವುಗಳನ್ನು ಇದು ಮಧ್ಯದೇನು ಬೇಕಾಗಲ್ಲ, ಇವುಗಳನ್ನು ಈ ರೀತಿ ಕೋಡ್ ಮಾಡ್ಬೋದು ನಾವು. ಗೊತ್ತಾಗ್ತಿದೆಯಪ್ಪ ಎಲ್ಲರಿಗೂ? ಎಲ್ಲರೂ ಸೌಜನ್ಯ ಗೊತ್ತಾಗ್ತಿದೆಯಮ್ಮ? ಲಕ್ಷ್ಮಿ? ಸೇಮ್ ರಿವರ್ಸ್ ಕೋಡಿಂಗ್ ಲಾಜಿಕ್. ಡಾಗನ್ನು ಏನಂತ ಬರಿಬೋದು ನಾವು? DRAW ಡ್ರಾ, LONG ಲಾಂಗ್, ಗುಜರಾತ್ ಟೈಟನ್ಸ್. W ಅಂದರೆ 23, L ಅಂದರೆ 12, T ಅಂದರೆ 20. ಸೊ ಡಿನ 23 ಅಂತ ಕರಿಬೋದು, ಓನ 12 ಅಂತ ಕರಿಬೋದು, ಜಿನ 20 ಅಂತ ಕರಿಬೋದು. ಫೈನಲ್ ಆನ್ಸರ್ ಇದಕ್ಕೆ ಏನಂತ ಬರಿಬೋದು ಗೊತ್ತಾ? ಫೈನಲ್ ಆನ್ಸರ್ ಈ ಥರ ಬರಿಬೋದು. ಎಕ್ಸಾಮಲ್ಲಿ ಈ ಥರ ಕೊಟ್ಟಿರ್ತಾರೆ ಅವನು, ಜೋಡಿಸ್ಕೊಡ್ತಾರೆ. ಅಜಯ್, ಇದ್ರ ಮಧ್ಯೆ ಕಾಮ ಆಗಿರಲಿ, ಸ್ಪೇಸ್ ಆಗಿರಲಿ, ಗ್ಯಾಪ್ ಕೊಡೋದಾಗಲಿ ಏನೂ ಮಾಡೋದಿಲ್ಲ, ಎಲ್ಲ ಜೊತೆ ಕೊಟ್ಬಿಡ್ತಾರೆ ಅವರು. ಓಕೆ, ಮುಂದೆ ಹೋಗ್ಬೋದ್ರಾ? ರಿವರ್ಸ್ ಕೋಡಿಂಗ್. ಹಾಲೇಶ್, ಮಿಸ್ಟರ್ ಬಾಲಾಜಿ, ಫಿಶನ್ನು ಏನಂತ ಕರಿತೀವಿ? ಎಫ್ ಅಂದರೆ ಫ್ಯೂಸ್, ಎಫ್ಗೆ ಯು. ಹೌದಾ? ಐಗೆ ಐರನ್, IR. ಎಸ್ಗೆ ಹರ್ಷ, HS. ಹೆಚ್ಗೆ ಎಸ್. ಕರೆಕ್ಟ್.
ಯುಗೆ 21, ಆರ್ಗೆ 18, ಹೆಚ್ಗೆ 8, ಎಸ್ಗೆ 19. ಸೊ ಇದು ಬರುತ್ತೆ ಆನ್ಸರ್, ಫೈನಲ್ ಆನ್ಸರ್ ಇದು ಬರ್ತದೆ. ಓಕೆ, ಫೈನಲ್ ಆನ್ಸರ್ ಇದು ಬರ್ತದೆ. ಸೊ ಫಿಶ್ ಅಂತ ಇದೆ, ಫಿಶ್ ಅಂತ ಇದೆ. ಸೊ ಫಿಶ್ ಅಂತ ಇತ್ತು, ಅದನ್ನು ಇದ್ರ ಜೊತೆಗೆ ಕೋಡ್ ಮಾಡೋಣ ಬರ್ರಿ, ಇದ್ರ ಸಹಾಯ ತಗೊಳ್ಳೋಣ. ಆಯಿತಾ? ಫಿಶ್ ಅಂತ ಇದೆ, ಫಿಶ್. ಈಗ ನೋಡ್ರಿ, ಗೊತ್ತಾಗ್ತದೆ ನನಗೆ, ಗೊತ್ತಿಂಬಿ ಕನ್ಫ್ಯೂಷನ್ ಆಗಿದೆ ಅಂತ. FISH. ಆಯಿತಾ? ಎಫ್ ಅಂದರೆ ಯಾರು? FISH, ಸರಿನಾ? ಎಫ್ ಅಂದರೆ ಉಲ್ಟಾ ಲೆಟ್ರ್ ಯಾವುದು? 21. ಒಂದು ಬರೆಯೋದಕ್ಕಿಂತ ಮುಂಚೆ ಯು ಅಂತ ಗೊತ್ತಾ? ಫ್ಯೂಸ್. ಐ ಅಂದರೆ ಆರ್ ತಾನೇ ಬರೋದು, ಐ ಆರ್ ಬರ್ತದೆ. ಎಸ್ಸಿಗೇನು ಬರ್ತದೆ? ಹೆಚ್ ಬರ್ತದೆ. ಹೆಚ್ಚಿಗೇನು ಬರ್ತದೆ? ಎಸ್ ಬರ್ತದೆ. ಓಕೆ, ಯು ಅಂದ್ರೇನು? 21. ಆರ್ ಅಂದರೆ 18. ಎಸ್ ಅಂದರೆ 9. ಹೆಚ್ ಅಂದರೆ 8. ಗೊತ್ತಾಯ್ತೇನಮ್ಮ? ಎಸ್ ಅಂದರೆ 19, ಹೆಚ್ ಅಂದರೆ 8. ಗೊತ್ತಾಯ್ತಾ? ಈ ಥರ ರಿವರ್ಸ್ ಕೋಡಿಂಗ್ ಮಾಡ್ತಾಯಿದ್ದೀವಿ ನಾವು, ಸರಿನಾ? ಎಲ್ಲಿದ್ವಪ್ಪ, ನನಗೆ ಮರ್ತೋಗ್ಬಿಡ್ತು. ಹೌದಾ? 93. ಸೊ ಇಲ್ಲೂ ಸಹ ನಾವು ಅದನ್ನೇ ಮಾಡ್ತಿದ್ಬೇಕಂದ. ಎಫ್ಗೆ ಯು, ರಿವರ್ಸ್ ಲೆಟರ್ ಯು ಬರುತ್ತೆ, ಕರೆಕ್ಟಾ? ಐಗೆ ಆರ್ ಬರುತ್ತೆ ಉಲ್ಟರ್, ಎಸ್ಗೆ ಹೆಚ್ ಬರುತ್ತೆ, ಹೆಚ್ಚಿಗೆ ಎಸ್ ಬರುತ್ತೆ. ಯು ಅಂದರೆ 21, ಆರ್ ಅಂದರೆ 18, ಹೆಚ್ ಅಂದರೆ 8, ಎಸ್ ಅಂದರೆ 19. ಕರೆಕ್ಟ್. ಎಸ್ಸಿಗೆ 19 ಅಂತ ಬರ್ದ್ವಲ್ಲ ನಾವು. ರೈಟ್. ಇಲ್ಲಿ ಏನು ಬರಿಬೇಕಿತ್ತು ನಾವು? ಹೆಚ್ಚಿಗೆ 8 ಬರಿಬೇಕಿತ್ತು. ನೀವು ಕರೆಕ್ಟ್ ಹೇಳಿದ್ದೀರಿ, ಕರೆಕ್ಟ್. ಎಸ್ಸಿಗೆ ಹೆಚ್ ಬರುತ್ತೆ, ಹೆಚ್ ಅಂದರೆ 8, ಹೆಚ್ಚಿಗೆ ಎಸ್ ಬರುತ್ತೆ, ಎಸ್ ಅಂದರೆ 19. ಕರೆಕ್ಟ್ ಆಯ್ತಾ? ಓಕೆ. ಜೂಟು ಮೂಟು ಹಾವು ಎಣ್ಣೆ ಆಟ, ಮೇಲೆ ಕೆಳಗೆ ಮೇಲೆ ಆಡಿದ್ದೀರಾ ಹಾವು ಎಣ್ಣೆ ಆಟ? ಓಕೆ, ಅದೇ ರೀತಿ ಇಲ್ಲೂ ಮಾಡೋಣ ಬನ್ನಿ. ಮತ್ತೆ ಚೇಂಜ್. ಎಲಿಫ್ಯಾಂಟ್. ಓಕೆ, ಏನು ಬರ್ತದಪ್ಪ? 5, 12, 5, 16, 8, 1, 14, 20. ನಾನು ಮಾಡ್ತಿರೋದು ಕರೆಕ್ಟ್ ಇದೆಯಾ? ವೈ ನಾಟ್? ಸೊ ರಿವರ್ಸ್ ಕೋಡಿಂಗ್ ಮಾಡಬೇಕಲ್ವಾ? ಎಲೆಕ್ಟ್ರಿಕ್ ವೆಹಿಕಲ್, LONG, ಲಾಂಗ್, ಎಲೆಕ್ಟ್ರಿಕ್ ವೆಹಿಕಲ್. PK, ಹೆಚ್ ಹರ್ಷ, HS. PK ಅಂತ ಒಂದು ಪಿಕ್ಚರೇ ಇದೆ, ಮೂವಿ ಇದೆ. PK. DK ಅದು ಬೇಡ, ಇಲ್ಲಿ ಬರಲ್ಲ, ಉಪಯೋಗಕ್ಕಿಲ್ಲ ಅದು. PK ಅಂತ ಒಂದು ಹಿಂದಿ ಪಿಕ್ಚರ್ ಇದೆ. ಎ ಅಂದರೆ ಅಮೆಝಾನ್, AZ. ಎನ್ ಅಂದರೆ ಮೂನ್, ಗುಜರಾತ್ ಟೈಟನ್ಸ್. ಮೂನ್ ಅಂದರೆ ಹಿಂಗೆ ಉಲ್ಟಾ ಹೋಗ್ಬೇಕಾಗತ್ತೆ ನಾವು, ರೈಟ್? ಸೊ ಇದಕ್ಕೆಲ್ಲ ಕೋಡ್ ಮಾಡಿಬಿಡ್ರಿ. 22, 15, 22, 11, 19, 26, 13, 7. ಕ್ಲಿಯರ್? ಯಾಕೆ ಮದನ್ ತಲೆ ಎಲ್ಲ ಹಿಂಗೆ ಕೆರ್ಕೊಂತಿದೀಯಾ? ಭಾಳ ಕನ್ಫ್ಯೂಷನ್ ಆಗ್ತಿದೇನಪ್ಪ? ಓಕೆ ಮದನ್. ಜಿರಾಫ್. ಇದಕ್ಕೇನಂತ ಕೋಡ್ ಮಾಡ್ಬೋದು ಮದನ್? ನೋಡ್ರಿ, ಗುಜರಾತ್ ಟೈಟನ್ಸ್. ಐ ರನ್ ಐಗೆ ಆರ್ ಬರುತ್ತೆ, ಆರ್ಗೆ ಐ ಬರುತ್ತೆ, ಹೌದಾ ಇಲ್ವಾ? ಆಪೋಸಿಟ್ ಲೆಟರ್ಸ್. ಸೊ ಎಗೆ ಅಮೆಝಾನ್, ಎಫ್ಗೆ ಫ್ಯೂಸ್ ಎಲೆಕ್ಟ್ರಿಕ್ ವೆಹಿಕಲ್. ಓಕೆ, ಶುರು ಮಾಡಲ ನಾನು?
T20, R18, I9, Z26, 22, 20, oh sorry 21, 21, 22. ಸರಿ ಆಯ್ತಾ ಮಕ್ಕಳೇ? ಮುಂದೆ ಹೋಗ್ಬೋದ್ರೆ? ಹಾರ್ಸ್ ಅನ್ನು ಏನಂತ ಬರಿಬೋದು ನೋಡ್ರಿ, HORSE, ಹಾರ್ಸ್. ಇದನ್ನೇನಂತ ಬರಿಬೋದು? ಹೆಚ್ ಅಂದರೆ ಹರ್ಷ, HS. O ಅಂದರೆ ಲಾಂಗ್, LO. IR ಹರ್ಷ ಎಲೆಕ್ಟ್ರಿಕ್ ವೆಹಿಕಲ್. S ಅಂದರೆ 19. O ಇದೆಲ್ಲ ಸುಲಭ. ಇದ್ರ ಮುಂದಿನ ನೀವು ಬರಿತೀರ ನನಗೆ ಗೊತ್ತು. ಓಹ್ ಇದು ಯಾಕೆ 0 ಬರ್ದೆ ನಾನು? ಓಹೋ LO ಆ ಥರ. ಡನ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಮಕ್ಕಳೇ? ಒಂದು ಸಂಕೇತದಂತೆ ರಿವರ್ಸ್ ಕೋಡಿಂಗ್ ಆದರೆ ಇಗುವಾನ ಏನಾಗ್ತದೆ? ಐಗೆ ಏನು ಬರುತ್ತೆ ಮಕ್ಕಳೇ? R. ಜಿಗೆ ಗುಜರಾತ್ ಟೈಟನ್ಸ್. FUSE ಫ್ಯೂಸ್. ಸಾರಿ. A ಅಮೆಝಾನ್. ಸಾರಿ, ಎನ್ಗೆ ಏನು ಬರ್ತದೆ? M ಬರ್ತದೆ, ಮೂನ್ ಅಲ್ವಾ? R ಏನು ಬರ್ತದೆ ಮಕ್ಕಳೇ? 18, 20, 6, 26, 13, 26. ಸರಿ ಆಯ್ತಾ? ರಿವರ್ಸ್ ಕೋಡಿಂಗ್ ಆಲ್ ಡನ್. ಒಂದು ಸಂಕೇತದ ಪ್ರಕಾರ EGಯನ್ನು 2549 ಎಂದು ಸಂಕೇತಿಸಿದರೆ, 2549 ಎಂದು ಸಂಕೇತಿಸಿದರೆ CF ಅನ್ನು ಏನೆಂದು ಸಂಕೇತಿಸುವರು? ಗೊತ್ತಾಗ್ತಿಲ್ಲ ಅಲ್ಲ? ಏನು ಮಾಡಿದರೆ? ಅಲ್ಲ, EG. E ಅಂದರೆ ಎಷ್ಟು? 5. G ಅಂದರೆ ಎಷ್ಟು? 7. ಇದರ ವರ್ಗ 5ರ ವರ್ಗ ಎಷ್ಟು? 25. 7ರ ವರ್ಗ ಎಷ್ಟು? 49. ಅಷ್ಟೇ. ಗೊತ್ತಾಗ್ತಿದೆಯಾ? ಅಲ್ಲ, ಕಂಡುಹಿಡಿಯೋ ತನಕ ಕಷ್ಟ. ಅದೇ ಥರ CF ಮಾಡೋಣ. ಸೌಜನ್ಯ CF ಮಾಡೋಣ. CFಗೆ ಏನು ಬರ್ತದೆ? CF. ಸೌಜನ್ಯ C ಅಂದರೆ 3, F ಅಂದರೆ 6. ಇದರ ವರ್ಗ ತೊಗೊಂಡ್ಬಿಟ್ರೆ ಎಷ್ಟು ಬರುತ್ತೆ? 9, 36. ಮುಗೀತು. ಗೊತ್ತಾಯ್ತಾ? ಈಸಿ ಇದೆ ಅಲ್ವಾ? ಮಾಡ್ತೀರಾ ನೆಕ್ಸ್ಟ್ ಕ್ವೆಶನ್? ಒಂದು ಸಂಕೇತದ ಪ್ರಕಾರ HJ ಅನ್ನು 64,100 ಎಂದು ಸಂಕೇತಿಸಿದರೆ DI ಅನ್ನು ಏನೆಂದು ಸಂಕೇತಿಸುವರು? HJ ಏನು ಬರ್ತದಪ್ಪ ನೋಡ್ರಿ. ಸಮರ್ಥ SJ ಇಲ್ಲಿ ಇರೋದು HJ 8 ಮತ್ತು J ಅಂದರೆ 10. ಇವುಗಳ ವರ್ಗ ತಗೊಳ್ರಿ, 64 ಮತ್ತು 100. ಮತ್ತು DI ಏನಾಗುತ್ತೆ? DI ಅದೇ ಥರ 4 ಮತ್ತು I ಅಂದರೆ 9. ಇವುಗಳ ವರ್ಗ ತಗೊಳ್ರಿ, 4 4 16, 9 81. ಇಷ್ಟೇ ಕಣ್ರಿ, ಇಷ್ಟೇ. ಹೌದಾ? KM ಅನ್ನು ತಪ್ಪಿದೆಯಾ? KM ಅನ್ನು ಇಲ್ಲೆಷ್ಟಿದೆ? 11. ಇಲ್ಲೆಷ್ಟಿದೆ? 13. ಕೆಳಗೇನು ಕೊಟ್ಟಿದ್ದಾರೆ? ಇಲ್ಲೇನು ಮಾಡಿದ್ದಾರೆ ನೋಡ್ರಿ ಸ್ವಲ್ಪ. ಇಲ್ಲಿ 11ರ ವರ್ಗ 100 ಅಂತೂ ಬರಲ್ಲ. ಆದರೆ 11ರ ಒಂದು ಕಳೀರಿ ಎಷ್ಟಾಗುತ್ತೆ? 10. 10ರ ವರ್ಗ 100. 13ರ ವರ್ಗ 144 ಅಂತೂ ಅಲ್ಲ. 13ರಲ್ಲಿ ಒಂದು ಕಳೀರಿ ಎಷ್ಟು ಬರುತ್ತೆ? 12. 12ರ ವರ್ಗ ಎಷ್ಟು? ಒಂದೊಂದು ಕಳೆದು ವರ್ಗ ತೆಗಿಬೇಕೀಗ, ಹಾಗೆ ವರ್ಗ ತೆಗಿಯೋಗಿಲ್ಲ. ಸೊ ಅದೇ ಥರ B ಅಲ್ಲಿ ಏನಾಗ್ತದೆ? B ಅಲ್ಲಿ 2, 12. 2 ಒಂದು ಕಳೀರಿ ಎಲ್ಲದರಲ್ಲೂ ಏನು ಬರ್ತದೆ? 1, 11. ಇವುಗಳ ವರ್ಗ ತಗೊಳ್ರಿ. 1ರ ವರ್ಗ 1, 11ರ ವರ್ಗ 121. ಇಷ್ಟೇ ಆನ್ಸರ್. ತಪ್ಪೇನು ಕೊಟ್ಟಿಲ್ಲಪ್ಪ, ಸರಿ ಇದೆ. ಒಂದೊಂದು ಕಡಿಮೆ ಮಾಡಿದ್ದಾರೆ, ಒಂದೊಂದು ಜಾಸ್ತಿನೂ ಮಾಡ್ಬೋದು. ಒಂದು ವರ್ಗ ಜಾಸ್ತಿನೂ ಮಾಡ್ಬೋದು, ಒಂದು ವರ್ಗ ಕಡಿಮೆನೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅವರು. ನೀವು ಡಿಕೋಡ್ ಮಾಡಬೇಕಾಗತ್ತೆ ಅದನ್ನು. NP ಅನ್ನು ಏನಂತ ಮಾಡಿದ್ದಾರೆ ನೋಡ್ರಿ.
ಇದು 14, ಇದು 16. 14ರ ವರ್ಗ ಎಷ್ಟು ರೀ? 196. ಕರೆಕ್ಟ್ ಬಂದಿದೆಯಾ? 196. ಆದರೆ 16ರಲ್ಲಿ ಒಂದು ಮೈನಸ್ ಮಾಡಿಬಿಟ್ಟು 15ರ ವರ್ಗ ತಗೊಂಡಿದ್ದಾರೆ ಅಲ್ಲಿ. ನೆಕ್ಸ್ಟು 225. ಅಂದರೆ ಎರಡನೇ ಸಂಖ್ಯೆಗೆ ಏನು ಮಾಡಿದ್ದಾರೆ? ಒಂದು ಮೈನಸ್ ಮಾಡಿದ್ದಾರೆ. ಅದೇ ಥರ ಎಫ್ ಒಗೂ ಮಾಡ್ಬೇಕು ನಾವು. ಎಫ್ ಒ, ನೀವು ಎಫ್ ಒ ನೋಡಿರಿ. ಎಫ್ ಒ ಇದು 6, ಇದು 15. 15ರಲ್ಲಿ ಒಂದು ಕಳೀರಿ 14 ಬರುತ್ತೆ. ನೀವು ನೇರವಾಗಿ 6ರ ವರ್ಗ ತಗೊಳ್ರಿ, ಏನು ಬರುತ್ತೆ ನಿಮಗೆ ಆನ್ಸರು? 36. 14ರ ವರ್ಗ 196. 36,196 ಈ ಥರ ಬರುತ್ತೆ ನೋಡ್ರಿ ಆನ್ಸರ್. ಓಕೆ, ಗೊತ್ತಾಯ್ತರ ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗ್ತಿದೆಯಾ? ಮುಂದಿನ ಪ್ರಶ್ನೆ. ಕ್ಯೂ ಎಸ್ ಅನ್ನು ಆ ರೀತಿ ಸಂಕೇತಿಸಿದ್ದಾರೆ. ಕ್ಯೂ ಅಂದರೆ ಎಷ್ಟು ಮಕ್ಕಳೇ? 17. ಎಸ್ ಅಂದರೆ 19. 17ರ ವರ್ಗ ಎಷ್ಟು? 17ರ ವರ್ಗ ಎಷ್ಟು? 19ರ ವರ್ಗ ಏನು ವ್ಯತ್ಯಾಸ ಇಲ್ಲ, ಅದನ್ನೇ ಕೊಟ್ಟಿದ್ದಾರೆ. ಹೌದಾ? ತೊಂದರೆ ಇಲ್ಲ. ಅದೇ ಥರ ಎ ಆರ್ಗೂ ನಾವು ಬಳಸೋಣ. ಎ ಆರ್. ಎ ಅಂದರೆ 1, ಆರ್ ಅಂದರೆ 18. 1ರ ವರ್ಗ ಮತ್ತು 18ರ ವರ್ಗ. 1ರ ವರ್ಗ 18ರ ವರ್ಗ 324. ವರ್ಗ ಸಂಖ್ಯೆಗಳು ಬರಬೇಕಲ್ವಾ? ಬರೀ ಮ್ಯಾಥಮೆಟಿಕ್ಸಿಗೆ ಅಷ್ಟೇ ಅಲ್ಲ, ಕೋಡಿಂಗ್ ಡಿಕೋಡಿಂಗಿಗೂ ವರ್ಗ ಸಂಖ್ಯೆಗಳು ಬೇಕು. ಹೌದಾ? ಟಿ ವಿಯನ್ನು ಟಿ ಮತ್ತು ವಿ ನೋಡಿರಿ. ಟಿ ಅಂದರೆ 20, ವಿ ಅಂದರೆ 22. ಇವುಗಳ ವರ್ಗ ಏನಾಗ್ತದೆ? 20ರ ವರ್ಗ 400, 22ರ ವರ್ಗ 484. ಏನು ವ್ಯತ್ಯಾಸ ಇಲ್ಲ. ಅದೇ ಥರ ಜಿ ಯು ಅನ್ನು ಏನಂತ ಬರಿಬೋದು? ಜಿ ಯು 7. ಯು ಅಂದರೆ 21. ಕರೆಕ್ಟಾ? 7ರ ವರ್ಗ ಮತ್ತು 21ರ ವರ್ಗ. 7ರ ವರ್ಗ 49, 21ರ ವರ್ಗ 441. ಸರಿ ಆಯ್ತರ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಆಯ್ತಪ್ಪ. ಡಬ್ಲ್ಯೂ ವೈ ಅನ್ನು ಆ ರೀತಿ ಮಾಡಿದರೆ ಏನಾಗ್ತದೆ? ಡಬ್ಲ್ಯೂ ಅಂದರೆ 23, ವೈ ಅಂದರೆ 25. ಇವುಗಳ ವರ್ಗ ತಗೊಳ್ರಿ. 23ರ ವರ್ಗ 529. ಕರೆಕ್ಟ್ ಇದೆಯಾ? 25ರ ವರ್ಗ 625. ಕರೆಕ್ಟ್ ಇದೆಯಲ್ಲ ಮಕ್ಕಳೇ? ಅದೇ ಥರ ಈ ಎಕ್ಸಿಗೂ ಮಾಡ್ಬೇಕು ನಾವು. ಈ ಎಕ್ಸ್ನ ಏನಂತ ಮಾಡ್ಬೋದು? ಇ ಅಂದರೆ 5, 24. ರೈಟ್? 5 5 25, 24 24 576. ಕರೆಕ್ಟ್ ಇದೆಯಾ ಅಜಯ್? ಗೊತ್ತಾಗ್ತಿದ್ದಲ್ವಾ? ಈಸಿ ಇದೆ ಅಲ್ವಾ? ಸ್ವಂತ ಮಾಡಿ. ಸಿ ಎಲ್ ಅನ್ನು 9, ಸಿ ಅಂದರೆ 3, ಎಲ್ ಅಂದರೆ 12. ಸೊ 3ರ ವರ್ಗ 12ರ ವರ್ಗ 9, 1 144. ಕರೆಕ್ಟ್ ಇದೆಯಾ? ಅದೇ ಬಂದಿದೆ. ಹಾಗಾದರೆ ಬಿ ಕೆಗೆ ಏನಾಗ್ತದೆ? ಬಿ ಕೆ 2 11. ಇವುಗಳ ವರ್ಗ ತಗೊಳ್ರಿ. ಅವುಗಳ ವರ್ಗ ಏನು ಬರುತ್ತೆ? 4 2 1 2 1. ವರ್ಗ ಸಂಖ್ಯೆಗಳು ಬಂದರೆ ಈಸಿ ಆಗ್ತದೆ. ವರ್ಗ ಸಂಖ್ಯೆಗಳು ಬರಲ್ಲ ಅಂದರೆ ಕಷ್ಟ ಆಗ್ತದೆ. ಆಯಿತಾ? ಎಫ್ ಒನ ಏನಂತ ಬರ್ತಿದ್ದಾರೆ? ಎಫ್ ಅಂದರೆ 6, ಓ ಅಂದರೆ 15. 6ರ ವರ್ಗ 15ರ ವರ್ಗ. ಕರೆಕ್ಟಾ? 6ರ ವರ್ಗ ಮತ್ತು 15ರ ವರ್ಗ 36 ಮತ್ತು 225. ಅದೇ ರೀತಿ ನಾವು ಡಿ ಎನ್ ಅನ್ನು ಏನಂತ ಬರಿಬೋದು ಮಕ್ಕಳೇ? 4 14. ಇವುಗಳ ವರ್ಗ ತಗೊಳ್ರಿ. 4 4 16. 14ರ ವರ್ಗ 196. ಮುಂದಿನ ಪ್ರಶ್ನೆ. ಎ ಬಿಯನ್ನು 2 ಎಂದು ಸಂಕೇತಿಸಿದ್ದಾರೆ. ಎ ಬಿಯನ್ನು 2 ಎಂದು ಸಂಕೇತಿಸಿದರೆ ಎಕ್ಸ್ ವೈ ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ ಎಷ್ಟು? ತಪ್ಪು. ಎ ಬಿಗೆ 2 ಹೆಂಗೆ ಬಂತು? ಇದು 1, ಇದು 2. ಇವೆರಡನ್ನು ಗುಣಿಸ್ರಿ ಏನು ಬರ್ತದೆ? ಅಲ್ಲೇನಾಗ್ತದೆ?
ಎಕ್ಸ್ ಮತ್ತು ವೈ 24 ಇಂಟು 25 ಏನಂತ ಬರ್ತದೆ? ಇಪ್ಪತ್ತೈದು ನಾಲ್ಕಲೆ 100ಕ್ಕೆ 0, ದಶಕ 10, 25 2 50, 60, 600. 600 ಅಂತ ಸಂಕೇತಿಸ್ಬೋದು ನಾವು. ಏನಂತ ಸಂಕೇತಿಸ್ಬೋದು? 600 ಅಂತ. ಮುಂದಿನ ಪ್ರಶ್ನೆ, ಸಿ ಡಿಯನ್ನು 12 ಎಂದು ಸಂಕೇತಿಸಿದ್ದಾರೆ. ಸಿ ಡಿಗೆ 12 ಹೆಂಗೆ ಬರುತ್ತೆ ನೋಡಿರಿ? ಇದು 3, ಇದು 4, ಇವೆರಡನ್ನು ಗುಣಿಸಿದ್ರೆ ಏನು ಬರುತ್ತೆ? 12 ಬರುತ್ತಿಲ್ವಾ? ಅದೇ ರೀತಿ ಪಿ ಕ್ಯೂವನ್ನು ನಾವು ಏನು ಮಾಡ್ಬೋದು? ಏನಂತ ಸಂಕೇತಿಸ್ಬೋದು? ಪಿ ಮತ್ತು ಕ್ಯೂ. ಪಿಗೆ 16, ಕ್ಯೂಗೆ 17, ಇವೆರಡನ್ನು ಗುಣಿಸ್ಬೇಕು. 17 6 102, ದಶಕ 10, 17 10 ಪ್ಲಸ್ 17 17 ಪ್ಲಸ್ 10 27, 272 ಅಂತ ಸಂಕೇತಿಸ್ಬೋದು. ಆಯಿತಾ ಹನುಮಂತು? 272 ಎಂದು ಸಂಕೇತಿಸ್ಬೋದು. ಇ ಎಫ್ ಎಂಬುದನ್ನು 30 ಎಂದು ಸಂಕೇತಿಸಿದ್ದಾರೆ. ಇ ಮತ್ತು ಎಫ್. ಇ ಅಂದರೆ 5, ಎಫ್ ಅಂದರೆ 6. ಅದು 30 ಹೇಗಾಗಕ್ಕೆ ಸಾಧ್ಯ? ಎರಡನ್ನು ಗುಣಿಸಿದ್ರೆ ತಾನೇ ಸಾಧ್ಯ, ರೈಟ್? ಸೊ ಈ 5 ಇಂಟು 6 ಅದು 30 ಆಗುತ್ತೆ, ಕರೆಕ್ಟಾ? ಅದೇ ಥರ ಎಮ್ ಮತ್ತು ಎನ್ನನ್ನು ನಾವು ಏನಂತ ಸಂಕೇತಿಸ್ಬೋದು? ಇದು 13, ಇದು 14, ಗುಣಿಸ್ಬಿಟ್ರಿ ಏನಾಗ್ತದೆ? 14 3 42, ದಶಕ 4, 14 14 4 18, 182. ಗೊತ್ತಾಗ್ತಿದೆಯಾ ಯಾವ ರೀತಿ ಉತ್ತರ ಮಾಡ್ಬೋದು ಅಂತ ಮಕ್ಕಳೇ? ಎವ್ರಿಬಡಿ ಚಲೋ. ಜಿ ಹೆಚ್ ಎಂಬುದನ್ನು 56 ಎಂದು ಸಂಕೇತಿಸಿದರೆ ಜಿ ಹೆಚ್ ಹೇಗೆ ಬರ್ತದಪ್ಪ? 56 7 8 7 8 ತಾನೇ 56 ಆಗೋದಕ್ಕೆ ಸಾಧ್ಯ. ಅದೇ ಥರ ಕೆ ಮತ್ತು ಎಲ್ನ ನಾವೇನು ಮಾಡ್ಬೋದು? 11 ಮತ್ತು 12ನ್ನು ಗುಣಿಸಿದ್ರೆ ನಮಗೇನು ಬರ್ತದೆ? 132 ಬರುತ್ತೆ. 132 ಬರುತ್ತದೆ. ಈಸಿ ಇದೆ. ಐ ಜೆ 9 10 ಇದನ್ನೇನಂತ ಸಂಕೇತಿಸಿದ್ದಾರೆ? 90 ಅಂತ ಸಂಕೇತಿಸಿದ್ದಾರೆ ಅವರೇ, ರೈಟ್? ಯು ವಿನ ಏನಂತ ಮಾಡ್ಬೋದು ನಾವು? ಯು ವಿ 21 22 ಅಂತ ಇದೆ, ಗುಣಿಸ್ಬಿಟ್ರಿ ಏನಾಗ್ತದೆ? ಗುಣಿಸಿದ್ರೆ ಏನಾಗ್ತದೆ? 22 1 22, 2 ದಶಕ 2, 22 2 44, 44 2 46, 462. ಎಕ್ಸಾಕ್ಟ್ಲಿ 462. ಮುಂದಿನ ಪ್ರಶ್ನೆ, ಕೆ ಎಲ್ ಎಂಬುದನ್ನು 132 ಎಂದು ಸಂಕೇತಿಸಿದ್ದಾರೆ. ಅಂದರೆ ಇದು 11 ಇದೆ, ಇದು 12 ಇದೆ. ನಾವು ಅವಾಗಲೇ ತಾನೇ ನೋಡಿದ್ವಿ 11 ಇಂಟು 12 132 ಬಂದಿತ್ತು, ಹೌದು ತಾನೇ? ಇದೆರಡನ್ನು ಗುಣಿಸಿದ್ರೆ 132 ಬರ್ತದೆ. ಸೊ ಅದೇ ಥರ ಎಸ್ ಟಿ ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ ಯಾವುದು? ಎಸ್ ಅಂದರೆ 19, ಟಿ ಅಂದರೆ 20, 19 2 38, 1 0ಗೆ 1 0 380 ಅಂತ ನಾವು ಸಂಕೇತಿಸ್ಬೋದು. ಕರೆಕ್ಟ್ರಾ? ಗುಡ್ ಗುಡ್. ಮುಂದಿನ ಪ್ರಶ್ನೆ, ಎಮ್ ಎನ್ ಎಂಬುದನ್ನು 182 ಎಂದು ಸಂಕೇತಿಸಿದ್ದಾರೆ. ಅಂದರೆ ಇದು 13 ಆಗುತ್ತೆ, ಇದು 14 ಆಗುತ್ತೆ. ಈ ಹಿಂದೆ ಮಾಡಿದ್ವಿ ನಾವು, ಈ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ಎಮ್ ಎನ್. ನೋಡಿರಿ 182 ಬಂದಿತ್ತು ಅಲ್ಲಿ. ಇವೆರಡನ್ನು ಗುಣಿಸಿದ್ರೆ 182 ಬರುತ್ತೆ. 14 3 42 2 ದಶಕ 4, 14 14 4 18, ಕರೆಕ್ಟ್? ಸೊ ಕ್ಯೂ ಆರ್ ಎಂಬುದನ್ನು ಏನಂತ ಸಂಕೇತಿಸ್ಬೋದು ನಾವು? ಕ್ಯೂ ಅಂದರೆ 17, ರೈಟ್ ಟು ವೋಟ್ 18, 18 7 108ಕ್ಕೆ 8 ದಶಕ 18 7 18 7 108 ಅಲ್ಲ, 18 7 126, ದಶಕ 12, 18 1 18 ಪ್ಲಸ್ 12 30, 306. ಸರಿಯಾದ ಉತ್ತರ 306. ಮುಂದಿನ ಪ್ರಶ್ನೆ ನಿಸಾರ್, ಒ ಪಿ ಎಂಬುದನ್ನು 240 ಎಂದು ಸಂಕೇತಿಸಿದರೆ, ಅಂದರೆ ಓ 15, ಪಿ 16, 16 5 80ಕ್ಕೆ 0, ದಶಕ 8, 16 1 16 8 24, 240 ಕರೆಕ್ಟ್ ಬರ್ತಾ ಇದೆ. ಅದೇ ರೀತಿ ಡಬ್ಲ್ಯೂ ಎಕ್ಸ್ ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ ಎಷ್ಟು? ಇದು 23, ಇದು 24, ಇವುಗಳನ್ನು ಗುಣಲಬ್ಧ ತಗೊಬೇಕು ನಾವು. 24 3 ದಶಕ, 24 2 48, 48 ಪ್ಲಸ್ 7 55, 552, ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆ ಪಿ ಈಸ್ ಈಕ್ವಲ್ ಟು 121 ಹೇಗಾಗುತ್ತದು? ಇದು 11, ಇದು 16.
121 ಹೇಗಾಗಕ್ಕೆ ಸಾಧ್ಯ ನೋಡ್ರಿ. ಮೊದಲನೇದು ವರ್ಗ ತಗೊಂಡಿದ್ದಾರೆ, ಅಲ್ಲೇನು ಮಾಡಿದ್ದಾರೆ ಸ್ವಲ್ಪ ಚೆಕ್ ಮಾಡಿರಿ. ಹೇಗೆ ಮಾಡಿದ್ದಾರೆ? ಕೆ ಪಿ 121 ಅಂತೆ, ಜಿ ಆರ್ ಅಂದರೆ 126. ಹಾಗಾದರೆ ಜೆ ಎ ಎಮ್ ಏನಾಗುತ್ತದೆ? 16 1 16 ಕಾರು ದಶಕ 1, 16 1 16 1 17, 176 ಬಂತು ಇಲ್ಲಿ. ಜಿ ಆರ್ ಅಂದರೆ 7 18 18 7 126. ಆ್ಯಕ್ಚುಲಿ ಇದು 176 ಮಾಡ್ಕೊಂಬಿಟ್ರಿ, ಕರೆಕ್ಟ್ ಆಗುತ್ತೆ. ಇದು 176 ಮಾಡ್ಕೊಂಬಿಟ್ರಿ, ಆಯಿತಾ? 176 ಮಾಡಿರಿ, ಆಯ್ತೇನಪ್ಪ? ಸೊ ಕೆ ಪಿ 11 × 16 176. ಅದೇ ಥರ ಜಿ ಆರ್ ಅಂದರೆ 7 × 18 18 7 126. ಸಿಮಿಲರ್ಲಿ ಜೆ ಎ ಎಮ್ ಏನಾಗುತ್ತೆ? ಜೆ ಎ ಎಮ್, ಜೆ ಅಂದರೆ 10 1 13, ಅದಾ 130 ಆಗುತ್ತೆ. ಇದು 130 ಆಗುತ್ತೆ. 11 10 10 10 × 13 130 ಆಗ್ತದೆ. ಅಷ್ಟೇ ಎಲ್ಲದನ್ನು ಗುಣಿಸ್ತಾ ಇದ್ದಾರೆ, ಅಲ್ಲಿರುವ ಎಲ್ಲ ಮೌಲ್ಯಗಳನ್ನು ಗುಣಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಹರೀಶ್, ಮುಂದಿನ ಪ್ರಶ್ನೆ. ಡಬ್ಲ್ಯೂ ಎಚ್ ಏನಾಗುತ್ತೆ? ಡಬ್ಲ್ಯೂ ಅಂದರೆ 23, ಎಚ್ ಅಂದರೆ 8, 23 8 192 ಕರೆಕ್ಟಿದೆಯಾ? ಹೋದ ಸರಿ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ಮಕ್ಕಳೇ, 192. ಅದೇ ಥರ ಕವ್ COW ಕವ್ ಏನಾಗುತ್ತೆ? ಎಲ್ ಟಿ ಬಿಟ್ವಲ್ಲ, ಎಲ್ ಟಿ ಏನು ಮಾಡ್ತವೆ? ಏನಂತ ಬರ್ತಿದ್ದಾರೆ? 12 × 20 ಏನಾಗ್ತದಪ್ಪ? 240. ಸರಿಯಾಗಿ ಮಾಡಿದ್ದಾರೆ. ಹಾಗಾದರೆ ಇದೇ ಮಾದರಿಯಲ್ಲಿ ಕವ್ ಏನಾಗ್ತದೆ? ಇದೇ ಮಾದರಿಯಲ್ಲಿ ಕವ್ ಏನಾಗುತ್ತದೆ? 3 15 23. ವಾವ್ 15 3 45 45 × 23 23 5 115 5 ದಶಕ 11 23 4 92 92 ಪ್ಲಸ್ 11 103. 1035 ಬರ್ತಿದ್ಯಾ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಮತ್ತು ಎಕ್ಸ್ ಏನಂತ ಹೇಳ್ಯಾರ ನೋಡಿ. ಎಫ್ ಎಕ್ಸ್ 6 24 24 6 24 ಇಲ್ಲ 140 ಮಾರ್ಕ್ ಮಾಡಿಬಿಡಿ. ಇದನ್ನು ನಂದು ಟೈಪಿಂಗ್ ಮಿಸ್ಟೇಕ್ ಇದೆ ಮಕ್ಕಳು, ಅದರಲ್ಲಿ 144 ಸರಿ ಇದೆ, ಆಯಿತಾ? ಸೊ ಕ್ಯೂ ವೈ ಏನಾಗುತ್ತೆ ನೋಡಿರಿ. ಕ್ಯೂ ಅಂದರೆ 17, ವೈ ಅಂದರೆ 25. ಇದನ್ನು ಗುಣಿಸ್ ನೋಡ್ರಿ ಏನು ಬರುತ್ತೆ? 25 7 175 5 ದಶಕ 17. 25 1 25 ಪ್ಲಸ್ 17 32. 25 1 25 ಪ್ಲಸ್ 17 42 425 425. ಇದೇ ರೀತಿ ಪೆನ್ ಏನಾಗ್ತದೆ? ಪೆನ್ ಎಲ್ಲ ಕಡೆ ಗುಣಿಸ್ತಿದ್ದಾರೆ ಅಂದರೆ ಇಲ್ಲೂ ಗುಣಿಸೋಣ. 16 5 14 ಎಲ್ಲವನ್ನು ಗುಣಿಸ್ಬೇಕು, ಹೌದಾ ಮಕ್ಕಳೇ? ರೈಟ್, ಗುಣಿಸೋಣ. ಏನಾಗ್ತದೆ? 16 5 80, 14 8 16 5 80. ಸರಿ, 80 × 14 14 8 112. 1 0 ಅಷ್ಟೇ. ಎಸ್ ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. 14 5 70, 16 7 112 ಹಂಗೂ ಮಾಡ್ಬೋದು. ಖಂಡಿತ. ಐ ಇಂಟು ಯು ಸ್ವಲ್ಪ ತಪ್ಪಿದೆ, ಸರಿ ಮಾಡ್ತೇನೆ. 9 21 21 9 189 ಆಗಿತ್ತು, ಅದು 189 ಮಾಡಿಬಿಡಿ, ಆಯಿತಾ? ಬಿ ಝೆಡ್ ಏನಿದೆ ಮಕ್ಕಳೇ? ಬಿ ಝೆಡ್ 2 26 2 ಇದು ಕರೆಕ್ಟ್ ಇದೆ. 52. ಹಾಗಾದರೆ ಡಿ ಒ ಜಿ ಏನಾಗ್ತದೆ?
DOG ಡಾಗ್. 4 O ಅಂದರೆ 15, G ಅಂದರೆ 7. ಎಲ್ಲವನ್ನು ಕೂಡಿಸ್ಬೇಕಾ? ಎಸ್ ಸರ್. ಎಲ್ಲವನ್ನು ಕೂಡಿಸ್ಬೇಕಾ? ಎಸ್ ಸರ್. 15 4 60, 6 7 42, 0ಗೆ 420. ಕರೆಕ್ಟ್, 420 ಸರಿಯಾದ ಉತ್ತರ. ಹಲೇಶ್ ಮುಂದೆ ಹೋಗ್ಬೋದ್ರಾ? 286 ಅಂತ ಇದೆ. ಯಾವುದಕ್ಕೆ? ಎಮ್ ಮತ್ತು ವಿಗೆ. ಎಮ್ ಅಂದರೆ 13, ವಿ ಅಂದರೆ 22. ಇವೆರಡನ್ನು ಗುಣಿಸೋಣ. 22 3 66 ಕಾರು ದಶಕ 6, 22 1 22 ಪ್ಲಸ್ 6 28. ಸರಿ ಇದೆಯಾ? ಇದು ಸರಿ ಇದೆ. ಜೆ ಮತ್ತು ಓ ಏನಾಗ್ತದೆ? ಇದು 10, ಇದು 15. ಇವೆರಡನ್ನು ಗುಣಿಸಿದ್ರೆ 150. ಇದು ಸಹ ಸರಿ ಇದೆ ಅವ್ರು ಕೊಟ್ಟಿರೋ ಪ್ರಕಾರ. ಹಾಗಾದರೆ C80 ಏನಾಗುತ್ತೆ? C80 ಏನಾಗುತ್ತೆ? 3 1 3 1 20, 3 1 3 3 1 3 3 20 60. 60 ಅಂತ ಕೋಡ್ ಮಾಡ್ಬೋದು. ಹೌದಾ ಸುಷ್ಮಿತಾ? 60 ಅಂತ ಕೋಡ್ ಮಾಡ್ಬೋದು ನಾವು. ಮುಂದೋಗ್ಬೋದ್ರೆ? NR ನಾನ್ ರೆಸಿಡೆಂಟ್ 14 18. ಇದನ್ನೆರಡನ್ನು ಗುಣಿಸ್ರಿ ಮಕ್ಕಳೇ. 18 4 72 2 ದಶಕ 7, 18 1 18 ಪ್ಲಸ್ 7 25. ಕರೆಕ್ಟ್ ಇದೆ. ಸೊ ಅದೇ ಥರ ಇ ವೈ ತಪ್ಪಾಗಿದೆಯಾ? 25 5 125 125 ಮಾಡಿಬಿಡಿ ಆಯಿತಾ? 125 ಮಾಡಿಬಿಡಿ. ಹಾಗಾದರೆ ಸನ್ ಏನಾಗ್ತದೆ? SUN ಸನ್ ಏನಾಗ್ತದೆ? 19 21 21 ಮತ್ತು ಎನ್ ಅಂದರೆ 14 ಮಕ್ಕಳೇ. ಕರೆಕ್ಟಾ? 14. ಎಸ್ ಅಂದರೆ 19. ಇದೆಲ್ಲ ಗುಣಿಸ್ಬೇಕಲ್ವ? ಇಲ್ಲಿ ಗುಣಿಸ್ಬೇಕು. ಯಾವುದರಿಂದ ಗುಣಿಸೋಣ? 21ರಿಂದ ಗುಣಿಸೋಣ. 21 9 189ಕ್ಕೆ 9 ದಶಕ 18, 21 1 21 21 ಪ್ಲಸ್ 18 29 39 ಇಂಟು 14 ಇದೆ. ಇಂಟು 14 14 9 126 ಕಾರು ದಶಕ 12, 14 9 126 ಪ್ಲಸ್ 12 138 138ಕ್ಕೆ 8 ದಶಕ 13, 14 3 42 42 ಪ್ಲಸ್ 13 65. ಹಾಂ 55 ಸಾರಿ 55 ಕರೆಕ್ಟ್ 55. ಡನ್. ಸ್ವಲ್ಪ ದೊಡ್ಡದಾಗ್ತಲ್ಲೇನ್ರಿ ಕ್ಯಾಲ್ಕುಲೇಷನ? ತೊಂದರೆ ಇಲ್ಲ. ಕೊನೆ 2 ಪ್ರಶ್ನೆ ಇದೆ. ಬಾಯ್ಸ್ ಗರ್ಲ್ಸಿಗೆ ಬಿಡ್ಬೋದಾ? ಲಾಸ್ಟ್ 2 ಕ್ವಶನ್, ಓನ್ಲಿ 2 ಕ್ವಶನ್. ರೆಡಿ? ಓಕೆ ಚಲೋ. ಬಾಯ್ಸಾ ಗರ್ಲ್ಸ್ ಹೇಳಿದ್ದು ಫಸ್ಟು? ಎಷ್ಟು ಬಾಯ್ಸ್ ಅಮ್ಮ ಫಸ್ಟ್ ಹೇಳಿದ್ದೆ. ಓಕೆ ಡನ್. ಸೊ ಸಿ ಇಂಟು ಕೆ ಏನಾಗ್ತದಪ್ಪ? CK 3 11. ಇದೆರಡನ್ನು ಗುಡಿಸಿದ್ರೆ 33 ಬರ್ತದೆ. ರೈಟ್? ಸೊ ಅದೇ ಥರ HAT 8 1 20. ಇಲ್ಲೇನಾಗ್ತದೆ ಮಕ್ಕಳೇ? ಮುಂದಿನ ತರಗತಿಯಲ್ಲಿ ಈ ಎಲ್ಲ ಲೆಕ್ಕಗಳ ಸಮ್ಮಿಶ್ರಣ ಬರ್ತದೆ. ಆಯಿತಾ? 8 1 8 8 2 16 160. ರೈಟ್. ಸೊ ಲಾಸ್ಟ್ ಚಾನ್ಸ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಲಾಸ್ಟ್ ಕ್ವಶನ್. ಚಲೋ. BOX B ಇಂಟು O ಇಂಟು X D ಇಂಟು DZ G. ಓ ಡ್ರಾ ಆಯ್ತು ಈಗ. 26 4 104 7 19 133 ಕರೆಕ್ಟ್ರಾ? ಓಕೆ. ಅಲ್ಲಿಗೆ BOX ಏನಾಗುತ್ತೆ? 2 15 15 24. ನಾನು ಈಸಿ ಮಾಡ್ತೀನಿ ನೋಡ್ರಿ. 15 2 ವೆರಿ ಗುಡ್. 30 ಇಂಟು 24 24 3 72 0ಗೆ 0 720 ಸರಿಯಾದ ಉತ್ತರ. ಸೊ ಇದರೊಂದಿಗೆ ನಿಮ್ಮ ಕೋಡಿಂಗ್ ಮತ್ತು ಡಿಕೋಡಿಂಗ್ನ ಸಂಕೇತಗಳು ಅಥವಾ ನಂಬರ್ ಕೋಡಿಂಗ್ ಮುಗಿತದೆ ಈ ವಿಭಾಗ. ಮುಂದಿನ ತರಗತಿಯಲ್ಲಿ ಇದೇ ವಿಭಾಗದಲ್ಲಿ ಬರುವ ಎಲ್ಲ ಪ್ರಶ್ನೆಗಳ ಸಮ್ಮಿಶ್ರಣ ಸಿಗ್ತದೆ. ಸೊ
ಇದರೊಂದಿಗೆ ಇವತ್ತಿನ ತರಗತಿ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.